a very nice platform. In fact, I am from Sri Parashurama chapter, Rajarajeshwari Nagar. About 2 years back, when we decided to have our own chapter at Rajarajeshwari Nagar, even I was like hesitant, what it is, ಏನು ಪ್ರಯೋಜನ ಆಗ್ಬೋದು, ಏನಕ್ಕೆ ಸೇರ್ಕೋಬೇಕು ನಾನು ಅಂತ ಈ ಥರ ಎಲ್ಲ ಬಹಳಷ್ಟು ಕನ್ಫ್ಯೂಷನ್ಸ್ ಆಗ್ತಾ ಇತ್ತು. ಆವಾಗ ನಾನು ನಮ್ಮ ಚಾಪ್ಟರ್ ಡೈರೆಕ್ಟರ್ ಅಂತ ಕಿರಣ್ ಚಂದ್ರಶೇಖರ್ ಅವ್ರು ಹೇಳಿದಾಗ ನಾನು ಜಾಯ್ನ್ ಆದೆ. ನನಗಿಲ್ಲಿ ಕೇವಲ ಬಿಸ್ನೆಸ್ ಅಂತಲ್ಲ, ಒಂದೊಳ್ಳೆ ಫ್ಯಾಮಿಲಿ ಸಿಕ್ತು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಐ ಗಾಟ್ ಎ ವೆರಿ ಗುಡ್ ಫ್ಯಾಮಿಲಿ ಫ್ರಮ್ BBB. ರಾಜರಾಜೇಶ್ವರಿ ನಗರ್ ಚಾಪ್ಟರ್ ಒಂದೇ ಅಲ್ಲ, ಇವಾಗ ಎಂಟೈರ್ BBB ಚಾಪ್ಟರ್ಸ್ ಎಲ್ಲರೂ ಇವಾಗ ನನಗೆ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಆಗಿದ್ದಾರೆ. ಎಲ್ಲರೂ ಕೂಡ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ BBB. For those members who are new to BBB here, I am telling you, this is a wonderful platform for you. ಕೇವಲ ನಿಮ್ಮ ಬಿಸ್ನೆಸ್ ಅಂತಲ್ಲ, ಬಾಂಡಿಂಗ್ ಯಾವ ಥರ ಬರುತ್ತೆ ಅಂದರೆ, ಒಂದು ಮೀಟಿಂಗ್ ಮಿಸ್ ಮಾಡ್ಕೊಂಡ್ರೆ ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅನಿಸುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ BBB. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇವಾಗ ನಮಗೆ ವೆಡ್ನೆಸ್ಡೇಸ್ ಆಗ್ತಾ ಇದ್ದಂಗೆ ನಮಗೆ ಅಯಸ್ಕಾಂತ ಹೇಳ್ದಂಗೆ ಹೋಗ್ತಾ ಇರ್ತೀವಿ ನಾವು ಮೀಟಿಂಗ್ಗೆ. ದಟ್ ಈಸ್ ದ ಬ್ಯೂಟಿ ಆಫ್ BBB. ನಮ್ಮೊಂದಿಗೆ ಇವತ್ತು ಶ್ರೀ ಅನಂತ್ ನಾಗರಾಜ್ ಅವರಿದ್ದಾರೆ. ಇನ್ಫ್ಯಾಕ್ಟ್ ಈ BBBದು ಬ್ರೈನ್ ಚೈಲ್ಡ್ ಅವರೇ, ಶ್ರೀ ಅನಂತ್ ನಾಗರಾಜ್ ಅವರು. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶ್ರೀ ಅನಂತ್ ನಾಗರಾಜ್ ಅವರು. ಸೊ ಸ್ವಾಮೀಜಿಯವ್ರು ಬರೋಕ್ಕಿಂತ ಮುಂಚೆ ಹೊಸ ಮೆಂಬರ್ಸ್ ಇಲ್ಲಿ ಯಾರಿದ್ದಾರೆ ಅವ್ರಿಗೆ ಒಂದು 4 ಮಾತು ಆಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಏನು ಇದು ನನ್ನ ಸ್ಪೀಚೇನಾ ಅಥವಾ ಇಲ್ವಾ? ಇವಾಗ ನಾನು ಸ್ಕ್ರಿಪ್ಟ್ ಚೇಂಜ್ ಮಾಡ್ಕೋಬೇಕಲ್ಲ ಆನ್ ದಿ ಸ್ಪಾಟ್. ನನಗೇನೆ ಯು ಆರ್ ಥ್ರೋಯಿಂಗ್ ಮೀ ಸಮ್ ಟ್ಯಾಂಟಮ್ಸ್. ಅದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇವಾಗ ಏನು. ಥ್ಯಾಂಕ್ ಯು. So name itself suggests business by Brahmins. We are keeping it very simple and silly. English ಅಲ್ಲಿ ಒಂದು ಜಾರ್ಗನ್ ಇದೆ, ನೀವೇನೇ ಮಾಡಬೇಕಾದ್ರೂ ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಸಿಲಿ, ಡೋಂಟ್ ಟ್ರೈ ಟು ಓವರ್ ಡೂ ಥಿಂಗ್ಸ್. ಸೊ ಬಿಸ್ನೆಸ್ ಬೈ ಬ್ರಾಹ್ಮಿನ್ಸ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಬ್ರಾಹ್ಮಣರಿಂದ ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರಿಗೋಸ್ಕರ ಇನ್ ಟ್ರೂ ಡೆಮೊಕ್ರೆಟಿಕ್ ಪಾರ್ಲೆನ್ಸ್, ನಾಟ್ ಆ್ಯಸ್ ರಿಟರ್ನ್ ಬೈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಲ್ಲೇನೋ ಮಾಡ್ತಿರೋ ಥರ ಡೆಮೊಕ್ರೆಟಿಕ್ ವೇ ಅಲ್ಲ. ದಿಸ್ ಈಸ್ ಇನ್ ಟ್ರೂ ಡೆಮೊಕ್ರೆಟಿಕ್ ಪಾರ್ಲೆನ್ಸ್. It is by the Brahmins, for the Brahmins and of the Brahmins model. This model was started, or I can say experimented. It's completely a socio-economic and cultural experiment which is never done before, at least within our community. We thought, let us do it anta. Nanna bagge helodadre, basically I am a civil contractor. We are land developers at Mysuru under the name and style Dhriti Infrastructures anta. Prior to that, I was working with IBM for about 8 years. I quit IBM and I wanted to do something on my own. So I moved to Mysuru. Then I started thinking, okay, when I build a home, I take a lot of services. Why do I go to people from some other community? Yake Brahmanru ee ಕೆಲಸದಲ್ಲಿ ಮಾಡ್ತಾ ಇಲ್ವಾ ಅಂತ. So to my surprise, we found from architect to structural engineer to steels, a person dealing with steel, cement, and even after my client completing his residence or his project, he would require a purohit, a photographer, a caterer, a florist, whatnot. So why don't we make a small group, namma samudayada olagade? Why don't we do experiment anta? So all this happened during 2016. Then parallelly ಇನ್ನೊಂದು ಘಟನೆ ಕೂಡ ನಡೀತು. I can say that was the turning point or stepping stone for BBB. I might have reiterated this story so many times. Kindly excuse people who are listening this for the nth time. ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಬಿಕಾಸ್ ಸ್ಟೋರೀಸ್ ಅದರಿಂದ ನಮಗೇನೋ ಒಂದು ಆಯಾಮ ಕೊಡುತ್ತೆ, ನಮ್ಮ ಆಲೋಚನೆಗೆ ಒಂದು ಬೇರೆ ಆಯಾಮನೇ ಕೊಡುತ್ತೆ. ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಂಡಾಗ ಇನ್ನೊಬ್ಬರಿಗೆ ಅದು ಖಂಡಿತ ಯಾರಿಗೋ ಒಬ್ಬರಿಗೆ ಉತ್ಸಾಹ ಕೊಡ್ಬೋದು, ಯಾರೋ ಇನ್ಸ್ಪೈರ್ ಆಗ್ಬೋದು. ನಾವು ಇನ್ನೊಬ್ರು ಕತೆಗಳನ್ನ ಕೇಳಿ ನಾವು ಇನ್ಸ್ಪೈರ್ ಆಗಿರ್ತೀವಿ, ಇನ್ನೊಬ್ರು ನೋಡಿ ನಾವು ಇನ್ಸ್ಪೈರ್ ಆಗಿರ್ತೀವಿ. ಸೊ ದಿ ಹೋಲ್ BBB ಮಾಡೆಲ್ ಈಸ್ ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ಕಂಟಿನ್ಯೂ ಟು ಇನ್ಸ್ಪೈರ್ ಅದರ್ಸ್. ಅದೊಂದು ಸಣ್ಣ ಕಾರ್ಯಕ್ರಮ ಮೈಸೂರಿನಲ್ಲಿ.
with due respect to the elders, with due respect to all the Brahmana Sabhas, ಒಂದು ಕೆಲವೇ ರೂಪಾಯಿಗಳಿಗೆ ಒಂದು ದೊಡ್ಡ ಗಲಾಟೆ ನಡೀತಾ ಇತ್ತು ನಮ್ಮ ಮಧ್ಯದಲ್ಲಿ. ಒಂದು ಪ್ರೀವಿಯಸ್ ಮ್ಯಾನೇಜ್ಮೆಂಟ್ ಕಮಿಟಿ ಅಥವಾ ಇನ್ಕಮಿಂಗ್ ಮ್ಯಾನೇಜ್ಮೆಂಟ್ ಕಮಿಟಿ ವಾಸ್ ಪುಟಿಂಗ್ ಬ್ಲೇಮ್ ಆ್ಯಂಡ್ ಹ್ಯೂ ಆ್ಯಂಡ್ ಕ್ರೈ ಆನ್ ದಿ ಪ್ರೀವಿಯಸ್ ಮ್ಯಾನೇಜ್ಮೆಂಟ್ ಕಮಿಟಿ ಸೇಯಿಂಗ್ ದಟ್ ಅವ್ರು 800 ರೂಪಾಯಿ ತಿಂದುಬಿಟ್ಟಿದ್ದಾರೆ ಅಂತ. ದೇ ವರ್ ಟಾಕಿಂಗ್ ದಟ್ ಅವ್ರು 800 ರೂಪಾಯಿ ತಿಂದುಬಿಟ್ಟಿದ್ದಾರೆ ಅಂತ. ದೆನ್ ದಿಸ್ ವೆಂಟ್ ಆನ್ ಫಾರ್ ಅವರ್ಸ್. 2 ಅವರ್ ಆಯಿತು, 3 ಅವರ್ ಆಯಿತು, 4 ಅವರ್ ಆಯಿತು. ಅವ್ರು 800 ರೂಪಾಯಿ ಇವ್ರು ಬಿಡಕ್ಕೆ ರೆಡಿ ಇಲ್ಲ, ಇವ್ರು 800 ರೂಪಾಯಿ ಇವರು ಬಿಡಕ್ಕೆ ರೆಡಿ ಇಲ್ಲ. Those days that 1000 rupees was legitimate. As on today, even the 2000 rupees not legitimate. So I gathered all my courage and I said, at the age of 32, I was the youngest. I gathered all my courage and said, I snatched the mic and I said, Uncle, ನೀವೆಲ್ಲ ಹಿಂಗೆ ಕಿತ್ತಾಡ್ತಿದ್ರೆ, is this the example you are setting for the young crowd in our community? So I kept 1000 rupees on the table and I said, please set off your books, keep another 200 rupees should there be any misappropriations. Let us think big. Let us close our books. We have all the wisdom, knowledge to share to the whole world, to the whole universe. We should be sitting here and thinking of 800 crores or $800 billion. We are speaking of 800 rupees. This is not the way we should speak anta. So instantaneously I got certain appreciation. ಕೆಲವರು ಬೈಯಕ್ಕೆ ಶುರು ಮಾಡಿದ್ರು, ನೀನು ತಲಾಟೆ ಮಾತಾಡ್ತಾ ಇದೆಯಾ, ನಿಂಗೆ ಅರ್ಥ ಆಗಲ್ಲ ಇವೆಲ್ಲ, ಬ್ರಾಹ್ಮಣ ಸಭಾ ಹಿಂಗೆಲ್ಲ ನಡೆಸೋಕ್ಕಾಗಲ್ಲ ಅಂತ. Then I said, okay, without knowing the depth of the water, I have jumped into the water. I don't know the depth of the water. I have quit my job. I have come here to do business. ಬ್ರಾಹ್ಮಣರು ವ್ಯಾಪಾರಸ್ಥರು ಇದು ಒಂದು ಎಲ್ಲಿಂದ ಎಲ್ಲಿಗೆ ಸಂಬಂಧ, ಕೋಗಿಲೆ ಎಲ್ಲೋ ಮಾಮರವೆಲ್ಲೋ ಅಂದಂಗಾಯಿತು. ಬ್ರಾಹ್ಮಣರೆಲ್ಲೋ ವ್ಯಾಪಾರ ಎಲ್ಲೋ. But off late, I am really happy. We are seeing a lot of youngsters coming up, taking up entrepreneurship. ಅವಾಗ ನಾನು ಹೇಳಿದೆ, ನಂಗೆ ವ್ಯಾಪಾರ ಗೊತ್ತಿಲ್ಲ, ಐ ಜಸ್ಟ್ ಜಂಪ್ಡ್ ಇನ್ ಟು ದಿ ವಾಟರ್. ನಾನು ಸಿವಿಲ್ ಕಾಂಟ್ರಾಕ್ಟರ್ ಆಗಬೇಕು ಅಂತ ಇದ್ದೀನಿ. ಇಲ್ಲಿ ಯಾರು ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀರಾ, ಇಲ್ಲಿ ಯಾರು ಈ ಲೈನಲ್ಲಿ ತಿಳಿದಿರೋರು ಇದ್ದೀರಾ, ಗೈಡ್ ಮಾಡಿ. ವಿ ಆರ್ ಹ್ಯಾಪಿ ಟು ಬಿ ಲೆಡ್ ಆ್ಯಂಡ್ ವಿ ಬೀಯಿಂಗ್ ದಿ ಯಂಗ್ಸ್ಟರ್ಸ್, ವಿ ವಾಂಟ್ ಟು ಟೇಕ್ ದಟ್ ಸೆಲ್ಫ್ ಇಂಪೋಸ್ಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹ್ಯಾಪಿ ಟು ಲೀಡ್ ಆಲ್ಸೋ. ಐ ಆಮ್ ಡೆಫಿನೆಟ್ಲಿ ಹ್ಯಾಪಿ ಟು ಲೀಡ್, ಐ ಆಮ್ ಹ್ಯಾಪಿ ಟು ಬಿ ಲೆಡ್. ಸೊ ಇಟ್ ಈಸ್ ಎ ಗ್ರೇಟ್ ಕಾಂಬಿನೇಷನ್. ದಿ ಎಕ್ಸ್ಪೀರಿಯನ್ಸ್, ದಿ old roots and new sprouts will be a killer combination. And we Brahmins always against style and substance. We have substance. Why don't we work together for a beautiful model anta? That is how it all started during 2016. And rest is history. Today we are witnessing the 29th chapter launch today. We all have come to witness. This is how it sprouted. And I started sharing this idea with the wise and experienced in Mysuru, starting with Cycle Pure Agarbatti chairman Sri R Guru and Ganesh Bidis, the bureaucrats, all big names. Then they all pat my back and they said yes, this is the need of the hour, we are with you anta. That is how it started, and by the grace of and by the blessings of gods and gurus, today we are here. So I welcome you all to this wonderful evening. His Holiness would be here anytime soon. So I think I have filled enough gap. Should there be any vacuum, you can ask me certain questions. I'll be happy to take it up to the best of my ability and knowledge, without fear or favor, judgment or ill will. Just any doubts about BBB? ಆದಮೇಲೆ ಪರಶುರಾಮರು ನಿಮ್ಮ ಚಾಪ್ಟರ್ನ ಹುಟ್ಟಾಕ್ತಾ ಇದ್ದಾರೆ. ಸೊ ಅವರ 2ನೇ ಚಾಪ್ಟರ್ ಪರಶುರಾಮರು ಒಂದು ಸ್ವಸ್ತಿಕ ಚಾಪ್ಟರ್ ಲಾಂಚ್ ಮಾಡಿದ್ರು. Yeah, this is the 2nd chapter they are sponsoring. Thank you. Under the chairmanship, under the leadership of Pawanji, this chapter has taken good shape. I think we are inducting 46 members today or 52. I don't recollect the number correctly. Yeah, say about 50 members will be inducted today to this wonderful chapter named after Kashyapa. Yeah, Kashyapa. ನಾನು ಯಾರು ಕಶ್ಯಪ, ಬ್ರಹ್ಮನ ಮೊಮ್ಮಗ. ಸೊ ಅಣ್ಣವರ ಒಂದು ಒಳ್ಳೆ ಡೈಲಾಗ್ ಜ್ಞಾಪಕಕ್ಕೆ ಬರುತ್ತೆ ಕಶ್ಯಪ ಅಂದ ತಕ್ಷಣ. So you all are welcome, be welcomed to the BBB family, and we wish you a lot of success during networking with BBB. Let's build a smarter community for the better future is the whole idea. ಮುಂದಿನ ಪೀಳಿಗೆಗಾಗಿ ಒಂದು ಒಳ್ಳೆಯ ಸಮುದಾಯ ಕಟ್ಟುವ ಒಂದು ಆಲೋಚನೆಯಲ್ಲಿ ಎಲ್ಲರೂ ಒಟ್ಟಿಗೆ ಬಂದಿದ್ದೇವೆ. So this is a moment altogether. It's a moment of unifying Brahmins through business. Thank you, sir. Thank you. Thank you, sir. Thank you so much, sir. Please take your seats. Members also. Yes. See,
In fact, about 2 days back, probably Wednesday, I visited your meeting also, in the informal meeting ಆಗ್ತಾ ಇತ್ತು. So I gave a small, sir, in fact, demonstration about 30 seconds presentation. ಯಾಕಂದರೆ ಇಲ್ಲಿ ತುಂಬ ಜನ ಹೊಸ ಮೆಂಬರ್ಸ್ ಇದ್ದರು. ಸೊ ವಾಟ್ ಈಸ್ 30 seconds ಪ್ರೆಸೆಂಟೇಷನ್, ಏನು ಹಂಗಂದರೆ ವಾಟ್ ಈಸ್ ಡೀಟೇಲ್ಡ್ ಬಿಸ್ನೆಸ್ ಪ್ರೆಸೆಂಟೇಷನ್ ಅಂತ ಅದ್ರ ಬಗ್ಗೆ ಇನ್ಫ್ಯಾಕ್ಟ್ ಮಿಸ್ಟರ್ ಪವನ್ ಕುಮಾರ್ ಅವರು ಕೂಡ ಮಾತಾಡಿದ್ರು. ಸೊ ಈಗ ಹೊಸ ಮೆಂಬರ್ಸ್ ಇದ್ದೀರಾ ನೀವು ಇಲ್ಲಿ ತುಂಬ ಜನ. ಪ್ರತಿ ಮೀಟಿಂಗಲ್ಲೂ ನಿಮ್ಮದು ಒಂದು 30 seconds ಬ್ರೀಫ್ ಪ್ರೆಸೆಂಟೇಷನ್ ಇರುತ್ತೆ. ಈ 30 seconds ಪ್ರೆಸೆಂಟೇಷನ್ ಏನು ಅಂದರೆ ಬೇಸಿಕಲಿ ಇಟ್ ಈಸ್ ಲೈಕ್ ಯು ವಿಲ್ ಬಿ ಇಂಟ್ರೊಡ್ಯೂಸಿಂಗ್ ಯುವರ್ ಸೆಲ್ಫ್. ನಂಬರ್ 1, ವಾಟ್ ಯು ಆರ್ ಆಫರಿಂಗ್. Number 2, finally you have to say that you are asked. ನನಗೆ ಇಂಥವ್ರು ಬೇಕು, ನನಗೆ ಇನ್ಫೋಸಿಸಲ್ಲಿ ಇಂಥವ್ರು ಇದ್ದರೆ ನನಗೆ ಪರಿಚಯ ಮಾಡಿಕೊಡಿ ಅಂತ. ವಿತೌಟ್ ಯುವರ್ ನಾಲೆಡ್ಜ್ ಅಲ್ಲಿ ಯಾರೋ ಒಬ್ಬರು ಮೆಂಬರ್ಸ್ ಅಷ್ಟು ಜನ ಕೂತಿರ್ತಾರೆ, ಅವ್ರಿಗೆ ಯಾರಿಗೋ ಒಬ್ರು ಒಂದು ಕಾಂಟ್ಯಾಕ್ಟ್ ಇರುತ್ತೆ. ದಟ್ ಇಸ್ ದ ರೀಸನ್ ಇಟ್ಸ್ ಕಾಲ್ಡ್ 30 seconds. ಸೊ ಯು ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಆರ್ ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಇನ್ ಜಸ್ಟ್ 30 seconds. ದಿಸ್ ಈಸ್ ದ ಬ್ರೀಫ್ ಪ್ರೆಸೆಂಟೇಷನ್. ಪ್ಲಸ್ ಎವ್ರಿ ಮೀಟಿಂಗಲ್ಲಿ ಯಾರಾದರೂ ಒಂದು ಇಬ್ಬರು 8 minutes ಮಾತಾಡ್ತಾರೆ. ಸೊ ದಟ್ ವಿಲ್ ಬಿ ದ ಬ್ರೀಫ್ ಬಿಸ್ನೆಸ್ ಪ್ರೆಸೆಂಟೇಷನ್. ಸೊ ದಿಸ್ ಈಸ್ ಕಾಲ್ಡ್ ಎಸ್ 30 seconds, ಆ್ಯಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎಲಿವೇಟರ್ ಸ್ಪೀಚ್ ಅಂತಲೂ ಕರೀತಾರೆ. ಯಾಕಂದರೆ ಬೇಸಿಕಲಿ ವೈ ವಿ ಕಾಲ್ ದಿಸ್ ಎಸ್ ಎಲಿವೇಟರ್ ಸ್ಪೀಚ್ ಈಸ್ ಬೇಸಿಕಲಿ ಲೈಕ್ ಯು ಗೆಟ್ ಎ ಟೈಮ್ ಟು ಟಾಕ್ ಟು somebody, your prospective customer, but unfortunately or fortunately you meet him in an elevator and you have only 30 seconds. So in that 30 seconds you have to talk about your company, you have to introduce yourself and what you are offering, all these things. That's why it is called as elevator speech anta. So in fact for the members we wanted to have this 30-second presentation. So as Mr. Prabhakar is also suggesting that we can have a brief demo of the members. Can you volunteer for that 30 seconds presentation? Members from, shall I start myself? Can we have members from Kashyapa, team Kashyapa, please volunteer yourself for the 30 seconds presentation. Sir, incoming presents sahibre banni, nive banni. ಹಲೋ ಹ್ಯಾಪಿ ಈವ್ನಿಂಗ್. ಕೇಳಿಸ್ತಾ ಇಲ್ಲ ನನಗೆ. ಹ್ಯಾಪಿ ಈವ್ನಿಂಗ್, ಹ್ಯಾಪಿ ಈವ್ನಿಂಗ್, ಹ್ಯಾಪಿ ಈವ್ನಿಂಗ್. ನಾವು ಎಷ್ಟು ಎನರ್ಜಿ ಹಾಕಿ ಮಾಡ್ತೀವೋ ಅಷ್ಟು ಬೇಗ ಟ್ರಾಫಿಕ್ ಕ್ಲಿಯರ್ ಆಗಿ ಸ್ವಾಮೀಜಿಗಳು ನಮ್ಗೆ ದರ್ಶನ ಕೊಡ್ತಾ ಇದ್ದಾರೆ. ಅಲ್ಲಿ ಕೇಳಿಸ್ಬೇಕು. ಸರ್ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, 30 seconds ಸ್ಟಾರ್ಟ್ ಮಾಡ್ತೀನಿ. ಓಕೆ. ನಾನು ಗಣೇಶ್ ಹೆಗಡೆ ಅಂತ, GP ಫಾರ್ಚ್ಯೂನ್ ಇಂಡಸ್ಟ್ರೀಸ್ ಅಂತ ಪೀಣ್ಯ ಸೆಕೆಂಡ್ ಸ್ಟೇಜ್ ನಾನು ರನ್ ಮಾಡ್ತಾ ಇದ್ದೀನಿ. ನಾನು ಕೋಲ್ಡ್ ಫೋರ್ಜಿಂಗ್ ಐಟಮನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಎಲ್ಲ ಯಾವ ಥರ ಒಬ್ಬ ಇಂಜಿನಿಯರ್ ಬಂದು ನೀವು ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಿಮ್ಗೇನು ಬೇಕು ಅಂತ ಕೇಳ್ತೀನಿ. ಆ ಕೋಲ್ಡ್ ಫೋರ್ಜಿಂಗಲ್ಲಿ ಮಿಷಿನ್ ಟೈಮಿಂಗನ್ನು ಸೇವ್ ಮಾಡ್ಬೋದು, ಮಿಷಿನ್ ರಾ ಮೆಟೀರಿಯಲ್ ವೇಟನ್ನು ಕಡಿಮೆ ಮಾಡ್ಬೋದು. ಹಾಗಾಗಿ ನಿಮ್ಗೆ ಯಾರು ಎಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರ್ ಮಾಡೋದಿದ್ರೆ ನನಗೆ ಹೇಳಿ, ನನಗೆ ತುಂಬ ಬೇಕಾಗಿದೆ. ಇನ್ನು 2 ಶಿಫ್ಟ್ ಖಾಲಿ ಇದೆ, ಬರೀ 1 ಶಿಫ್ಟ್ ಓಡ್ತಾ ಇದೆ, ಇನ್ನು 2 ಶಿಫ್ಟ್ ಓಡಬೇಕಾಗಿದೆ. ಥ್ಯಾಂಕ್ ಯು ಆಲ್. Thank you, sir. Can we have Ravi Upadhyaya, please? Mr. Chandan? Mr. Ravi Upadhyaya, please. For your 30 seconds presentation, your time starts now. ನಮಸ್ಕಾರ ಎಲ್ಲರಿಗೂ. Ravi Upadhyaya from Pawan Machine Tools and Services. We are dealing into machine tools like drilling machines, cutting machines, welding machines, and accessories. Brands like Hitachi, Makita, Bosch. For right tools for right application, please contact Pawan Machine Tools and Services. Thank you. Thank you. Chandan? Yeah, next. Yes. Good evening, everyone. My name is Chandan Bhatt. I'm an advocate practicing before the High Court of Karnataka as well as trial courts in Bangalore. I'm also a panel advocate for the state Karnataka Pollution Control Board, and I advise people on business transactions as well. I take up, I'm into litigation, and I take up commercial litigation, criminal, civil, and environmental litigation. Thank you all. Good evening. My name is Manu Ganesh. We have a branch office in Peenya. I am dealing in CNC machine tools like machining centers, double column and CNC lathes.
Most of our machine go for die and mold and aerospace segments. Please connect me to any of your known customers. Thank you. That's it, sir. That's it. ನಮಸ್ಕಾರ, ನನ್ನ ಹೆಸರು ಸುನೀಲ್ ಭಟ್ ಅಂತೇಳಿ. ನನ್ನ ಫರ್ಮ್ನ ಹೆಸರು ಲೈನಸ್ ಮೆಟಲ್ ಲಿಂಕ್ ಅಂತೇಳಿ. ಐ ಆಮ್ ಇಂಟು ಸ್ಕ್ರಾಪ್ ಮೆಟಲ್ ಟ್ರೇಡಿಂಗ್, ಫೆರಸ್ ಆಸ್ ವೆಲ್ ಆಸ್ ನಾನ್ ಫೆರಸ್ ಬೋತ್. ಥ್ಯಾಂಕ್ ಯು. ಸ್ವಲ್ಪ ಎನರ್ಜಿ ಬೇಕು. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಅಶೋಕ್ ಅಂತ. ಐ ಆಮ್ ಇಂಟು ಮೈ ಕಂಪನಿ ನೇಮ್ ಇಸ್ ಪ್ರೆಷಿಯಸ್ ಮಾರ್ಕೆಟಿಂಗ್. ವಿ ಆರ್ ಇಂಟು ದ ಆಫೀಸ್, ಕಂಪ್ಯೂಟರ್ ಆ್ಯಂಡ್ ಆಲ್ ಅದರ್ ಸ್ಟೇಷನರೀಸ್. ನಿಮಗೆ ಯಾವುದನ್ನ ಹೌಸ್ ಕೀಪಿಂಗ್ ಐಟಮ್ಸಿಂದ ಹಿಡಿದು ವೈಫೈ ರೂಟರ್ಸ್ ಯಾರು ಬೇಕಿದ್ರೂ ದಯವಿಟ್ಟು ನಮಗೆ ಕಾರ್ಪೊರೇಟ್ ಇದ್ದವ್ರನ್ನ ಕನೆಕ್ಟ್ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. Volunteer yourself. We need self-starters. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ದಿನೇಶ್ ಕಾರಂತ್ ಅಂತ. ನನ್ನ ಕಂಪನಿ ಹೆಸರು ಸ್ಯಾಂಡ್ಸ್ ಪ್ರೆಸಿಷನ್ ಪ್ರೈವೇಟ್ ಲಿಮಿಟೆಡ್ ಅಂತ. ವಿ ಆರ್ ಇಂಟು CNC ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್. ವಿ ಆರ್ ಮೇಕಿಂಗ್ ಟರ್ನಿಂಗ್ ಸೆಂಟರ್ಸ್, VMCs and special purpose machines in CNC. So any requirement for such machines, you can be in touch with us. Thank you. Thank you. Good evening. ನನ್ನ ಹೆಸರು ಶ್ರೀಧರ್ ಅಂತ. I'm running industry by name Siddhivinayak Fab Engineering Private Limited in Peenya, third phase. See, we are actually job shop people, and we are also into exports, but we don't have any products in our company. But I can offer that like consumables and all. Anybody, any suppliers are there, we can buy from them, like welding consumables and other. Like we are supplying that. Mr. Hegde, Upadhyaya is supplying us that own machine tools. We are getting Nice. Good effort. Come on, Aditya. Good evening, everyone. My name is Aditya Hegde. I am running a company called We Care Services. Primarily, we are into the event management. So, in the event management, we are taking end-to-end services related to the corporate as well as family events. And also recently we started with digital marketing to support the new entrepreneurs. Basically, they will not have the marketing strategy as well as the marketing ideas. So we are helping them to develop their business on the digital marketing as well. So if any kind of events you are looking, either it is family or corporate, please do refer me. Thank you. Thank you. Super. Come. We need self-starters, please. Good evening, everyone. My name is Rajiv Hegde. Our company name is Kaizen Tool Tech Private Limited. We are into manufacturing of jigs and fixtures, CNC machined components, precision engineering components, aerospace components. If anybody required such things, you can contact me. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಾಥ ಅಂತ. ನಾವು ಸಿಸ್ಕಾನ್ ಆಟೋಮೇಷನ್ ಅಂತ ಒಂದು ಕಂಪ್ನಿನ ರನ್ ಮಾಡ್ತೀವಿ. ಆ್ಯಕ್ಚುಲಿ ವಿ ಆರ್ ಇಂಟು ಎಲೆಕ್ಟ್ರಿಕಲ್ ಫೀಲ್ಡ್. ಸೊ ವಿ ಮ್ಯಾನುಫ್ಯಾಕ್ಚರ್ ಆಲ್ ಕೈಂಡ್ ಆಫ್ ಎಲೆಕ್ಟ್ರಿಕಲ್ panels like MCC panel, PLC panels and distribution panels. Also we take automation, plant automations and machine automation, and also we supply electrical components, and we also take electrical installation. For any requirement, please do contact us. Also please refer your contacts to help us in business. Thank you. ನಮಸ್ಕಾರ, ನನ್ನ ಹೆಸರು ನಾರಾಯಣ್ ಭಟ್ ಅಂತ. I represent company called Viprasiddhi Energy Private Limited. I involved in setting up a LPG stations, auto gas stations and CNG auto gas stations. And also we are a contractor of EPC of solar power plant. Thank you. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾರದಾ ಭಾರದ್ವಾಜ್ ಅಂತ. ನೀವು ಹೇಳೋಷ್ಟು ದೊಡ್ಡ ಕಂಪನಿಗಳಿಲ್ಲ ನಮ್ಮದು. ನಾನು ಆಮ್ ಇಂಟು ಟೆರಕೋಟಾ ಪ್ರಾಡಕ್ಟ್ಸ್. ಬೇಸಿಕಲಿ ನಾನು ಮಾಸ್ಟರ್ಸ್ ಇನ್ ಪೇಂಟಿಂಗ್ ಮಾಡ್ಕೊಂಡಿದ್ದೆ. ಐ ವಾಸ್ ಇಂಟು IT ಆ್ಯಂಡ್ ದೆನ್ ಐ ಥಾಟ್ ಓಕೆ ಲೆಟ್ ಮಿ ಸ್ಟಾರ್ಟ್ ಮೈ ಓನ್ ಬಿಸ್ನೆಸ್ ಅಂತ. ನಾನು ಮ್ಯೂರಲ್ಸು, ದೊಡ್ಡ ಬಿಲ್ಡಿಂಗ್ಸ್ಗೆ ಮ್ಯೂರಲ್ಸು, ಜ್ಯುವೆಲ್ರೀಸು, ಆಮೇಲೆ ಎಲ್ಲ ಪ್ರತಿಯೊಂದು ಮನೆ ಇದರಲ್ಲಿ, ಮತ್ತು ಯುಟೆನ್ಸಿಲ್ಸು, ಪ್ಲಾಂಟರ್ಸು, ದೊಡ್ಡದು ವೇರೆವರ್ ಆರ್ಟ್ ಈಸ್ ಇನ್ಕ್ಲೂಡೆಡ್ ಅಲ್ವಾ. ಸೊ ಅದರಲ್ಲೆಲ್ಲ ನಾನು ವರ್ಕ್ ಮಾಡ್ತೀನಿ. ಆಲ್ಸೋ ಸಪ್ಲೈಯಿಂಗ್ ಫಾರ್ ದ ಕಾರ್ಪೊರೇಟ್ ಕಂಪ್ನೀಸು ಆ್ಯಸ್ ಎ ಗಿಫ್ಟ್ಸು, ಆ ಥರದ್ದೆಲ್ಲ. ಯಾವುದಾದ್ರು ಆ ಥರ ರಿಕ್ವೈರ್ಮೆಂಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ. ಥ್ಯಾಂಕ್ ಯು ಆಲ್. Good evening all. My name is Raghavendra and
we own a company called HBM Heatex LLP. We are a product manufacturers, shell and tube heat exchangers and pressure vessels. So we actually manufacture according to the international standards, ASME, TEMA, API 660, stuff like that. So if you need any high-tech fabrication, so please refer to us and please contact us. Thank you. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಲಿತಾ ಪಂಚನಾಥನ್ ಅಂತ. My company name is Pavani Solutions. We are into commercial and industrial water purification. For all your water purification requirements, treatment and softeners, anything related to water, do contact us. Pavani Solutions, your water people. Thank you. Thank you, madam. And ಭಾಳಷ್ಟು ಇಂಟ್ರಡಕ್ಷನ್ ಬಂದಿದೆ ಇಲ್ಲಿ. Thank you so much. And thank you. Request everyone to kindly take your seats, please. Shri Guru Pyo Namaha. I now request Shri Ganesh Hegde to kindly escort Shri Anant Nagraj onto the dais, please. I now request Shri Ravi Upadhyay to kindly escort Mr. Gopalan Jagdish onto the dais, please. I now request Mr. Sharat Hegde to kindly escort Shri Umesh onto the dais, please. I also request Mr. Chandan Bhatt to escort Shri Prabhakar Rao onto the dais, please. And of course, we have Shri Pavan here, Mr. Srinath,
kindly escort him to his place, our launch director, Shri Pawan Kumar. हरिः ॐ गणानां त्वा गणपतिं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पद आनशृण्वन्नोतिभिः सेदसादनम् श्रीमहागणाधिपतये नमः। प्रणो देवी सरस्वती वाजेभिर्वाजिनीवती हेनामवित्र्यवतो वाग्देव्यै नमः। ॐ भद्रं कर्णेभिः शृणुयाम देवाः भद्रं पश्येमाच्यभिर्यजत्राः स्थिरैरङ्गैस्तुष्टुवागं दस्तनोभिः विषेम देवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। हरिः ॐ। For any program to be successful, we need the blessings of Almighty. Yes, we have with us Srimati Praveena and Srimati Mangala Gauri to render the invocation song. Thank you. ಕಣ್ಮನ ತಣಿಸುವ ಚಿನ್ಮಯ ಮೂರ್ತಿಗೆ ಪ್ರಥಮ ಪ್ರಣಾಮಗಳು. ಕಣ್ಮನ ತಣಿಸುವ ಚಿನ್ಮಯ ಮೂರ್ತಿಗೆ ಪ್ರಥಮ ಪ್ರಣಾಮಗಳು. ಸರ್ವರ ಹೃದಯ ಮಂದಿರದಲ್ಲಿ ನೆಲೆಯಾದ ಸರ್ವಶಕ್ತಿಯು ನೀನಯ್ಯ ನೀನಯ್ಯ. ಕಣ್ಮನ ತಣಿಸುವ ಚಿನ್ಮಯ ಮೂರ್ತಿಗೆ ಪ್ರಥಮ ಪ್ರಣಾಮಗಳು. ಜ್ಞಾನವು ನೀನೇ ಜ್ಯೋತಿಯು ನೀನೇ ಸರ್ವಶಕ್ತಿಯು ನೀನೇ. ಜ್ಞಾನವು ನೀನೇ ಜ್ಯೋತಿಯು ನೀನೇ ಸರ್ವಶಕ್ತಿಯು ನೀನೇ. ನೆನೆ ಒಡೆಸು ಭಿಕ್ಷಾ ಭಕ್ತಗೆ ಕಲ್ಪ ವೃಕ್ಷ. ಈರೇಳು ಲೋಕದೊಡೆಯ ನೀನಯ್ಯ. ಕಣ್ಮನ ತಣಿಸುವ ಚಿನ್ಮಯ ಮೂರ್ತಿಗೆ ಪ್ರಥಮ ಪ್ರಣಾಮಗಳು. ಕಣ್ಮನ ತಣಿಸುವ ಚಿನ್ಮಯ ಮೂರ್ತಿಗೆ ಪ್ರಥಮ ಪ್ರಣಾಮಗಳು. ಪ್ರಥಮ ಪ್ರಣಾಮಗಳು. ಪ್ರಥಮ ಪ್ರಣಾಮಗಳು.
Srimati Pravina and Srimati Mangala for rendering a divine invocation song. I now call upon Sri B.R. Pavanakumar, the launch director, to kindly give the welcome speech. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ಜನ ಪೀಣ್ಯ ಇಂಡಸ್ಟ್ರಿಯಲ್ ಇಯರ್ನಲ್ಲಿ ನಿಮ್ಮೆಲ್ಲರನ್ನೂ ನೋಡ್ತಾ ಇರೋದಕ್ಕೆ. ಎಲ್ಲರಿಗೂ, ಎಲ್ಲ ಬ್ರಾಹ್ಮಣ ಬಂಧುಗಳಿಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ಸುಸ್ವಾಗತ. ಪ್ರಪ್ರಥಮವಾಗಿ ಪೂಜ್ಯ ಯತಿವರ್ಯರ ಪಾದಾರವಿಂದಗಳಿಗೆ ನಮನವನ್ನು ಸಮರ್ಪಣೆ ಮಾಡ್ತಾ ಅವರನ್ನು ಈ ಸಮಾರಂಭಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಕಶ್ಯಪ ಚಾಪ್ಟರ್ ವತಿಯಿಂದ ಒಂದು ಸಣ್ಣ ಕಿರುಕಾಣಿಯಾಗಿ ಒಂದು ಫಲ ಸಮರ್ಪಣೆ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ತಾವುಗಳು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ. ಶೂ ಬಿಚ್ಬಿಟ್ಟು ಬನ್ನಿ ಬೇಗ, ಸ್ವಲ್ಪ ರೆಡಿ ಇರಬೇಕು. ಆಗಿದೆಯಾ? ಇದರಲ್ಲಿ ಇಟ್ಟಿದ್ದಾಗಿ ಅಮೌಂಟ್ ಇದೆಯಾ? ಸರಿ ಕೊಡಿ. ಥ್ಯಾಂಕ್ ಯು ಗಣೇಶ್ ಹೆಗಡೆ, ರವಿ ಕುಮಾರ್ ಆ್ಯಂಡ್ ರವಿ ಉಪಾಧ್ಯಾಯ ಆ್ಯಂಡ್ ಮತ್ತು ಚಂದನ್ ಭಟ್ MC ಟೀಮ್ ಅವರು. ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕ, ಅವರ ಬಿಲವರ್ಡ್ ಲೀಡರ್ ಅನಂತ ನಾಗರಾಜ್ ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮ ಈ ವೇದಿಕೆಗೆ ಆಹ್ವಾನವನ್ನು ಬಯಸ್ತಾ ಇದ್ದೀವಿ. ವಿ ವೆಲ್ಕಮ್ ಯು ಸರ್. ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮೆಲ್ಲರ ಮಧ್ಯದಲ್ಲಿ ಇವತ್ತು ನಮ್ಮ ನೆಚ್ಚಿನ ಏನು ಹೇಳೋದು ಆತ್ಮೀಯರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಗೋಪಾಲನ್ ಜಗದೀಶ್ ಅವರಿಲ್ಲಿ ಸಾಧಾರಣ ವ್ಯಕ್ತಿಯಾಗಿ ಕೂತಿದ್ದಾರೆ, ಬಟ್ ಅಸಾಧಾರಣವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಹೇಳ್ತಾ ಹೋದರೆ ಇವತ್ತು ದಿನಪೂರ್ತಿ ಅವ್ರ ಬಗ್ಗೆ ಮಾತಾಡ್ಬೋದು. ಅಷ್ಟು ಸಿಂಪಲ್ ವ್ಯಕ್ತಿ, ಅಷ್ಟೇ ಪ್ರಬುದ್ಧ ಪ್ರತಿಭಾನ್ವಿತ. ಅವರಿಗೆ ನಾವು ಈ ವೇದಿಕೆಗೆ ತುಂಬ ಹೃದಯದ ಆದರವನ್ನು ಬಯಸುತ್ತಾ ಶುಭ ಕೋರ್ತಾ ಇದ್ದೀವಿ. ಆಗಮಿಸ್ತಾ
you, Jaganna, for accepting our invitation and thank you, sir, for accepting our invitation and attending for the event. Next, ನಮ್ಮ ಉಮೇಶ್ ಸರ್ ಅವರು, ನಿಮ್ಮೆಲ್ಲರಿಗೂ ಗೊತ್ತು ಪೀಣ್ಯದವ್ರ ಬಗ್ಗೆ ನಾನೇನು ಪೀಣ್ಯನವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕಾದಂಥ ಅಗತ್ಯ ಇಲ್ಲ. ಸುಮಾರು ಜನಕ್ಕೆ ಅವರು ಉದ್ಯೋಗದಾತರು. ಹೆಚ್ಚು ಕಮ್ಮಿ ಒಂದು 40 to 50% ಆಫ್ ದ ಪೀಣ್ಯ ಇಂಡಸ್ಟ್ರೀಸ್ ಡಿಪೆಂಡ್ಸ್ ಆನ್ ಹಿಮ್ ಅಂತಾನೆ ಎಲ್ಲರೂ ಹೇಳ್ತಾರೆ. ಅವ್ರಿಗೆ ನಾವು ಹೃತ್ಪೂರ್ವಕವಾಗಿ ನಮ್ಮ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಒಂದು ಸಣ್ಣ ನೆನಪಿನ ಕಾಣಿಕೆ. ಗಣೇಶ್ ಹೆಗಡೆ ಅವರ ಫಸ್ಟ್ ಕಸ್ಟಮರ್ ಅವರೇ ಅಂತ ಹೇಳ್ತಾ ಇದ್ದಾರೆ, ಶರತ್ ಹೆಗಡೆ ಅವ್ರದ್ದು. ಸುಮಾರು ಜನಕ್ಕೆ ಅವರು ಉದ್ಯೋಗದಾತರು. ಥ್ಯಾಂಕ್ ಯು ಸರ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಇನ್ವಿಟೇಷನ್ ಆ್ಯಂಡ್ ಪಾರ್ಟಿಸಿಪೇಟಿಂಗ್ ಇನ್ ದ ಇವೆಂಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಪ್ರಭಾಕರ್ ರಾಯರು, ಮಾತು ಕಮ್ಮಿ ಕೆಲಸ ಜಾಸ್ತಿ ಅವರು. ಸೊ ಅವ್ರಿಗೆ ನಾವು ಹೃತ್ಪೂರ್ವಕವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನೀವು ನಮ್ಮೆಲ್ಲರ ಹೆಮ್ಮೆ. ಈಗ ಮಾತು ಜಾಸ್ತಿ, ಕೆಲಸನೂ ಜಾಸ್ತಿ. ಅವರೇ ನಮ್ಮ ಪವನ್ ಕುಮಾರ್, ಲಾಂಚ್ ಡೈರೆಕ್ಟರ್. ಈ ಒಂದು ತಿಂಗಳಲ್ಲಿ ಎಷ್ಟು ಕೆಲಸ ಮಾಡಿದ್ವಿ ಕೇಳಿದ್ರೆ, ಮೋಸ್ಟ್ಲಿ ನಾನು 1 ವರ್ಷದ ಕೆಲಸ ಮಾಡೋದನ್ನು 1 ತಿಂಗಳಲ್ಲಿ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಇವತ್ತು ಇಷ್ಟು ಒಂದು 50 ಜನ ಮೆಂಬರನ್ನು ಮಾಡಿ ಈ ಥರ ದಿಗ್ಗಜರನ್ನು ಕರೆದು ಈ ಶಾರ್ಟ್ ಟೈಮಲ್ಲಿ ಮಾಡಬೇಕು ಅಂತಂದರೆ ಅದು ಕೆಲಸ ಮಾತು 2 ಜಾಸ್ತಿ ಇದ್ರೆ ಮಾತ್ರ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ನನಗೆ ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಅವರು. ನಮ್ಮದು ಅದೇ ಕತೆ. ಥ್ಯಾಂಕ್ ಯು. ತುಂಬ ಸಂತೋಷ ಆಗ್ತಾ ಇದೆ. ನಮ್ಮೆಲ್ಲರ ಇದು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಬರೀ 30 ದಿನದಲ್ಲಿ ನಾವೊಂದು 50-60 ಜನ ಮೆಂಬರ್ಶಿಪ್ ಮಾಡಿ, ಅದರಲ್ಲಿ ಈಗ ಸ್ವಲ್ಪ ಮಳೆ ಕಾರಣದಿಂದ ಸುಮಾರು ಜನ ಬರೋಕ್ಕಾಗಲಿಲ್ಲ. ಒಂದು 40-42 ಜನ ಬಂದಿದ್ದಾರೆ. ಅದಕ್ಕೆ ಹೆಚ್ಚಿನ ಕೆಲಸ ಕಾರ್ಯಗಳು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತು ಸ್ವಾಮೀಜಿಗಳನ್ನ ನಮ್ಮಲ್ಲಿವರೆಗೂ ಕರ್ಕೊಂಡು ಬರೋಕ್ಕೆ ಸಹಾಯ ಮಾಡಿದಂತಹ ನಮ್ಮ ಗುರೂಜಿ, ಎಲ್ಲರೂ ಪಾಪ್ಯುಲರ್ಲಿ ಗುರೂಜಿ ಅಂತಾನೆ, ಈವನ್ ನಮ್ಮ ಫೌಂಡರ್ ಡೈರೆಕ್ಟರ್ ಕೂಡ ಅವ್ರು ನೋಡಿದ ತಕ್ಷಣ ನಮಸ್ಕಾರ ಮಾಡ್ತಾರೆ ಅಂತ ಅಜಾತ ಶತ್ರು ಅಂತಲೇ ಹೇಳ್ಬೋದು ಅವ್ರನ್ನ. ನಮ್ಮ ರಮೇಶ್ ಜೋಯ್ ಸರ್ಗೆ ಈ ವೇದಿಕೆಗೆ ಆಹ್ವಾನ ಮಾಡ್ತಾ ಒಂದು ಸಣ್ಣ ಕಿರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ರಮೇಶ್ ಗುರುಜಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಹಾಗೆ ನಾವೆಲ್ಲರೂ ಪ್ರೀತಿಯಿಂದ ರವಿ ಅಣ್ಣ ಅಂತಲೇ ಕರಿತೀವಿ. ಎಲ್ಲರಿಗೂ ಅಣ್ಣ. ನಿಜವಾದ ಹೆಸರಿನಲ್ಲಿ, ಜವಾಬ್ದಾರಿನಲ್ಲಿ, ಎಲ್ಲ ರೀತಿಯಲ್ಲೂ ಏನು ಬೇಕಾದರೂ, ಎಷ್ಟೊತ್ತಲ್ಲಿ ಬೇಕಾದ್ರೂ ಧೈರ್ಯವಾಗಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಸಮಾಧಾನವಾಗಿ, ಸರಳವಾಗಿ, ಎಂಥ ದೊಡ್ಡ ಸಮಸ್ಯೆ ಇದ್ರೂ ಓ ಇದಿಷ್ಟೇನಾ ಅನ್ನೋ ರೀತಿಯಲ್ಲಿ ಬಗೆಹರಿಸ್ಕೊಡ್ತಾರೆ. ರವಿ ಅಣ್ಣ, ವಿ ವೆಲ್ಕಮ್ ಯು ಫಾರ್ ದಿ ಈವೆಂಟ್. ಅವರು ನಮ್ಮ ಸ್ಫೂರ್ತಿ, ನಮ್ಮೆಲ್ಲರ ಹೆಮ್ಮೆ. ವಿ ವೆಲ್ಕಮ್ ಯು ಫಾರ್ ದ ಮೀಟಿಂಗ್, ಫಾರ್ ದ ಈವೆಂಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಸೆಕ್ರೆಟ್ರಿ ಆಗಿರೋಂಥ ಕಿರಣ್ ರಾಮರಾವ್ ಅವ್ರಿಗೆ ನಾವು ಎಷ್ಟು
ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಥ್ಯಾಂಕ್ಸು ತುಂಬ ಚಿಕ್ಕ ಪದ ಅನಿಸುತ್ತೆ. ಪ್ರತಿಯೊಂದು ನೆನ್ನೆನೂ ಅವ್ರು ಇಲ್ಲೇ ಇದ್ದರು ನಮ್ಮ ಜೊತೆ, ಪ್ರತಿಯೊಂದು ಹೆಜ್ಜೆನಲ್ಲೂ ಇದ್ದು ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಮುಂದೆ ಕಾಣಿಸ್ತಾ ಇರ್ತೀವಿ, ನಮ್ಮ ಹಿಂದೆ ಅವ್ರು ಡೆಫಿನೆಟಾಗಿ ಇದ್ದೇ ಇರ್ತಾರೆ. ಅವ್ರ ಆಶೀರ್ವಾದ ಮತ್ತು ಪ್ರೋತ್ಸಾಹದಿಂದ ಇದೆಲ್ಲ ಇಷ್ಟರ ಮಟ್ಟಿಗೆ ಆಗಲಿಕ್ಕೆ ಕಾರಣ ಆಗಿದೆ. ವಿ ವೆಲ್ಕಮ್ ಯು ಫಾರ್ ದ ಮೀಟಿಂಗ್, ಫಾರ್ ದ ಈವೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಈ ಈವೆಂಟ್ಗೆ ಡೈರೆಕ್ಟರು ಮತ್ತು ಇದನ್ನೆಲ್ಲ ಸೂಕ್ಷ್ಮವಾಗಿ ಬಂದು ಗಮನಿಸಿ ಎಲ್ಲಿ ಸಣ್ಣ ಪುಟ್ಟ ಕುಂದುಕೊರತೆಗಳಿದ್ರು ಅದನ್ನೆಲ್ಲ ಹೇಳಿ ನಮ್ಮನ್ನು ಸರಿಯಾದ ದಾರಿನಲ್ಲಿ ನಡ್ಸ್ಕೊಂಡು ಬಂದ್ರಂಥ ಪ್ರಕಾಶ್ ತಲ್ಲಿ ಅವ್ರಿಗೆ ವಿ ವೆಲ್ಕಮ್ ಯು ಫಾರ್ ದ ಈವೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಲ್ ಟೈಮ್ ಆ್ಯಂಡ್ ಎಫರ್ಟ್ ಸರ್. ಹಾಗೆ ನಮ್ಮ ಪರಶುರಾಮ ಚಾಪ್ಟರ್ ಲಾಂಚ್ ಮಾಡಿದಂಥ ಸತೀಶ್ ಜಿ ಎನ್ ರಾವ್ ಅವ್ರಿಗೆ ತುಂಬ ಹೃದಯದ ಸ್ವಾಗತ. ಅವರು EC ಮೆಂಬರು ಮತ್ತು ನಮ್ಮೆಲ್ಲರಿಗೆ ಜೊತೆಯಲ್ಲಿರ್ತಾರೆ, ಸ್ಫೂರ್ತಿದಾಯಕ. ಥ್ಯಾಂಕ್ ಯು ಸರ್, ವಿ ವೆಲ್ಕಮ್ ಯು ಫಾರ್ ದ ಮೀಟಿಂಗ್, ಫಾರ್ ದ ಈವೆಂಟ್. ಓಕೆ. ಆ್ಯಂಡ್ ಪರಶುರಾಮ ಒಕ್ಕೂಟದಿಂದ ನಮ್ಮ MC ಸುದರ್ಶನ್ ಅವ್ರು ಬಂದಿದ್ದಾರೆ. ಸುದರ್ಶನ್ ಅವ್ರಿಗೆ ತುಂಬ ಹೃದಯದ ಸ್ವಾಗತ. ಬನ್ನಿ ಎಲ್ಲ ಫುಲ್ ಟೀಮ್, ಎಲ್ಲರೂ ಪರಶುರಾಮರು. ಎಲ್ಲ ಪರಶುರಾಮರಿಗೂ ಒಂದು ದೊಡ್ಡ ಚಪ್ಪಾಳೆ. ಎಲ್ಲ ಪರಶುರಾಮರ ಪರವಾಗಿ ಸುದರ್ಶನ್ ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಎಲ್ಲ ಪರಶುರಾಮರಿಗೂ ಕೃಷ್ಣ ಅವರು ಮತ್ತು ಪಲ್ಲವಿಯವರು ಬಂದಿದ್ದಾರೆ, ದಯವಿಟ್ಟು ಬನ್ನಿ. ಯಾಕೆಂದರೆ ಇದು ಕಶ್ಯಪ ಚಾಪ್ಟರ್ದು ಹೆಮ್ಮೆಯಿಂದ ಹೇಳ್ಬೋದು. ಇಟ್ಸ್ ಶ್ರೀ ಪರಶುರಾಮ ಇನಿಷಿಯೇಟಿವ್. ಫೋಟೋಸ್ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ. ಅತಿಥಿಗಳೆಲ್ಲ ಕಾಯ್ತಾ ಇದ್ದಾರೆ, ಅವ್ರನ್ನ ಹೆಚ್ಚೊತ್ತು ಕಾಯಿಸೋದು ಬೇಡ. ಸ್ವಾಮೀಜಿಗಳಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಆಮೇಲೆ ಫೋಟೋ ಆಮೇಲೆ ತೊಗೊಳ್ಳೋಣ. ಹಾಗೆ ನಮ್ಮ ಇನ್ನೊಬ್ಬ EC ಮೆಂಬರು ನಮ್ಮ ರಮೇಶ್ ವೇದಾಲ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸರ್, ವಿ ವೆಲ್ಕಮ್ ಯು ಫಾರ್ ದಿ ಈವೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಮತ್ತು ನಮ್ಮ ಮುರಳಿ ಅವರು, ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ಓಕೆ. ಸೊ ಎಲ್ಲರಿಗೂ ಬಂದಿರೋ ಎಲ್ಲ ಬ್ರಾಹ್ಮಣ ಬಂಧುಗಳಿಗೆ ಮತ್ತು ಕಶ್ಯಪದ ಚಾಪ್ಟರ್ ಮೆಂಬರ್ಸ್ಗೆ, ಪರಶುರಾಮ ಚಾಪ್ಟರ್ ಮೆಂಬರ್ಸ್ಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಿಮ್ಮೆಲ್ಲರನ್ನೂ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಪವನ್ ಸರ್. ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದರೆ ಬಹಳಷ್ಟು ಜನ ಇದರ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಅವರು ರೆಕಗ್ನೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಲೈಟಿಂಗ್ ಆಫ್ ದ ಲ್ಯಾಂಪ್. I now request Swamiji and all the other dignitaries on the dais to kindly join us for the lighting of the lamp. Shubham kurutvam kalyanam arogyam dhanasampadah. Shubham kurutvam kalyanam arogyam dhanasampadah. Shatrubuddhi vinasaya
दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः 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 शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् Thank you, Swamiji, and all the other dignitaries on the dais for joining us in lighting of the lamp. And friends, as you all know that today we all have assembled here on this colorful event, that is the launch of Sri Kashyapa chapter. ಥ್ಯಾಂಕ್ ಯು ಸ್ವಾಮೀಜಿ. ನಿಮ್ಮ ಆಶೀರ್ವಾದ ಸದಾ ನಮ್ಮೊಂದಿಗೆ ಇರಬೇಕು. ನಿಮ್ಮ ಅಮೃತಹಸ್ತದಿಂದ ಇವತ್ತು ನಮ್ಮ ಚಾಪ್ಟರ್ನ ನೀವು ಓಪನ್ ಮಾಡಿದ್ದೀರಾ, ತುಂಬ ಸಂತೋಷ. ಉದ್ಘಾಟಿಸಿದ್ದೀರಾ, ತುಂಬ ಸಂತೋಷ. Thank you, Swamiji. Once again, a loud applause. To the lotus feet of His Holiness Sri Sri Yadugiri Yatiraja Narayana Ramanuja Swamiji. Swamiji, with your permission, we will be installing the office bearers today. I'm really humbled to stand in front of you and privileged to
to stand in front of you as the installing officer for the office bearers for Kashyapa chapter. Now we have just witnessed the launch of Kashyapa, the 29th chapter. As per the protocol, or we can, you all three can take oath at once. When I say I, you may please pronounce your name. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಬೇಗ ಮುಗಿಸುವ. When I say I, you may please pronounce your name and you may say your designation also. I, being inducted as the of the Kashyapa chapter of the Forum of Business by Brahmins, do solemnly affirm and swear in the name of God that I will faithfully and consciously discharge my duties to the best of my ability, knowledge and judgment without fear or favor, affection or ill will. I serve as a living example of this organization's philosophy and beliefs, will uphold and enforce the constitution of this organization at all times. I further swear to help and promote the development of the Forum of Business by Brahmins and support in whatever way I can for the development of members and upliftment of the quality of life of the people in our community. You may please pronounce I agree. Now you are officially the Charter President, Secretary and Treasurer of Kashyapa. Happy networking. We wish you all the very best for next 1 year also. Sir, for next 1 year you are married to Kashyapa. Sir, lifelong marriage ಅಂತ ಹೇಳಬೇಕು ಸರ್. 1 year ಯಾಕೆ? Please for the post office assistant. Okay. I also request you to kindly induct the chapter directors. Yeah. Thank you so much, sir. Strike a pose. Thank you. Thank you. Friends, we have with us now a factory fresh from the farm, President Shri Ganesh Hegde with us. A round of applause to Mr. Ganesh Hegde for becoming the chapter president of Shri Kashyapa chapter of the Forum of Business by Brahmins. Congratulations, Mr. Hegde, for this wonderful achievement. I now request Mr. Hegde to give his acceptance speech. ಎಲ್ರಿಗೂ ಪ್ರಣಾಮಗಳು. ನನಗೆ ಇವತ್ತು ಸ್ವಾಮಿಗಳು ಸಪ್ತ ಋಷಿಗಳನ್ನು ಅವರಲ್ಲಿ ನೋಡ್ತಕ್ಕಂಥ ಒಂದು ಅನುಭವ ಆಗ್ತಾ ಇದೆ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ರಕ್ಷಣಾಂ ಕ್ಷೇಮ. ದೊರಕದ ವಸ್ತು ದೊರಕಿದಾಗ ಯೋಗವೆಂದಲು ಅದರ ರಕ್ಷಣೆಯೇ ನಮ್ಮ ಕ್ಷೇಮ ಎಂದು ಅರ್ಥ. ಅಂದರೆ ನಮ್ಮೆಲ್ಲರನ್ನ ಕ್ಷೇಮ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವ್ರ ಹತ್ರ ನಾನು ಪಾದಾರವಿಂದಕ್ಕೆ ಈಗ ಇಷ್ಟೇ ಹೇಳಕ್ಕೆ 3 ಮಾತು ಹೇಳಕ್ಕೆ ಹೇಳಿದ್ದಾರೆ. ಒಂದು ಮಾತು ಹೇಳ್ತೀನಿ. ನಮ್ಮ ಉದ್ದೇಶ ಏನು, ಈ ವರ್ಷ ಇನ್ನು 10 ತಿಂಗಳು 12 ತಿಂಗಳು ನಮ್ದು ಏನಿದೆ, ನಾನು 100 ಜನ ನಮ್ಮ ಪ್ಲಸ್ 100+ ಮೆಂಬರನ್ನು ನಾವು ಈ ಕಶ್ಯಪ ಚಾಪ್ಟರ್ಗೆ ನಾವು ಮಾಡಬೇಕು ಅಂತ ಒಂದು. ಎರಡನೇದಾಗಿ ನಮ್ಮ ಟರ್ನೋವರ್, ನಿಮ್ಮ ಟರ್ನೋವರ್ ಬೇರೆ ಇರುತ್ತೆ. ಈ ಕಶ್ಯಪ ತಾರ್ಮೆಯಿಂದ ಈ ನಮ್ಮ ಕಾಂಟ್ಯಾಕ್ಟಿಂದ ಹೊಸ ಬಿಸ್ನೆಸ್ಸು ನಾವು 100 ಕೋಟಿ ಪ್ಲಸ್ ರಚನೆ ಆಗಬೇಕು ಅಂತ ಹೇಳುವಂಥದ್ದು. ಇನ್ನೊಂದಿದೆ ಎಕ್ಸ್ಟ್ರಾ ನನ್ನ ಒಂದು ಡ್ರೀಮು. ಈಗ ನಮ್ಮ ಇಲ್ಲಿ ಕೂತಕ್ಕಂಥ ದಿಗ್ಗಜರಲ್ಲಿ ಮಿಸ್ಟರ್ ಉಮೇಶ್ ಅವರು ಸುಮಾರು ನನಗೆ ಗೊತ್ತಿಲ್ಲ, ಅಶ್ವಥ್ ನಾರಾಯಣ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಗೊತ್ತಾಗುತ್ತೆ, ಅವ್ರು ಹೇಳಲ್ಲ. ಒಂದು 6000 ಜನರಿಗೆ ಕೆಲಸ ಕೊಟ್ಟಿರ್ಬೋದಾ ಗ್ರೂಪು MS? ಯಾಕೆ ನಿಮಗೆಲ್ಲ ಲೆಕ್ಕ ಗೊತ್ತಿರುತ್ತೆ, 6000+ ಆಗಿರ್ಬೋದು. ನಾವೀಗ 48-50 ಜನ ಮೆಂಬರು 1000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಸರ್. ಈಗ ಆಲ್ರೆಡಿ
ನಾವು ಕೂಡ ಬರೀ ಟರ್ನ್ ಒಂದೇ ಅಲ್ಲ, ನೆಕ್ಸ್ಟ್ 1 ಇಯರ್ಗೆ ನಾವು 1,000ನ 2,000 ಪ್ಲಸ್ ಎಂಪ್ಲಾಯ್ಮೆಂಟನ್ನು ಕೊಡೋಣ. ನಮಗೊಂದೇ ಅಲ್ಲ, ನಮ್ಮ ಸಹಾಯ ಹೊರಗಡೆಗೆ ತುಂಬ ಜನ ಬೇಕಾಗಿದೆ. ಬಿ ಆಗ್ತಾ ಇರೋದು ನಾವೊಂದೇ ಬೆಳೆದಕ್ಕಲ್ಲ, ನಮ್ಮ ಜವಾಬ್ದಾರಿ. ನಾವು ಯಾವುದೋ ಪ್ರೈಮ್ ಮಿನಿಸ್ಟರ್ ಆಗದೇ ಇರ್ಬೋದು, CM ಆಗೋದು, ಯಾವುದೋ ಒಂದು ದೊಡ್ಡ ಪೋಸ್ಟ್ ಬರದೇ ಇರ್ಬೋದು, ಆದರೆ ಅವರೆಲ್ಲರಿಗಿಂತ ಜವಾಬ್ದಾರಿ ಸಮಾಜದಲ್ಲಿ ನಮ್ಮದಿದೆ. ಅದಕ್ಕೆ ನಾವೇನಾದ್ರು ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಂಪಾದನೆ ಮಾಡಿ ನಮಗೆಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸಮಾಜ ಸೇವೆಯನ್ನು ಮಾಡೋಣ ಅಂತ ಹೇಳೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಆಲ್. Once again, congratulations, sir, and all the MC members. Now I request once again Shri Anant Nagaraj to kindly okay, sorry, there is a small change in the agenda, as His Holiness Swamiji has other appointments. He has to leave. Adrinda ಸ್ವಾಮೀಜಿಗಳು ನಮಗೆ ಇವಾಗ ಅವರ ಆಶೀರ್ವಚನ ನೀಡ್ತಾರೆ. Yes. Once again, there is a small change in the agenda as per the suggestions given by Swamiji, that Shri Gopalan Jagdish will be speaking. But sir, before you speak, I am supposed to give a brief introduction about you. But the problem, what happened here is, when I got the introduction, this is not an introduction, but it's a list of awards and recognitions. So, sir, I really don't know, because I have been doing this anchoring for ages, but never seen such a list of awards here. So I am going to cut it short, because ಎಷ್ಟು ಹೇಳಿದ್ರು ಸಾಲೋದಿಲ್ಲ ಸ್ವಾಮೀಜಿ ಇವ್ರ ಬಗ್ಗೆ. ಯಾಕಂದರೆ ಈ ಪೇಜ್ ಪೂರ್ತಿ ಇವರ ಅವಾರ್ಡ್ಗಳೇ ಇದೆ. ನಾನು ಏನು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಎ ವೆರಿ ಬ್ರೀಫ್ 1 minute ಇಂಟ್ರಡಕ್ಷನ್ ಹೇಳಬೇಕು ಅಂದರೆ, ಶ್ರೀ ಗೋಪಾಲನ್ ಜಗದೀಶ್ ಇಸ್ ದ ಚೇರ್ಮನ್, ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಹೈಪರ್ಸಾನಿಕ್ಸ್, ಪ್ರೊಫೆಸರ್, Department of Aerospace Engineering, Indian Institute of Science, Bangalore. He has won various awards. So there's a huge list of awards and recognitions here. So over to you, sir, Shri Gopalan Jagdishan, and I request him to kindly address the gathering. Thank you, sir. ಜಿಯರ ಪಾದಾರವಿಂದಗಳಿಗೆ ನಮನ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ನಮಸ್ಕಾರ. ಕಶ್ಯಪ ಅಂತ ಹೇಳಿ ಹೇಗೆ ನೀವು ಹೆಸರಿಟ್ಟರೋ ಗೊತ್ತಿಲ್ಲ, ಬಹುಶಃ ಕಶ್ಯಪರ ದರ್ಶನ ಇವತ್ತಾಯಿತು ಅಂತ ನಾನಾದರೂ ಭಾವಿಸಿದ್ದೇನೆ. ಭವ್ಯ ಭಾರತದ ಸಂಸ್ಕೃತಿಯಲ್ಲಿ ಸನಾತನ ಧರ್ಮವನ್ನು ಉಳಿಸಿಕೊಂಡು ಬರ್ತಕ್ಕಂಥ ಹಲವಾರು ಆಚಾರ್ಯ ಪಂಕ್ತಿಯಲ್ಲಿ ನನ್ನ ಹೃದಯಕ್ಕೆ ಭಾಳ ಹತ್ರವಾದಂಥವರು ರಾಮಾನುಜಾಚಾರ್ಯರು. ಇದು ಯಾಕೆ ಅಂತ ನೀವು ಭಾವಿಸ್ಬೋದು. ಇಲ್ಲಿ ಗಣೇಶ್ ಹೆಗ್ಡೆ ಅವರು ಭಾಳ ಸೊಗಸಾಗಿ ಹೇಳಿದ್ರು, ಸಮಾಜಮುಖವಾಗಿ ಕೆಲಸ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂಥೇಳಿ. ರಾಮಾನುಜಾಚಾರ್ಯರು ಬಹುಶಃ ಈ ಪ್ರಪಂಚ ಕಂಡಂತಹ ಅತ್ಯಂತ ಅನುಪಮವಾದಂಥ ವ್ಯಕ್ತಿ. ಯಾರ್ಯಾರು ಅವರ ಜೀವನ ಚರಿತ್ರೆಯನ್ನು ಓದಿಲ್ವೋ ದಯವಿಟ್ಟು ಓದಿ. ಅವರು ಸುಮಾರು ಅವರ ಗುರುಗಳನ್ನು ಅರಸಿ ಹೋಗಿ ಅವರೊಂದು 30-40 ಸತಿ ಬೇಗೆ ಅಂತ ಬಿಸಿಲಿನಲ್ಲಿ ಆ ಗುರುವಿಗೆ ಒಂದು ಚರಣಾರವಿಂದಗಳಿಗೆ ಶರಣಾಗತಿ ಒಲ್ಲಬೇಕು ಅಂತಕ್ಕಂಥ ಒಂದು ಮಹಾಭಾವನೆ ಇದೆ ನೋಡಿ, ಅದರ ಪ್ರತಿಬಿಂಬವೇ ರಾಮಾನುಜಾಚಾರ್ಯರು. ಇದನ್ನೇ ಇತ್ತೀಚಿನ ದಿನಗಳಲ್ಲಿ ಕುವೆಂಪುರವರು ಭಾಳ ಸೊಗಸಾಗಿ ಹೇಳ್ತಾರೆ, ಮುಂದೆ ಗುರಿ ಇತ್ತು ಹಿಂದೆ ಗುರುವಿತ್ತ ಸಾಗುತ್ತಿತ್ತು ರಣವೀರರ ದಂಡು, ಇಂದು ಮುಂದೆ ಗುರಿ ಇಲ್ಲ ಹಿಂದೆ ಗುರುವೂ ಇಲ್ಲ ಸಾಗುತ್ತಿದೆ ರಣಹೇಡಿಗಳ ಹಿಂಡು ಅಂಥೇಳಿ. ನಾವು ಎಲ್ಲಿವರೆಗೂ ಗುರುವನ್ನು ಮುಂದೆ ಇಟ್ಟುಕೊಂಡು ಹೋಗ್ತೇವೆ ಬಹುಶಃ ಆ ಸಮಾಜ ಮೇಲೋಗ್ತದೆ. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಏನು ರಾಮಾನುಜಾಚಾರ್ಯರಲ್ಲಿ ನಾ ಕಂಡಂಥದ್ದು ಅಂತ ಹೇಳಿದ್ರೆ, ಅವರಿಗೆ ಗುರು ದೀಕ್ಷೆ ಆದಾಗ ಹೇಳ್ತಾರೆ, ಇದನ್ನು ದಯವಿಟ್ಟು ಬೇರೆ ಯಾರಿಗೂ ಹೇಳಬೇಡಿ ಪ್ರಪಂಚಕ್ಕೆ, ಬ್ರಹ್ಮ ನೀವು ಸ್ವರ್ಗಕ್ಕೆ ಹೋಗ್ತಕ್ಕಂತಹ ದಾರಿ, ಇದನ್ನು ಬೇರೆಯವ್ರಿಗೆ ಹೇಳಬಾರ್ದು ಅಂತ ಹೇಳಿದಾಗಲೂ ಸಹ ಎಲ್ಲರಿಗೂ ನಾರಾಯಣ ಪದವನ್ನು ಪರಮಪದವನ್ನು ಹೇಗೆ ಪಡೆಯಬಹುದು ಅಂಥೇಳಿ ಸಾರಿಕೊಟ್ಟಂಥ ಮಹಾನುಭಾವರವರು. ನನಗೆ ತೊಂದರೆಯಾದರೂ ಪರವಾಗಿಲ್ಲ,
ನನ್ನ ಜೊತೆ ಇರ್ತಕ್ಕಂತಹ ಈ ಸರ್ವ ಸಮಾಜ ಮುಂದೆ ಹೋಗಬೇಕು, ನಾರಾಯಣನಲ್ಲಿ ಅವರ ಮನಸ್ಸು ನೆಲೆಯಾಗಬೇಕು, ಆಧ್ಯಾತ್ಮ ಚಿಂತನೆ ಬೆಳೆಯಬೇಕು ಅಂಥೇಳಿ ಪ್ರಪಂಚಕ್ಕೆ ತೋರಿಸಿದಂಥ ಮಹಾನ್ ವ್ಯಕ್ತಿ ಸ್ವಾಮೀಜಿ. ಇವತ್ತು ನಿಮ್ಮ ನೋಡಿ ಬಹಳ ಸಂತೋಷ ಆಯಿತು. ನಿಮ್ಮ ಆಶೀರ್ವಾದ ಎಲ್ಲರಲ್ಲೂ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಯು. Kashyapa is a very interesting name. In fact, according to ancient Hindu philosophy, he is the grandson of Brahma. Brahmadeva represents science in my view. ಹೊಸದಾದಂಥ ಆವಿಷ್ಕಾರಗಳು, ಹೊಸ ವಿಜ್ಞಾನಗಳಂತ ಯಾವಾಗ ಸಮಾಜಮುಖವಾಗಿ ಪರಿಚಯವಾಗ್ತದೆ ಅದೆಲ್ಲ ಬರುವಂಥದ್ದು ಬ್ರಹ್ಮದೇವನಿಂದ. ಆ ಬ್ರಹ್ಮದೇವನ ಮೊಮ್ಮಗನ ಹೆಸರಿನಲ್ಲಿ ಪ್ರಾರಂಭ ಮಾಡಿರ್ತಕ್ಕಂತಹ ಈ ಒಂದು ಕಶ್ಯಪ ಅಂತಕ್ಕಂಥದ್ದು, ನಾನೊಂದು 2 ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ವಿ ಆರ್ ಪ್ರಾಬಲಿ ಫ್ರೆಂಡ್ಸ್ ಲಿವಿಂಗ್ ಇನ್ ಎ ವೆರಿ ಇಂಟ್ರೆಸ್ಟಿಂಗ್ ಪೀರಿಯಡ್ ಇನ್ ದ ಹಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. If you look at the evolution of technology in the last 20-30 years, this world is seeing something which is not seen in the last 300 years. ಎಷ್ಟು ಆವಿಷ್ಕಾರಗಳಾಗ್ತಾ ಇದೆ, ವಿಚ್ಛಿದ್ರಕಾರಕ ತಂತ್ರಜ್ಞಾನಗಳು ಬರ್ತಾ ಇದೆ, ಡಿಸ್ರಪ್ಟಿವ್ ಟೆಕ್ನಾಲಜೀಸ್ ಅಂತ ಹೇಳ್ತಾರೆ. ನೆನ್ನೆ ತಾನೇ ಐ ವಾಸ್ ವಿತ್ ಅ ಪ್ರೋಗ್ರಾಮ್ ವಿತ್ IT ಸೆಕ್ಟರ್ ಪೀಪಲ್ ಹಿಯರ್. ಇನ್ನೊಂದು 3 ವರ್ಷದಲ್ಲಿ people believe that 80% of the jobs in Bangalore, big IT giants, will disappear because of the emergence of regenerative artificial intelligence. People do not need programmers any longer. GitHub is able to write programs. There are very interesting artificial intelligence explosion that is taking place across the country, across the world, where people are able to even come out with a business plan. You are able to come out with a marketing plan. 30-second marketing anta bala sogsaagi ನೀವು ಮಾಡಿದ್ರಿ. ಬಟ್ ಐ ಅರ್ಜ್ ಯು ಟು ಗೋ ಥ್ರೂ ದಿ ರೀಜನರೇಟಿವ್ AI ಆ್ಯಂಡ್ ಚಾಪ್ GPT ಏನು ಇವಾಗ ಕೇಳ್ತಾ ಇದ್ದೀರಾ ನೀವು. ಇಟ್ ಈಸ್ ಆ್ಯಕ್ಚುಲಿ ಎ ರಿಯಾಲಿಟಿ ವಿಚ್ ಈಸ್ ಎಕ್ಸ್ಪ್ಲೋಡಿಂಗ್ ಲೈಕ್ ಎನಿಬಡೀಸ್ ಬಿಸ್ನೆಸ್. ನಿಮ್ಮ ಬಿಸ್ನೆಸ್ ಪ್ಲ್ಯಾನ್ನ ನೀವು ಟೈಪ್ ಮಾಡಿದ್ರೆ ಇವತ್ತು ಬೇಸ್ಡ್ ಆನ್ ದ ಡೇಟಾ ದಟ್ ಈಸ್ ಅವೈಲಬಲ್, ಇಟ್ ಈಸ್ ಏಬಲ್ ಟು ಗಿವ್ ಯು ಎ ನ್ಯೂ ಬಿಸ್ನೆಸ್ ಪ್ಲ್ಯಾನ್. ಇಟ್ ಈಸ್ ಏಬಲ್ ಟು ಗಿವ್ ಯು ಹೌ ಡು ಯು ಹ್ಯಾವ್ ಅ ಸೇಲ್ಸ್ ಸ್ಟ್ರಾಟಜಿ, ಹೌ ಡು ಯು ಡೂ ಮಾರ್ಕೆಟಿಂಗ್, ಹೌ ಡು ಯು ಡೂ ಟ್ರಬಲ್ ಶೂಟಿಂಗ್ ಆಫ್ ಎನ್ ಎಕ್ವಿಪ್ಮೆಂಟ್. Wolfram ಅಂತೇಳಿ ಹೊಸ ಸೈಟ್ ಬಂದಿದೆ, ಅದರಲ್ಲಿ ಯು ಆರ್ ಏಬಲ್ ಟು ಇವನ್ ಡೂ ಸೈನ್ಸ್ ರಿಲೇಟೆಡ್ ಆಕ್ಟಿವಿಟೀಸ್. ಸೊ ಇದೊಂದು ದೊಡ್ಡ ಆವಿಷ್ಕಾರ. ಎರ್ಜ್ ಆಲ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಪೀಪಲ್, ಪ್ಲೀಸ್ ಟೇಕ್ ಎ ಲುಕ್ ಅಟ್ ವಾಟ್ ಈಸ್ ಹ್ಯಾಪನಿಂಗ್ ಔಟ್ಸೈಡ್ ವಿತ್ ರೆಫರೆನ್ಸ್ ಟು ರೀಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಒಂದನೇದು. ಎರಡನೇದು, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಅಗೈನ್ ಎಕ್ಸ್ಪ್ಲೋಡಿಂಗ್ ಅಟ್ ನೋಬಡೀಸ್ ಬಿಸ್ನೆಸ್. ಇನ್ಫ್ಯಾಕ್ಟ್ ನಾರ್ವೆ ದೇಶದಲ್ಲಿ ಕಳೆದ 6 ತಿಂಗಳಲ್ಲಿ 80% of the vehicles have turned over to electrical vehicles. Suddenly in 2 years, there is no car which is using petrol or diesel. ಒಂದು ಸಂಪೂರ್ಣ ದೇಶದಲ್ಲಿ ಕಾರ್ಗಳೇ ಇಲ್ಲ ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳಿ. ಸೊ ಯು ಆರ್ ಸಿಟ್ಟಿಂಗ್ ಆನ್ ಕಂಫರ್ಟ್ ಝೋನ್ ಟುಡೇ, ಮ್ಯಾನುಫ್ಯಾಕ್ಚರಿಂಗ್ ಮೆನಿ ಥಿಂಗ್ಸ್, ಯು ಆರ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸಡನ್ಲಿ ವೆನ್ ಅ ಡಿಸ್ರಪ್ಟಿವ್ ಟೆಕ್ನಾಲಜಿ ಕಮ್ಸ್, ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್, ಯು ಆರ್ ಇನ್ ಟ್ರಬಲ್. ಆದರೆ ಈ ಹೊಸ ಆವಿಷ್ಕಾರಗಳನ್ನು ಯಾವಾಗ ನೀವು ಅನುಭವಿಸಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಅಂತ ಹೇಳಿದ್ರೆ, ಮನಸ್ಸಿನ ಅಂತಃಕರಣ ಶುದ್ಧವಾಗಿದ್ದಾಗ ಮಾತ್ರ ಸಾಧ್ಯ. ಇದು ಬಹಳ ಮುಖ್ಯ. ಮನೋಸ್ಥಿತಿ, ಆತ್ಮಸ್ಥಿತಿ 2 ಸರಿಯಾಗಿದ್ದರೆ ಪರಿಸ್ಥಿತಿ ತಾನಾಗಿ ಸರಿಯಾಗುತ್ತೆ. ಇದು ಆ ಅಂಶಕ್ಕೋಸ್ಕರನೇ ಈ ಆಧ್ಯಾತ್ಮ ಅಥವಾ ನಾವು ಹೇಳ್ತಕ್ಕಂತಹ ಈ ದೇವರು ದಿಂಡ್ರು ಅಂತ ಯಾಕೆ ಎಲ್ಲರೂ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಬಯಾಲಜಿಸ್ಟ್ ಹೇಳ್ತಾರೆ, ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಯಾಕೆ ಇವರೆಲ್ಲ ನಾವು ಬಂದಿದ್ದೀವಿ ಈ ದಿವಸದಲ್ಲಿ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಮೂಲಭೂತವಾದಂಥ ಕಾರಣ ಬೇರೆಯೇ ಇರುತ್ತೆ. ಆ ಕಾರಣ ಏನು ಅಂತ ಬಹುಶಃ ಸ್ವಾಮೀಜಿ ಹೇಳ್ಬೋದು, ನಾವೆಲ್ಲ ಅದರ ಪರಿಕಲ್ಪನೆ ಮಾಡಲಿಕ್ಕೂ ಸಹ ಸಾಧ್ಯವಾಗಲ್ಲ. ಆದರೆ ಇದರಲ್ಲೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ, ಮನುಷ್ಯನ ದೇಹದಲ್ಲಿ 30,000 ಜೀನ್ಸ್ ಇರುತ್ತೆ. ಆನ್ ಅನ್ ಆವರೇಜ್ ಎ ಮ್ಯಾನ್ ಹ್ಯಾಸ್ ಗಾಟ್ 36,000 ಜೀನ್ಸ್. ಅದರಲ್ಲಿ ಕೇವಲ 2%, ಓನ್ಲಿ 2% ಆಫ್ 36,000 ಜೀನ್ ಈಸ್ ಫ್ರಮ್ ಯುವರ್ ಪೇರೆಂಟ್ಸ್. ರೆಸ್ಟ್ ಈಸ್ ಆಲ್ ಅಕ್ವೈರ್ಡ್ ಡ್ಯೂರಿಂಗ್ ಯುವರ್ ಆ್ಯಕ್ಚುಯಲ್ ಲೈಫ್. ಅಂದರೆ 2% ನಿಮ್ಮ ಗುರು ಪರಂಪರೆ, ನಿಮ್ಮ ಗುರು ಹಿರಿಯರು, ಮಾತಾಪಿತೃಗಳ ಏನು ಒಂದು ಆಶೀರ್ವಾದ ಇದ್ದು ಈ ದೇಹ ಆಗ್ತಾ ಇದೆ ನೋಡಿ, ಅದನ್ನು ನಾವು ಯಾವಾಗ ಅನುಭಾವಿಗಳಾಗ್ತೇವೆ ಮುಂದಕ್ಕೆ ಹೋಗಲಿಕ್ಕೆ ಒಂದು ದಾರಿ ಸಿಗುತ್ತೆ. ನೀವು ಯಾಕೆ ಆತ್ಮನೋ ಮೋಕ್ಷಾರ್ಥಂ ಜಗತ್ಹಿತಾಯಚ ಅಂಥೇಳಿ ಈ ರೀತಿ ಒಂದುಗೂಡಿದ್ದೀರಾ ಅಂತ ಹೇಳಿದ್ರೆ, ಆ 2% DNA ನಿಮ್ಮ ದೇಹದಲ್ಲಿ ಪ್ರಿಂಟ್ ಆಗಿಬಿಟ್ಟಿದೆ. ಅದನ್ನು ನೀವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯು ಹ್ಯಾವ್ ಆಲ್ ಕಮ್ ಟುಗೆದರ್ ಟುಡೇ
ಕಮಿಂಗ್ ಟುಗೆದರ್ ಇಸ್ ದ ಬಿಗಿನಿಂಗ್. ಯು ವಿಲ್ ಹ್ಯಾವ್ ಟು ವರ್ಕ್ ಟುಗೆದರ್. ಸಂಘೆ ಶಕ್ತಿ ಕಲೌಯುಗೆ ಅಂತ ಹೇಳುತ್ತೆ ಶಾಸ್ತ್ರ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಹಾಸ್ವಾಮಿಗಳು ಇವತ್ತಿಲ್ಲಿ ಬಂದಿದ್ದಾರೆ, ಇಷ್ಟೊತ್ತು ಕೂತಿದ್ದಾರೆ ಅಂತ ಹೇಳಿದ್ರೆ ಆ ಪಾಸಿಟಿವ್ ವೈಬ್ರೇಷನ್ ಫ್ರೆಂಡ್ಸ್, ಯು ಡು ನಾಟ್ ರಿಯಲೈಸ್. ಈ ಆಧ್ಯಾತ್ಮದ ಒಂದು ಗುರು ಕೃಪೆ ನಮಗೆ ದೊರೆತರೆ ಬಹುಶಃ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಮನುಷ್ಯ ನಾವೆಲ್ಲರೂ ಸುಮಾರಾಗಿ ಬರೀ ಬದುಕೋದು ಅಂತ ಹೇಳಿದ್ರೆ 3 ಹೊತ್ತು ಊಟ ಮಾಡಿ ನಿದ್ದೆ ಮಾಡಿ ಎದ್ದು ಮತ್ತೆ ಅದೇ ಊಟ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ. ನಾವೆಲ್ಲರೂ ಬಾಳಬೇಕು. ಸಮಾಜಕ್ಕೆ ಈ ರೀತಿಯಾದಂಥ ಒಬ್ಬ ವ್ಯಕ್ತಿ ಬಂದ, ವಿ ಶುಡ್ ನಾಟ್ ಬಿಕಮ್ ಎ ಪಾರ್ಟ್ ಆಫ್ ಹಿಸ್ಟರಿ, ಬಟ್ ವಿ ಶುಡ್ ಕ್ರಿಯೇಟ್ ಹಿಸ್ಟ್ರಿ ಆ್ಯಂಡ್ ವಿ ಶುಡ್ ಡೂ ಸಮಥಿಂಗ್ ಟು ದಿ ಕಾಮನ್ ಮ್ಯಾನ್. ಆ್ಯಂಡ್ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನಾವು ಇಟ್ಕೋಬೇಕು. ಆ ಗುರಿಯಲ್ಲಿ ಇಟ್ಕೊಂಡು ಗುರು ಹಿರಿಯರ ಒಂದು ಆಶೀರ್ವಾದ ನಮ್ಮಲ್ಲಿ ಇದ್ದದ್ದೇ ಆದರೆ ಈ ಭಾರತ ಬಹಳ ಅಪರೂಪವಾದಂಥ ದೇಶ. ನಾನು ಸುಮಾರು 35-40 ದೇಶ ಸುತ್ತಿದ್ದೇನೆ. ಈ ದೇಶಕ್ಕೆ ಭಾಳ ಸತಿ ಅನ್ಕೋತೀರ ನೀವು, ಅವ್ರು ಬರ್ತಾರೆ, ರಿಲಿಜಿಯಸ್ ಕನ್ವರ್ಷನ್ ಆಗುತ್ತೆ, ಆ ಥರ ತೊಂದರೆ ಆಗುತ್ತೆ, ಹಿಂದೂ ಧರ್ಮಕ್ಕೆ ತೊಂದರೆ ಇದೆ, ಹಿಂದೂ ಧರ್ಮಕ್ಕೆ ಯಾರ ಹಂಗೂ ಬೇಕಿಲ್ಲ. ಅದು ಹಿಂದೂ ಧರ್ಮವಲ್ಲ, ಅದು ಮಾನವ ಸಂಸ್ಕೃತಿಯನ್ನು ಒಂದು ಅದಕ್ಕೆ ಆದಂಥ ಒಂದು ವಿಚಾರಧಾರೆ ಇದೆ. ಇಲ್ಲಿ ಶಂಕರಾಚಾರ್ಯರಿಂದ ಹಿಡಿದು ರಾಮಾನುಜಾಚಾರ್ಯರಿಂದ ನೀವು ಮಹಾನ್ ಸಂತರನ್ನು ನೋಡಿದ್ರೆ ಕಳೆದ 1000 ವರ್ಷಗಳ ಒಂದು ಹಿಸ್ಟ್ರಿ ತಗೊಂಡು ಹೇಳಿದ್ರೆ, ಜಿಯೋಗ್ರಾಫಿಕಲಿ ದೇರ್ ಇಸ್ ನೋ ಪ್ಲೇಸ್ ಅದರ್ ದೆನ್ ಇಂಡಿಯಾ ವೇರ್ ಸೋ ಮೆನಿ ಹೋಲಿ ಪೀಪಲ್ ಹ್ಯಾವ್ ಲಿವ್ಡ್ ದೇರ್ ಲೈಫ್ ಆನ್ ದಿಸ್ ಪ್ಲಾನೆಟ್. ದ ವೆರಿ ಫ್ಯಾಕ್ಟ್ ದಟ್ ಯು ಆರ್ ಇನ್ ಪ್ರೆಸೆನ್ಸ್ ಆಫ್ such holiness, such holy people will ensure that we lead a common life full of ethics. ಮೌಲ್ಯಾಧಾರಿತ ಜೀವನವೇ ಸುಖ ಜೀವನಕ್ಕೆ ಸೋಪಾನ ಅಂತ ಹೇಳಿ ನನಗೆ 2 ಮಾತನ್ನು ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ರೂವಾರಿಗಳಿಗೆ ಮತ್ತೊಮ್ಮೆ ನಮನ. ನಮೋ ನಮಃ. Thank you, sir. It was really informative. Yes, once again, sir, thank you so much. And in fact, sir was mentioning about artificial intelligence. ಖಂಡಿತ ಸರ್, ಕೆಲವೊಮ್ಮೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೋ ಭಯ ಆಗುತ್ತೆ ಕೂಡ. ಪ್ರಾಬ್ಲಿ ಇಟ್ ಮೇ ಡಾಮಿನೇಟ್ ಅಸ್ ಅನ್ಸುತ್ತೆ ಒಂದಲ್ಲ ಒಂದಿನ. ಥ್ಯಾಂಕ್ ಯು ಸರ್, ಇಂಡೀಡ್ ಇಟ್ ವಾಸ್ ರಿಯಲಿ ನೈಸ್ ಇನ್ಫಾರ್ಮೇಟಿವ್. ಆ್ಯಂಡ್ ನಾವು ಇವಾಗ ನಮ್ಮೊಂದಿಗೆ ಸ್ವಾಮಿಗಳಿದ್ದಾರೆ, ಅವರು ಒಂದು 4 ಆಶೀರ್ವಚನ ಮಾತುಗಳು ಆಡಬೇಕು ಅಂತ ಕೇಳ್ಕೊಳ್ತೀನಿ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭುಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಇಡೀ ಜಗತ್ತಿಗೆ ಚೈತನ್ಯವನ್ನು ಕೊಡುವ ಸೂರ್ಯನಾರಾಯಣ ಪೂರ್ವ ದಿಗಂತದಿಂದ ತನ್ನ ಯಾತ್ರೆಯನ್ನು ಪ್ರಾರಂಭಿಸಿ ಪಶ್ಚಿಮ ದಿಗಂತಕ್ಕೆ ತಲುಪ್ತಾನೆ. ಅದನ್ನು ಅಸ್ತಮಾನ ಅಂತ ಕರಿತೀವಿ. ಇವತ್ತು ಇಲ್ಲಿ ಆ ಸೂರ್ಯನಾರಾಯಣ ಅಸ್ತಮಾನನಾದರೂ ಮತ್ತೊಬ್ಬ ಸೂರ್ಯನಾರಾಯಣ ಇಲ್ಲಿ ಉದಯನಾದ. ಅವನೇ ಕಶ್ಯಪ ಮಹರ್ಷಿ. ಇದರ ಜೊತೆಗೆ ನನಗೆ ಎಷ್ಟು ಮನಸ್ಸಿಗೆ ಮುದ ಕೊಡ್ತಾ ಇದೆ ಅಂದರೆ, ಎಷ್ಟು ಜನ ಪ್ರತಿಭಾವಂತರು ನಮ್ಮ ಸಮುದಾಯದ ಒಂದು ರೀತಿ ದಿಗ್ಗಜರು, ಕ್ರೀಮ್ ಪೀಪಲ್ ಅಂತ ಏನು ಕರಿತೀವಿ, ಅವ್ರನ್ನೆಲ್ಲ ನೋಡುವಂತಹ ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ಕಶ್ಯಪರು ಬಹಳ ದೊಡ್ಡ ಋಷಿ, ಸಪ್ತ ಋಷಿಗಳಲ್ಲಿ ಒಬ್ಬರು. ಒಂದು ಸಂಗೀತಕ್ಕೆ ಒಳ್ಳೆಯ ಶ್ರುತಿ ಬೇಕು. ಆ ಶ್ರುತಿ ಇದ್ದರೆ ಸಂಗೀತ ಚೆನ್ನಾಗಾಗುತ್ತೆ. ನಾನು ಯಾಕೆ ಗೋಪಾಲನ್ ಜಗದೀಶನ್ ಮೊದಲು ಮಾತಾಡಿ ಅಂತ ಹೇಳಿದ್ರೆ, ಅವರು ಮಾತಾಡಿದಂತಹ ಮಾತು ನನಗೆ ಶ್ರುತಿ ಆಯಿತು. ಬಹಳ ಚೆನ್ನಾಗಿ ಮಾತಾಡಿದ್ರು. ಅವರು ಮೌಲ್ಯಾಧಾರಿತವಾದಂಥ ಮಾತುಗಳನ್ನು ಆಡಿದ್ರು. ಅವರು ದೇಶದ ಸ್ಥಿತಿಯನ್ನು, ಜಗತ್ತಿನ ಸ್ಥಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಮೊನ್ನೆ ದಿವಸ
3 ದಿವಸಗಳು ಮೈಸೂರು ಪ್ರವಾಸದಲ್ಲಿದ್ದೆ. ಅಲ್ಲಿ ಅನೇಕರನ್ನು ಭೇಟಿಯಾದೆ, ಕೆಲವರ ಮನೆಗಳಿಗೆಲ್ಲ ಹೋಗಿದ್ದೆ. ಮೈಸೂರಿನ ಒಂದು ಬಡಾವಣೆಯಲ್ಲಿರುವಂಥ ಒಂದು ಮನೆಗೆ ಹೋದಾಗ ಹೀಗೆ ಒಂದಷ್ಟು ಜನ ವಿಪ್ರ ಬಂಧುಗಳೆಲ್ಲ ಸೇರಿದರು. ಅವರು ನನ್ನನ್ನು ಒಂದು ಕ್ವಶನ್ ಕೇಳಿದ್ರು. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಯುವಕರು ಮುಂದೆ ಬರ್ತಾ ಇಲ್ಲ, ಯುವಕರು ನಮ್ಮ ಕಾರ್ಯಕ್ರಮಕ್ಕೆ ಬರೋಲ್ಲ ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ, ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸಬೇಕು, ಆಗ ಆಗುತ್ತೆ ಅಂದೆ. ಅಲ್ಲಿಂದ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ಜನ ಯುವಕರು, ಹಿರಿಯರೆಲ್ಲ ಯುವಕರಾಗಿದ್ದಾರೆ. ಅವರ ಉದ್ಯಮ ಬೆಳೆಸಿರುವಂಥದ್ದು ಈಗಷ್ಟೇ ಹೇಳಿದ್ರಲ್ಲ, ಸುಮಾರು 6,000 ಜನಕ್ಕೆ ಉದ್ಯೋಗ ಕೊಡ್ತಾರೆ ಅಂದರೆ ಯು ಜಸ್ಟ್ ಇಮ್ಯಾಜಿನ್ ಅವರ ಕೆಪಾಸಿಟಿ ಎಷ್ಟಿರಬೇಕು ಅಂತ. ರತನ್ ಟಾಟಾ ಡೈಲಿ ಒಂದು ಕೆಲಸ ಮಾಡ್ತಾರಂತೆ. ಪ್ರತಿನಿತ್ಯ ಸಂಜೆ ರಾತ್ರಿ ಅವರ ಫ್ಯಾಕ್ಟ್ರಿ ಎಲ್ಲ ಡೀಟೇಲ್ಸ್ ತರಿಸ್ಕೊಂಡು ಎಷ್ಟು ಜನ ಹೊಸಬರನ್ನು ಅಪಾಯಿಂಟ್ ಮಾಡಿದೆಯಾ ಅಂತ ಕೇಳ್ತಾರಂತೆ. ಅವ್ರು ನಿತ್ಯ ಹಾಗೆ 6,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ರಿಯಲಿ ಗ್ರೇಟ್, ವೆರಿ ಗ್ರೇಟ್. ನಮ್ಮ ಸನಾತನ ಧರ್ಮ, ಭಾರತ, ಹಿಂದೂ ಧರ್ಮ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತೀವಲ್ಲ, ಅದಕ್ಕೆ ತನ್ನದೇ ಆದಂಥ ಒಂದು ಹಿರಿಮೆ ಇದೆ. ನಮ್ಮ ಭಾರತ ಅದು ಜಗದ್ಗುರುವಿನ ಸ್ಥಾನದಲ್ಲಿದೆ. ಇಲ್ಲಿ ಎಲ್ಲ ಹುಟ್ಟುಕೊಂಡಿದೆ, ಇಲ್ಲಿಂದ ಎಲ್ಲ ಹುಟ್ಟಿದೆ. ನಮ್ಮ ಧರ್ಮದಲ್ಲಿ ಚತುರ್ವಿಧ ಪುರುಷಾರ್ಥಗಳನ್ನು ಹೇಳುತ್ತೆ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳು. ಅದು 3ಕ್ಕೂ ಧರ್ಮ ಆಧಾರಿತ. ಎಲ್ಲವೂ ಧರ್ಮಾಧಾರಿತ ನಡೆದಿರೋದ್ರಿಂದನೇ ನಮ್ಮ ರಾಷ್ಟ್ರ ಇಷ್ಟು ಅಭಿವೃದ್ಧಿಯ ಪಥದಲ್ಲಿ ಇವತ್ತಿಗೂ ಇದೆ. ಒಮ್ಮೆ ಕಣ್ಣಾಡಿಸಿ ನೋಡಿ, ನಮ್ಮ ದೇಶದ ಸುತ್ತಮುತ್ತಲು ಇರುವಂಥ ಎಲ್ಲ ದೇಶಗಳ ಸ್ಥಿತಿಯನ್ನು ನೋಡಿ, ಅಮೇರಿಕ ಅಂಥ ದೇಶದ ಸ್ಥಿತಿಯನ್ನು ನೋಡಿ, ಚೈನಾ ನೋಡಿ, ಇವತ್ತು ಜಪಾನಿಂದ 3 ಜನ ಶಿಷ್ಯರು, ಒಂದು ಕುಟುಂಬ ವರ್ಗ ಪೂರ್ತಿ ಬಂದಿದ್ದರು ನಮ್ಮಲ್ಲಿ ದೀಕ್ಷೆ ತಗೊಳ್ಳೋದಕ್ಕೋಸ್ಕರ. ಇವತ್ತು ಬೆಳಗ್ಗೆ ಅಷ್ಟೇ ದೀಕ್ಷೆ ತಗೊಂಡ್ರು. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಅವರು ಟೋಕಿಯೋನಲ್ಲಿದ್ದಾರೆ, ಜಪಾನಿನ ಸ್ಥಿತಿ ಹೇಗಿದೆ ಅಂದರು. ತುಂಬ ಶೋಚನೀಯವಾಗಿದೆ ಅಂದರು. ಎಲ್ಲ ದೇಶಗಳು, ಪಾಕಿಸ್ತಾನ್ ತಗೊಳ್ಳಿ, ಜಪಾನ್ ತಗೊಳ್ಳಿ, ಕೊರಿಯಾ ಅಂಥ ದೇಶಗಳು ಬಿಡಿ, ಯಾವುದು ಈ ರೀತಿ ಉದ್ಯೋಗದಲ್ಲಿ ಇದ್ದುಕೊಂಡು ಆ ದೇಶವನ್ನು ಪ್ರಗತಿಯ ಪಥದಲ್ಲಿ ನಡೆಸಬೇಕು ಅಂತಿತ್ತು, ಅವೆಲ್ಲ ಕೆಳಗೆ ಬರ್ತಾ ಇದೆ. ಸುದೈವದಿಂದ ನಮ್ಮ ರಾಷ್ಟ್ರ, ನಮ್ಮ ಭಾರತ ಸುದೃಢವಾಗಿದೆ. ಅದಕ್ಕೆ ಕಾರಣ ಧರ್ಮ. ಆ ಧರ್ಮಾಧಾರಿತವಾದಂತಹ ವಿಚಾರಗಳನ್ನು ಇಟ್ಕೊಂಡು ನಾವು ಹೊರಡ್ತೀವಿ. ಪೀಣ್ಯ ಅಂತ ಇಡೀ ಬೆಂಗಳೂರು ನಗರಕ್ಕೆ ಪೀಣ್ಯ ಬಹಳ ಪ್ರಸಿದ್ಧಿ. ಯಾಕೆಂದರೆ ಎಲ್ಲ ಉದ್ಯೋಗಪತಿಗಳು ಇಲ್ಲಿರೋಂಥವ್ರೆ, ಎಲ್ಲ ಉದ್ಯಮಗಳು ಇಲ್ಲಿರೋವಂಥದ್ದೇ. ಅಂತಹ ಒಂದು ಜಾಗದಲ್ಲಿ ನಮ್ಮ ಭಾರತದ ಕಿರೀಟ ಸ್ಥಾನದಲ್ಲಿರುವಂತಹ ಕಾಶ್ಮೀರ ಕಶ್ಯಪರ ಅವತಾರ ಭೂಮಿಯದು. ಕಾಶ್ಮೀರಕ್ಕೆ ಹೆಸರು ಬಂದಿದ್ದು ಕಶ್ಯಪರಿಂದ ಹೆಸರು ಬಂತು. ನಾವು ಹೋದ ವರ್ಷ ಜುಲೈ 7ನೇ ತಾರೀಕು ಕಾಶ್ಮೀರ ಶ್ರೀನಗರಕ್ಕೆ ಹೋಗಿ ಸ್ವಾಮಿ ರಾಮಾನುಜರ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಬಂದವು. ಬಹಳ ದೊಡ್ಡ ಸಾಹಸದ ಕೆಲಸ. ಅದು ಹೇಗೆ ಅವರು ನಮ್ಮ ತಲೆಗೆ ಈ ವಿಚಾರ ಬಂತೋ ಗೊತ್ತಿಲ್ಲ. ನಾವೊಂದು 10 ಜನ ಹೋಗಿ ಮಾಡ್ಕೊಂಡು ಬರೋಣ ಅಂತ ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಿದ್ವು. ಕೇಂದ್ರ ಸರ್ಕಾರವನ್ನು ಸಂಪರ್ಕ ಮಾಡಿದ್ವು. ಶ್ರೀನಗರದ ಮೇಜರ್ ಜನರಲ್, ಲೆಫ್ಟಿನೆಂಟ್ ಗವರ್ನರ್ ಎಲ್ಲರನ್ನೂ ಸಂಪರ್ಕ ಮಾಡಿದ್ವು. ಎಲ್ಲರೂ ಬಹಳ ಹರ್ಷದಿಂದ ಬನ್ನಿ ಅಂತ ಕರೆದರು. ಒಬ್ಬರಿಬ್ಬರು ಹೋಗಿರಲಿಲ್ಲ, ಸುಮಾರು 500 ಜನನ ಕರ್ಕೊಂಡು ಹೋಗಿದ್ದೆ. ದೊಡ್ಡ ಸಾಹಸ. ಅಲ್ಲಿದ್ದಾಗ ಅನೇಕ ಜನ ಕಾಶ್ಮೀರಿ ಪಂಡಿತರು ಬಂದು ನಮ್ಮನ್ನು ಭೇಟಿ ಮಾಡಿದ್ರು. ಅವರ ಸ್ಥಿತಿಗಳನ್ನೆಲ್ಲ ಅವರು ಹೇಳಿಕೊಂಡ್ರು. ಭಾಳ ಶೋಚನೀಯವಾದಂಥ ಸ್ಥಿತಿ. ಅವರಿಗೆ ಮನೆ, ಅವರ ಆಸ್ತಿ, ಮಕ್ಕಳು, ಗಂಡ ಎಲ್ಲ ಬೇರೆ ಬೇರೆ ಹೊರಟೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಅವರ ಭೂಮಿಯೆಲ್ಲ ಹೊರಟೋಗಿದೆ. ಅವರ ಉದ್ಯಮವೆಲ್ಲ ನಾಶ ಆಗಿಬಿಟ್ಟಿದೆ. ಅನೇಕ ಜನ ಕಾಶ್ಮೀರ ಬಿಟ್ಟು ಬಂದುಬಿಟ್ಟಿದ್ದಾರೆ. ಅನೇಕ ಜನ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾರೆ. ನಾನು ಅವರನ್ನು ಈಗ 3 ವರ್ಷದ ಹಿಂದೆ ಭೇಟಿ ಮಾಡಿದ್ದೆ. ಅವ್ರು ಹೇಳ್ತಾ ಇದ್ದರು, ಇಷ್ಟಾದರೂ ಸಹ ನಮಗೆ ಭರವಸೆ ಇದೆ, ಕಾಶ್ಮೀರ ಶಾಂತಿ ಪ್ರದೇಶ ಆಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದರು, ನೋಡಿ, ಧರ್ಮ ಬಿಟ್ಟು ಹೋದಾಗಲೇ ಇದೆಲ್ಲ ಆಗೋದು ಅಂತ. ಅದರಿಂದ ಧರ್ಮಾಧಾರಿತವಾದಂತಹ ವಿಚಾರದಲ್ಲಿ ನಾವಿದ್ದರೆ
ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಾನು ಸುಮಾರು ಒಂದು 6-7 ವರ್ಷಗಳ ಒಂದು ಉದ್ಯಮದ ಒಂದು ಪ್ರಯತ್ನದ ಕಥೆಯನ್ನು ನಮ್ಮ ನಾಗರಾಜ್ ಅವರು, ಅನಂತ ನಾಗರಾಜ್ ಅವರು ಅವರಿಂದ ಕೇಳಿದೆ. ಎಂತಹ ಪ್ರಯತ್ನ! ಅದು ಒಂದು ಒಳ್ಳೆಯ ಕಥೆ, ಇದು ಕತೆ ಬರೀಬಹುದು, ಸುಂದರವಾದಂಥ ಕತೆ, ರಮ್ಯವಾದಂಥ ಕತೆ, ಜೊತೆಗೆ ಸತ್ಯವಾದಂಥ ಕತೆ. 7-8 ವರ್ಷಗಳಲ್ಲಿ 29 ಶಾಖೆಗಳನ್ನು ಪ್ರಾರಂಭ ಮಾಡಿ ಈಗ ದೇಶವನ್ನು ದಾಟಿ ವಿದೇಶದಲ್ಲೂ ಸಹ BBB ಚಾಪ್ಟ್ರನ್ನು ಓಪನ್ ಮಾಡ್ತಾರೆ ಅಂದರೆ ಎಷ್ಟು ದೊಡ್ಡ, ರಿಯಲಿ ಅಮೇಝಿಂಗ್. ಈ ರೀತಿ ಒಂದು ಒಗ್ಗಟ್ಟಿನಿಂದ ವಿಷನ್ ಏನಿದೆ ಆ ವಿಷನ್ನಲ್ಲಿ ಮಾಡಿದ್ರೆ ನಾವು ಖಂಡಿತ ಮೇಲಕ್ಕೆ ಬರ್ತೀವಿ. ಅನೇಕರು ತಿಳ್ಕೊಂಡಿದ್ದಾರೆ ಈ ಬ್ರಾಹ್ಮಣ ಸಂಪ್ರದಾಯ, ಬ್ರಾಹ್ಮಣರ ಮತ ಅಂದರೆ ಸೀಮಿತವಾದಂಥದ್ದು, ಅವರು ಯಾರ ಜೊತೆನೂ ಸ್ಪಂದಿಸೋದಿಲ್ಲ, ಅವರ ಶ್ರೇಯಸ್ಸನ್ನು ನೋಡ್ಕೊಳ್ತಾರೆ ಅಂತ. ಅಷ್ಟು ಸುಳ್ಳು. ಬ್ರಾಹ್ಮಣರು ಅಂದರೆ ಅದೊಂದು ಜೀವನ ವಿಧಾನ, ಅದು ಯಾವುದೋ ಒಂದು ಮತ ಸಂಪ್ರದಾಯ ಅಲ್ಲ. ಪ್ರತಿಯೊಬ್ಬನ್ನೂ ಬೇಕಾದರೆ ಕೇಳಿ, ಲೋಕಹಿತಂ ಮಮ ಕರಣೀಯಂ ಅಂತ ಹೇಳ್ತಾರೆ. ಪ್ರತಿನಿತ್ಯ ಕೂತ್ಕೊಂಡು ಯಾವುದೋ ಒಂದು ದೇವಸ್ಥಾನದಲ್ಲಿ, ಗ್ರಾಮದ ಯಾವುದೋ ಒಂದು ಮೂಲೆ ದೇವಸ್ಥಾನದಲ್ಲಿ ಅವನು ತನ್ನನ್ನು ಈ ದೇಶದ ಜೊತೆ ಸೇರಿಸ್ಕೊಳ್ತಾನೆ. ಭರದ ವರ್ಷೆ ಭರದ ಕಂಡೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತಾನೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಕರೀತಾನೆ. ಅವನ ಹೆಂಡತಿ ಮಕ್ಕಳು ಕುಟುಂಬದ ಶ್ರೇಯಸ್ಸನ್ನು ಅಲ್ಲೇ ಅವನು ಮಾಡೋದಿಲ್ಲ, ಅವನು ಲೋಕಹಿತವನ್ನು ಯೋಚನೆ ಮಾಡ್ತಾನೆ. ಪ್ರಾಯಶಃ ಇಡೀ ಜಗತ್ತಿನಲ್ಲಿ ನಮ್ಮ ಸಮುದಾಯ ಮಾತ್ರ, ಬ್ರಾಹ್ಮಣ ಸಮುದಾಯ ಮಾತ್ರ ಈ ರೀತಿ ವಿಶಾಲವಾದಂತಹದ್ದನ್ನು ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೆ. ನಾಗರಾಜ್ ನಿಜಕ್ಕೂ ಬಹಳ ದೊಡ್ಡ ಸಾಹಸವನ್ನು ಮಾಡಿದ್ದಾರೆ. 7 ವರ್ಷಗಳಲ್ಲಿ ನಾನು ಕೇಳ್ತಾ ಇದ್ದೆ, ಸುಮಾರು 250 ಕೋಟಿ ವಹಿವಾಟು ಮಾಡ್ತಾ ಇದ್ದಾರೆ ಅಂತ. ಬಹಳ ಸಂತೋಷ ಆಯಿತು. ಇವತ್ತು ಪೀಣ್ಯ ಚಾಪ್ಟರ್ ಶುರುವಾಗಿದೆ. ಅದು ನಮ್ಮ ಹೆಗ್ಡೆಯವರು ಮಾತಾಡ್ತಾ 100 ಜನನ ಮಾಡ್ತೀನಿ ಅಂದರು. 100 ಅಲ್ಲ 200 ಜನನ ಮಾಡಿ, 100 ಕೋಟಿ ಅಲ್ಲ 200 ಕೋಟಿ ಮಾಡಿ. ನಮಗೆ ಆ ಸಾಹಸ ಛಲ ಮೊದಲಿನಿಂದ ಬಂದಿದೆ. ಈಗ ಪರಶುರಾಮ ಆ ಬೃಂದವೆಲ್ಲ ಪರಿವಾರದವರೆಲ್ಲ ಬಂದಿದ್ದಾರೆ. ನಮ್ಮಲ್ಲಿ ಅದೆಷ್ಟು ಜನ ಮಹಾತ್ಮರು ಆಗಿ ಹೋಗಿದ್ದಾರೆ, ಋಷಿ ಮುನಿಗಳೆಲ್ಲ ಆಗಿ ಹೋಗಿದ್ದಾರೆ, ಆಚಾರ್ಯರುಗಳಾಗಿ ಹೋಗಿದ್ದಾರೆ, ಸಂತರಾಗಿದ್ದಾರೆ, ವಾಗ್ಗೇಯಕಾರರಾಗಿದ್ದಾರೆ. ಯಾವುದೋ ಋಷಿ ಮುನಿ ಯಾರಿಗೂ ಗೊತ್ತಾಗದಂತೆ ಅಜ್ಞಾತವಾಗಿ ಇದ್ದುಕೊಂಡು ನೀರಿನಲ್ಲಿ ಮುಳುಗಿ ಕಾಡಿನಲ್ಲಿ ಇದ್ದುಕೊಂಡು ತಪಸ್ಸು ಮಾಡ್ತಾನೆ. ಯಾಕೆ? ಈ ಮನುಕುಲ ಉದ್ಧಾರ ಆಗಬೇಕು ಅಂತ. ಅವನಿಗೆ ಗೊತ್ತಿಲ್ಲ, ಅವನ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳ್ಕೊಳ್ಳೋದು ಇಲ್ಲ ನಾನು ಇದಕ್ಕೋಸ್ಕರ ಹೀಗೆ ಮಾಡಿದೆ ಅಂತ. ಆದರೆ ಈ ಮನುಕುಲ ಉದ್ಧಾರ ಆಗಬೇಕು ಅಂತ ಪ್ರಾಯಶಃ ಭಾರತದಲ್ಲಿರುವಂತಹ ಈ ಮನುಕುಲದ ಶ್ರೇಯಸ್ಸೆಲ್ಲ ಆ ಋಷಿಮುನಿಗಳು, ಸಂತರು, ಆಚಾರ್ಯರುಗಳು ಮಾಡಿದಂತಹ ತಪಸ್ಸಿನ ಫಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಮ್ಮ ಗೋಪಾಲನ್ ಜಗದೀಶ್ ಬಹಳ ದೊಡ್ಡ ಉದ್ಯೋಗದಲ್ಲಿದ್ದಾರೆ, ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾತಾಡಿದ್ರು. ಈ ಗ್ಲೋಬಲೈಸೇಷನ್ ಅಂತ ಏನು ನಾವು ಕರೀತಾ ಇದ್ದೀವಿ, ಇದು ಬಹಳ ವೇಗವಾಗಿ ಹೋಗ್ತಾ ಇದೆ. ನಾನು ಮೊನ್ನೆ ಒಂದು ಸೈನ್ಸ್ ಟುಡೇ ಆರ್ಟಿಕಲ್ ಒಂದು ಓದ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಇನ್ನೊಂದು ಕೆಲವೇ ವರ್ಷಗಳಲ್ಲಿ ಎಲ್ಲ ಕೃತಕ ಜಗತ್ತಿಗೆ ನಾವು ಪ್ರವೇಶ ಮಾಡಿಬಿಡ್ತೀವಿ. ಏನಿದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರೀತಾರೆ, ಈಗ ಮುಂದಿನ ಮಕ್ಕಳನ್ನೆಲ್ಲ ಕೇಳಿ ಎಲ್ಲ ಕೋರ್ಸ್ ಯಾವ್ದು ಹಿಂದೆ ಎಲ್ಲ IT-ನಲ್ಲಿ ಅದು ಇದು ಹೇಳ್ತಾ ಇದ್ರು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಹೇಗೆ ಬಂದ್ಬಿಡುತ್ತೆ ನೋಡಿ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ಮಗ್ಗಿ ಹೇಳ್ತಾ ಇದ್ವು, ಲೆಕ್ಕ ಮಾಡ್ತಾ ಇದ್ವು, ಅದೆಲ್ಲ ಹೋಯಿತು, ಕ್ಯಾಲ್ಕುಲೇಟ್ರಿಗೆ ಬಂತು, ಅದು ಹೋಯಿತು, ಈಗೆಲ್ಲ ಇಲ್ಲಿಗೆ ನಿಂತಿದೆ. ಇದರಲ್ಲೇ ವಿಶ್ವವನ್ನು ನಾವು ನೋಡೋ ರೀತಿ ಆಗಿದೆ. ಆ ಬುದ್ಧಿಮತ್ತೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂದರೆ ಇದೆ. ಇದನ್ನು ಜೊತೆಯಲ್ಲಿ ಸೇರಿಸಿಕೊಂಡು ನಮ್ಮ ಆ ಒಂದು ಬುದ್ಧಿವಂತಿಕೆಯನ್ನು, ಆ ನಿಷ್ಠೆಯನ್ನು ಪ್ರದರ್ಶನ ಮಾಡಿದಾಗ ಖಂಡಿತ ಯಶಸ್ಸಾಗುತ್ತೆ. ನಮ್ಮ ಗೋಪಾಲನ್ ಜಗದೀಶ್ ಅನೇಕ ಕಾನ್ಫರೆನ್ಸ್ಗಳನ್ನು ಅಟೆಂಡ್ ಮಾಡ್ತಾರೆ, ಅನೇಕ ವಿಚಾರ ಸಂಕಿರಣಗಳನ್ನು ಅಟೆಂಡ್ ಮಾಡಿದ್ದಾರೆ. ಆ ಎಲ್ಲ ಕಡೆ ಆ ಒಂದು ವಿಚಾರ ಏನು ನಡೀತಾ ಇದೆ ಅಂದರೆ, ಭಾರತ ಯಾವ ದಿಕ್ಕಿನಲ್ಲಿ, ಯಾವ ಒಂದು
ಪ್ರಚೋದನೆಯಲ್ಲಿ ಹೋಗ್ತಾ ಇದೆ ಅಂತ ನೀವು ಯೋಚನೆ ಮಾಡಿದ್ರೆ ಸದ್ದಿಲ್ಲದೆ ಒಂದು ದೊಡ್ಡ ಕ್ರಾಂತಿ ಆಗ್ತಾ ಇದೆ. ಅದು ಇನ್ನೊಂದು 2 ವರ್ಷಗಳಲ್ಲಿ ರಿಸಲ್ಟ್ ಕೊಡುತ್ತೆ. ಹೀಗೇ ಇದ್ದರೆ ಪರಿಸ್ಥಿತಿ ಹೀಗೇ ಇದ್ದರೆ 2 ವರ್ಷದಲ್ಲಿ ರಿಸಲ್ಟ್ ಕೊಡುತ್ತೆ. ನಾನು ಮೊನ್ನೆ ಹೊಸಕೋಟೆ ಹತ್ತಿರ ಒಂದು ಮ್ಯಾಂಗೋ ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ದೆ. ನಮ್ಮ ಶಿಷ್ಯರು ಅದನ್ನು ಮಾಡ್ತಾಯಿದ್ದಾರೆ, ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ದೊಡ್ಡ ಒಂದು 3 acres 4 acres ಲ್ಯಾಂಡು. ಅದರಲ್ಲಿರೋಂಥ ಮೆಷಿನರಿ ಎಲ್ಲ ಅವರು ಲೀಸಿಗೆ ತಗೊಂಡು ನನ್ನ ಕರೆದಿದ್ದರು. ಅವತ್ತು ಎಕ್ಸ್ಪೋರ್ಟ್ ಮಾಡುವಾಗ ಫಸ್ಟ್ ಹೋಗುವಾಗ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡಬೇಕು ಅಂತ ನಾನು ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಬಂದೆ. ಅದರ ಹತ್ರನೇ ನಂದಗುಡಿ ಏರಿಯಾನಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಬರ್ತಾ ಇದೆ. ಕರೆಕ್ಟಾ? ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಬರ್ತಾ ಇದೆ. ಪ್ರಾಯಶಃ ನಾನು ಮೊನ್ನೆ ಯಾರಿಗೋ ಹೇಳ್ತಾ ಇದ್ದೆ, ವಿದೇಶದಲ್ಲಿ ಈಗ ಕೆಲಸದ ಇದೆಲ್ಲ ಕಡಿಮೆ ಆಗ್ತಾ ಇದೆ. ನಮ್ಮ ಯುವಕರೆಲ್ಲ ಹೋಗಿ ಅಲ್ಲಿ ಓದಿ ಈಗ ಕೆಲಸಕ್ಕೆ ಸುತ್ತಾಡುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು 2 ವರ್ಷದಲ್ಲಿ ವಿದೇಶದ ಎಲ್ಲರೂ ಭಾರತದ ಕಡೆ ನೋಡುವಂತಹದ್ದು ಆಗುತ್ತೆ ಅನ್ನುವಂಥ ವಿಶ್ವಾಸ. ಅದಕ್ಕೆಲ್ಲ ಪೂರಕವಾಗಿ ನಿಮ್ಮಂತಹ ಉದ್ಯಮಿಗಳೆಲ್ಲ ಈ ಒಂದು ಸಮಾಜಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಅದು ಫ್ಲರಿಶ್ ಆಗುತ್ತೆ. ಅದು ನಮ್ಮ ಅನಂತ ನಾಗರಾಜ್ ಏನು ಕೆಲಸ ಮಾಡಿದ್ದಾರೆ ಅಂದರೆ ಚಾಪ್ಟರ್ಸ್ ಶುರು ಮಾಡಿ ನಾನೀಗ 2 ವರ್ಷದ ಹಿಂದೆ ಜಯನಗರ ಚಾಪ್ಟರ್ಗೆ ಇನಾಗ್ರೇಷನ್ಗೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ನಮ್ಮ ರಮೇಶ್ ಜೋಯ್ಸ್ ಇದೆ, ಖಂಡಿತ ನೀವು ಬರಬೇಕು ಅಂದರು. ಬಂದಿದ್ದು ಸಾರ್ಥಕ ಆಯಿತು. ನಾನು ಇನ್ನೊಂದು ಕಾರ್ಯಕ್ರಮ ಅಲ್ಲಿದೆ, ಆದರೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಸಿದೆ. ಯಾಕೆ ಇಷ್ಟು ವ್ಯವಧಾನವಾಗಿ ಕೂತಿದ್ದೀನಿ ಅಂದರೆ ಎಷ್ಟು ಜನ ಉದ್ಯಮಪತಿಗಳು ಇಲ್ಲಿ ಗೊತ್ತಿಲ್ಲದೆ ಕೂತಿದ್ದಾರೆ. ನಮ್ಮ ಗೋಪಾಲನ್ ದೇಶ್ಕನ್ ಇರ್ಬೋದು, ಅವರು 6,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ನಮ್ಮ ಒಬ್ಬರು ಇಲ್ಲೇ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಅವರು ಯಾಕೆ ಬಂದಿಲ್ವೋ ಗೊತ್ತಿಲ್ಲ. ಇಲ್ಲೊಂದು ಒಂದು ಕ್ಯಾಂಟೀನ್ ನಡೆಸ್ತಾ ಇದ್ದಾರೆ. ಅಯ್ಯಂಗಾರ್ ಇನ್ ಅಂತ ಒಂದು ಕ್ಯಾಂಟೀನ್. ನಮ್ಮ ಮಠದ ಭಕ್ತರೇ, ಅವರು ಶಿಷ್ಯರೇ, ಬರಬೇಕಾಯಿತು, ಬಂದಿಲ್ಲ. ನನಗೆ ಬಹಳ ಸಂತೋಷ ಆಯಿತು. ದೇಶದ ಈ ಜಗತ್ತಿನ ಪರಿವರ್ತನೆಯ ಒಂದು ಹಾದಿಯಲ್ಲಿ ನಮ್ಮ ಭಾರತ ಈಗ ಸದ್ಯಕ್ಕೆ ಮುಂಚೂಣಿಯಲ್ಲಿದೆ, ಮುಂದೆ ಇದೆ. ಖಂಡಿತ ಧೈರ್ಯ ಪಡಬೇಕಾಗಿಲ್ಲ. ಇಂಥ ಅನೇಕ ಜನ ಸೈಂಟಿಸ್ಟು ನಮ್ಮ ಜೊತೆ ಇದ್ದಾರೆ. ನಾನು ಹೋದ ಕಡೆಗಳಲ್ಲೆಲ್ಲ ಅನೇಕರನ್ನು ಭೇಟಿಯಾಗ್ತೀನಿ. ಅವರೆಲ್ಲರೂ ಹೇಳೋ ಮಾತು ಇದನ್ನೇ, ನಮ್ಮ ಸಮಾಜ ಯಾವ ದೃಷ್ಟಿಯಿಂದನೂ ನಾವು ಹಿಂದೆ ಬಿದ್ದಿಲ್ಲ, ಮುಂದೆ ಹೋಗ್ತೀವಿ. ಸ್ವಲ್ಪ ಪುಷ್ ಬೇಕು ನಮಗೆ. ಒಂದು ಸ್ವಲ್ಪ ಪುಷ್ ಸಿಕ್ಕಿದ್ರೆ ಖಂಡಿತ ನಾವು ಮುಂದೆ ಹೋಗ್ತೀವಿ. ನಾವೆಲ್ಲ ಒಂದೊಂದು ಸಲ ನಾನು ಹೇಳ್ತೀನಿ, ಆಂಜನೇಯ ಸ್ವಾಮಿ ನಾವುಗಳೆಲ್ಲ ಅಂತ. ಅವರು ಆಂಜನೇಯ ನನಗಾಗೋಲ್ಲ, ಎಲ್ಲೋ ಕೂತಿದ್ದ, ಸ್ವಲ್ಪ ಎಲ್ಲರೂ ಉಮೇದು ಕೊಟ್ಟರು, ಅಯ್ಯೋ ನೀನು ಹಾರದೆ ಏನು, ಹಾರಿ ವಾಪಸ್ ಬರ್ತೀಯ ಅಂತ. ನಾವೆಲ್ಲ ಸ್ವಲ್ಪ ಆಂಜನೇಯರ ಸಂತತಿ. ಈ ಕಶ್ಯಪ ಮಹರ್ಷಿಯ ಒಂದು ಅನುಗ್ರಹ ಈ ಚಾಪ್ಟರ್ಗಿದ್ದು, ಕಾಶ್ಮೀರ ಹೇಗೆ ಈಗ ಬೆಳಗ್ತಾ ಇದೆ ಹಾಗೆ ಪೀಣ್ಯ ಹಾಗೆ ಬೆಳಗಲಿ ಅನ್ನುವಂಥ ಆಶಯದೊಂದಿಗೆ ನಾನು ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೀನಿ. ಈ ಪೀಣ್ಯ ಚಾಪ್ಟರು ನಮಗೆ ಹತ್ತಿರ, ಮಲ್ಲೇಶ್ವರಕ್ಕೆ ಪೀಣ್ಯ ತುಂಬ ಹತ್ತಿರ. ನಮ್ಮಲ್ಲಿರುವಂಥ ಯಾರಾದರೂ ಉದ್ಯಮಿಗಳಿದ್ದರೂ ಸಹ ಈ ಚಾಪ್ಟ್ರಿಗೆ ನಾನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅನಂತ ನಾಗರಾಜಿಗೆ ಅಭಿನಂದನೆಗಳು. ಇಲ್ಲಿ ಮುಂದೆ ಕುಳಿತಿರುವಂಥ ಎಲ್ಲ ಹಿರಿಯರು, ಕಿರಿಯರು, ನೀವೆಲ್ಲ ಕಿರಿಯರೇ, ಎಲ್ಲ ಹಿರಿಯರೇ, ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ, ಈ ಜೀವನ ಅನ್ನುವಂಥದ್ದು ಒಂದು ಯಾತ್ರೆ, ಇದೊಂದು ಯಜ್ಞ. ಭಗವಂತ ನಮಗೆ ಕೊಟ್ಟಿರುವಂತಹ ಅದ್ಭುತವಾದಂಥ ಕೊಡುಗೆ ಈ ಮನುಷ್ಯ ಜೀವನ. ಇದನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಮತ್ತೊಮ್ಮೆ ಈ ಮನುಷ್ಯ ಜನ್ಮ ನಮಗೆ ಸಿಕ್ಕೋದಿಲ್ಲ. ಹಿಂದೆ ಸಿಕ್ಕಿತ್ತಾ ಗೊತ್ತಿಲ್ಲ. ನಮ್ಮ ಗೋಪಾಲನ್ ಜಗದೀಶ್ ಹೇಳಿದ್ರಲ್ಲ, ಜೀನ್ಸ್ ಅಂತ. ನಮ್ಮ ಶಾಸ್ತ್ರದ ಪ್ರಕಾರ 84 ಲಕ್ಷ ಯೋನಿಗಳಾದ ಮೇಲೆ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಎಷ್ಟು ತಪಸ್ಸು ಮಾಡಿರಬೇಕು, ಎಷ್ಟು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹರಿದಾಸ್ ಹೇಳ್ತಾರೆ. ಮನುಷ್ಯ ಜನ್ಮ ಯಾವುದೋ ಒಂದು ಕಾಡಿನಲ್ಲಿ ಹುಟ್ಟಿದೆ, ಯಾವುದೋ ದೇಶದಲ್ಲಿ ಹುಟ್ಟಿದೆ. ಇಂತಹ ಜಗದ್ವಂದಿಯಾದಂತಹ ಭಾರತದಲ್ಲಿ ನಾವು ಹುಟ್ಟಿದ್ದೀವಲ್ಲ, ಅದು ಭಾಗ್ಯ. ಇನ್ನೊಂದು ಭಾಗ್ಯ, ಯಾರ್ಯಾರನ್ನೋ ನೋಡಿದಾಗ ಭಗವಂತ ನಮ್ಮನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾನೆ, ಅದನ್ನು ಯೋಚನೆ ಮಾಡಿದಾಗ ಇದು ಭಾಗ್ಯ. ನಮ್ಮ ಮಠಕ್ಕೆ ಅನೇಕ ಭಕ್ತರು ಬರ್ತಾರೆ. ಮೈಸೂರಿನಲ್ಲಿ ನಾನು 3 ದಿವಸ ಇದ್ದೆ. ನೂರಾರು ಭಕ್ತರು ಬಂದರು. ಒಬ್ಬರು ಪಾಪ ಗುಜರಾತ್ನವರು ಅಲ್ಲಿದ್ದಾರೆ, ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸದಲ್ಲಿದ್ದಾರೆ. ಮೊನ್ನೆ ರಾತ್ರಿ ಬಂದಿದ್ದರು. ಒಂದು ಪುಟ್ಟ ಮಗು, 4 ವಯಸ್ಸಿನ ಮಗು, ಅದಕ್ಕೆ ಹಾರ್ಟ್ ಪ್ರಾಬ್ಲಮ್ಮು.
ಡಾಕ್ಟರ್ಸ್ ಹೇಳಿದ್ದಾರೆ ಇದು ಬದುಕೋದಿಲ್ಲ ಅಂತ. ಹಾಗೆ ಅಂದ್ಕೊಂಡೆ ಎಷ್ಟು ಮಕ್ಕಳು ಆನಂದವಾಗಿದ್ದಾರೆ. ಅವರ ತಂದೆ ತಾಯಿ ಆ ಆನಂದವನ್ನು ಸಂತೋಷವನ್ನು ಅನುಭವಿಸಬೇಕು. ನಾನು ಅವರಿಗೆ ಧೈರ್ಯ ಹೇಳಿದೆ, ಡಾಕ್ಟ್ರ್ ಹೇಳಿರ್ಬೋದು, ಭಗವಂತ ಹೇಳ್ತಾನೆ ಮಗು ಚೆನ್ನಾಗಿರುತ್ತೆ ಅಂತ ಧೈರ್ಯವನ್ನು ಹೇಳಿದೆ. ಹಾಗೆ ಸಮಾಜದಲ್ಲಿ ಸುತ್ತಲೂ ನೋಡಿದಾಗ ನಾವು ಸುಖಿಗಳಾಗಿದ್ದೀವಿ. ತತ್ವನೋ ಸೇವಾ ಈಶ್ವರ ಸೇವಾ ಭೂತದಯ ವಿಸ್ತಾರಯ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ತತ್ವನೋ ಸೇವಾ ಈಶ್ವರ ಸೇವಾ ಅಂತ ಭಗವದ್ ರಾಮಾನುಜರು ಹೇಳ್ತಾರೆ. ನಮ್ಮ ಸುತ್ತಲೂ ಇರುವಂಥ ಜನ ನೋಡಬೇಕು, ಅವರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು. ನಿಮ್ಮನ್ನೆಲ್ಲ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಲಕ್ಷ್ಮೀ ಗ್ರಹ ಆಗಿದೆ, ಶ್ರೀನಿವಾಸನ ಅನುಗ್ರಹ ಆಗಿದೆ. ನೀವು ಸ್ವಲ್ಪ ಸಮಾಜದ ಸುತ್ತಲೂ ನೋಡಿ ಯಾರಿಗೂ ಚೂರು ಚೂರು ಕೈ ಚಾಚಿದರೆ ಎಷ್ಟೋ ಸಹಾಯ ಆಗುತ್ತೆ. ನಮ್ಮ ಶ್ರೀಮಠದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನದ ಹೊತ್ತು ಎಲ್ಲರಿಗೂ ಊಟವನ್ನು ಕೊಡ್ತೀವಿ. ನಮ್ಮ ಮೇಲುಕೋಟೆ ಸಮೀಪದಲ್ಲಿ ತೊಂಡನೂರು ಗ್ರಾಮ 3-4 ಶಾಲೆಗಳನ್ನು ದತ್ತು ತೆಗೆದುಕೊಂಡಿದ್ದೀವಿ. ಅವರಿಗೆ ಪೆನ್ಷನ್ ಸ್ಕೀಮ್ ನೋಡಿ. ಇಷ್ಟಾದರೂ ನೋಡಿ ನಾವೆಲ್ಲ ಮಾಡ್ತಾ ಇರೋದು ಬೇರೆಯವರಿಗೆ. ನಾವು ಬ್ರಾಹ್ಮಣರು ಅಂತೆಲ್ಲ ಅಂದ್ಕೊಳ್ತೀವಲ್ಲ, ನಾವು ನಮ್ಮ ಶ್ರೀಮಠ ಪೆನ್ಷನ್ ಕೊಡ್ತಾ ಇರೋದೆಲ್ಲ ಬೇರೆಯವರು. ಪಾಪ ಒಂದು ಮುದುಕಿಗೆ ಇರ್ಲಿಕ್ಕೆ ಜಾಗ ಇರಲಿಲ್ಲ, ಯಾವುದೋ ಚಾವಡಿ ಮೇಲೆ ಇರ್ತಾಯಿತ್ತು, ಅದಕ್ಕೆ 100 ರೂಪಾಯಿ ಕೊಡಬೇಕಾಗಿತ್ತು. ಹೋಟ್ಲಿಗೆ ಹೋಗಿ ಒಂದು ಕಾಫಿ ಕುಡಿಬೇಕು ಅಂತ ಇರಲಿಲ್ಲ, ಒಂದು ಸಲ ಹೋದಾಗ ಹತ್ಕೊಂಡಿತು ಪಾಪ. ಅಲ್ಲಿಂದ ಶುರು ಮಾಡಿದ್ವು ನಾವು. ಇವತ್ತು 40 ಜನಕ್ಕೆ ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಾಯಿದ್ದೀವಿ. ಬಹಳ ಚಿಕ್ಕದು, ಬಹಳ ಚಿಕ್ಕದು. ನೀವುಗಳೆಲ್ಲ ಮಾಡ್ತಾ ಇರೋದ್ರಲ್ಲಿ ಬಹಳ ಚಿಕ್ಕದು. ಆದರೆ ನಮ್ಮ ಸಂತರೊಬ್ಬರು ಹೇಳ್ತಾರೆ, ಕತ್ತಲಿರೋ ಜಾಗದಲ್ಲಿ ಒಂದು ದೀಪವನ್ನು ಹತ್ತಿಸಿಡೋ, ಅಷ್ಟು ಕತ್ತಲು ದೂರ ಆಗುತ್ತೆ ಅಂತ. ಹಾಗೆ ನಾವು ಮಾಡ್ತಾ ಇರೋದು. ಕತ್ತಲಿರೋ ಜಾಗದಲ್ಲಿ ಒಂದು ದೀಪವನ್ನು ಹತ್ತಿಸಿದ್ರೆ ಸುತ್ತಲೂ ಬೆಳಕು ಕಾಣುತ್ತೆ. ಹಾಗೆ ಎಲ್ಲರೂ ಒಂದೊಂದು ದೀಪವನ್ನು ಹತ್ತಿಸಿದಾಗ ಅದು ದೀಪಾವಳಿ ಆಗುತ್ತೆ ಅಂತ ಹೇಳ್ತಾ, ರತನ್ ಟಾಟಾ ಮೊನ್ನೆ ಒಂದು ಕೊಟೇಶನ್ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಅದನ್ನು ನಾವು ನೆನಪು ಮಾಡಬೇಕು. ವಿ ಆರ್ ಆಲ್ ಟ್ರಾವೆಲರ್ಸ್. ಅವರ್ ಟ್ರಾವೆಲ್ ಹ್ಯಾಸ್ ಆಲ್ರೆಡಿ ಬುಕ್ಡ್. ಅವರ್ ಡೆಸ್ಟಿನೇಷನ್ ಈಸ್ ಫಿಕ್ಸ್ಡ್. ಅವರ್ ಟ್ರಾವೆಲ್ ಏಜೆಂಟ್ ಈಸ್ ಗಾಡ್. ವಿ ವಿಲ್ ಎಂಜಾಯ್ ದಿ ಟ್ರಿಪ್ ಅಂತ. ಅದರಿಂದ ನಾವು ನಮ್ಮ ಗುರಿಯನ್ನು ಮುಟ್ಟಬೇಕಾದ್ರೆ ಆನಂದವಾದಂಥ ಸ್ಥಿತಿಯಲ್ಲಿ ಇದ್ದುಕೊಂಡು ಸುತ್ತಲಿರುವಂಥ ಸಮಾಜವನ್ನು ನೋಡಿಕೊಂಡು ಅವರಿಗೆ ಸಹಾಯವನ್ನು ಮಾಡ್ತಾ ಈ ಚಾಪ್ಟರ್ ಹೀಗೆ 100 ಚಾಪ್ಟರ್ಗಳಾಗಿ ಆ ಚಾಪ್ಟರ್ನಿಂದ ಇನ್ನೊಂದು ಚಾಪ್ಟರ್ ಬೆಳಗಲಿ ಎನ್ನುವಂಥ ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತೀನಿ. ನಿಮ್ಮೆಲ್ಲರ ಉದ್ಯಮ ಚೆನ್ನಾಗಿ ಬೆಳಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ ಅರ್ಪಣೆ ಮಾಡ್ತಾಯಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಧನ್ಯವಾದಗಳು ಸ್ವಾಮೀಜಿ.
ಹಾಗೆ ಶ್ರೀರಕ್ಷ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸಹಕರಿಸಬೇಕು. Thank you. Thank you, everybody. Kindly take your seats. And we have with us Shri L.S. Umesh here now. Let me have the privilege of giving a brief introduction once again. I'll make it short and sweet. In the meantime, once again, requesting you all to kindly take your seats, please. Ladies and gentlemen, kindly take your seats. Ladies and gentlemen, kindly take your seats, please. Backbenchers especially. Okay, I'll start. Let me give a brief introduction about Sri L.S. Umesh, who basically hails from the beautiful place that's Tirthalli, born in the year 1958, and he was brought up in a very good family atmosphere and with a very big joint family. And after completing his primary education in his village, he did his pre-university education in Mahatma Gandhi Memorial College, Udupi. Completed his graduation in mechanical engineering at National Institute of Engineering, Mysore, in the year 1981. He started his career with Mysore Kirloskar Limited, Harihara, and joined ACE Manufacturing Systems Limited, Bangalore. He is the recipient of Best Exhibit Award on behalf of AMS during the International Machine Tool Exhibition, IMTEX. He has supported AMS in all technical facets of the organization, including marketing, machine assembly, design, and presently for the last more than 7 years, he is heading the head of operations of the company and is presently the director and CEO of the company. He is a person with a strong conviction and capability and has plenty of energy to work hard and lead a team of technocrats. He is a very good team leader, team member, and a follower of teamwork philosophy. He enjoys his work, shows others as to how to make work an enjoyment despite constraint. Ladies and gentlemen, may I present to you Shri L.S. Umesh. Sir, I request you to kindly address the gathering, sir. Dignitaries on the dais, invisible Guru right now who was sitting there all the time, and now with his blessings, I think we are all here. I will make a very short discussion with you people. We are Brahmins. Brahmins means what? Who are they? We are the people who have jnana. That's a Brahma. That means we are the people who are supposed to get the best of the knowledge and distribute to others. Don't keep it to yourself, distribute to others. We are not in a position to keep only jnana with us. Today, with the changed situation, we need to really see what we can pursue with our jnana and then see how we can help the society. That achieve something. Jnana alone will not help you to be an entrepreneur like what you are. But along with that, you should have a courage to take risk. Again, the situation and the environment around us is the bureaucrats are there, excepting for few straightforward bureaucrats. We find it so difficult to run the business. Vyaparam droha chintanam. We believe strongly on that, but that's not the way in which a business has to be done. To earn something, distribute something. The happiness of giving is much more than earning itself. If you want to be happy, then whatever you do, it has to be done very ethically and value-based.
like whatever he has said, it's true. It has to be value-based, and it should be ethical. In this environment, it's very difficult to be ethical, but then it is not impossible to be ethical. Many times we take the easiest path to earn some success in, like water flows with where there's a minimum resistance. It moves towards the slope, what you have. Similarly, we all take the path which is the easiest to follow. But then if you want to be a different person, if you want to really pursue the purpose what you have come to this earth, then you need to find the way to reach that purpose. Swami Vivekananda says, for anybody, the goal must be very clear. ಗುರಿ ನಿರ್ದಿಷ್ಟವಾಗಿರಬೇಕು. ಗುರಿ ನಿರ್ದಿಷ್ಟವಾಗಿದ್ದಾಗ ಅದನ್ನು ತಲುಪಬೇಕಾದ್ರೆ ದಾರಿ ಸಮರ್ಪಕವಾಗಿರಬೇಕು. ದಾರಿ ಸಮರ್ಪಕವಾಗಿದ್ದನ್ನು ಕ್ರಮಿಸಬೇಕಾದ್ರೆ ದಾರಿಗ ಸಮರ್ಥನಾಗಿರಬೇಕು. ಆ ಸಾಮರ್ಥ್ಯ ಅನ್ನೋದು ಬರೋದು ಒಂದು ಜ್ಞಾನದಿಂದ, ಇನ್ನೊಂದು ಧೈರ್ಯದಿಂದ. ಈಗ ಇಲ್ಲಿ ಇಷ್ಟೊಂದು ಜನ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಸೇರ್ಕೊಂಡಿದ್ದೀರಾ. ನಿಮ್ಮ ಮನೆಯಲ್ಲಿ ನೀವು ಚಿಕ್ಕವರಿದ್ದಾಗ ಹೇಳಿರಬಹುದು, ಯಾಕಪ್ಪ ಇಂಡಸ್ಟ್ರಿ ಮಾಡ್ತೀಯಾ, ಹೋಗಿ ಯಾಕೆ ಸಿಗಾಕೊಳ್ತೀಯ, ನಮಗೊಂದು ಇರೋಕ್ಕೊಂದು ಮನೆ ಇದೆ, ಗುಡಿಸ್ಲಿದೆ, ಇದನ್ನು ಮಾರಿಸ್ಬಿಡ್ತೀಯಾ, ಏನು ಕತೆ, ಯಾಕೆ ಮಾಡಿದೆ, ಅದ್ರ ಬದಲು ಎಲ್ಲ ಒಂದು ಗೌರ್ಮೆಂಟ್ ಜಾಬಿಗೆ ಸೇರಿಕೊಂಡು 50 ವರ್ಷ ಆಗೋರೆ, 58 ವರ್ಷ ಆಗೋರೆ, 60 ವರ್ಷ ಆಗೋರೆ ಕೆಲಸ ಮಾಡ್ಕೊಂಡು ಇರ್ಬೋದಲ್ಲ ಆರಾಮಾಗಿ. ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಕೇಳಿರಬಹುದು. ಹಾಗಾಗಿ ಕರ್ನಾಟಕದಲ್ಲಿ ಉದ್ಯಮಿಗಳ ಸಂಖ್ಯೆ ತುಂಬ ಕಡಿಮೆ. ಉದ್ಯಮಿಗಳಾಗಿದ್ದರೂ ಕೂಡ ತುಂಬ ಎತ್ತರವನ್ನು ಏರ್ತಕ್ಕಂಥ ಉದ್ಯಮಿಗಳ ಸಂಖ್ಯೆ ಮತ್ತೂ ಕಡಿಮೆ. ಅದೇ ನೀವು ತಮಿಳುನಾಡಿಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ, ಅಲ್ಲಿ ನಿಮ್ಮಲ್ಲಿ ಜನಗಳು ರಿಸ್ಕ್ ತೊಗೊಳ್ಳೋರು ಜಾಸ್ತಿ. ಆ ರಿಸ್ಕಲ್ಲಿ ಒಂದು ಸಲ ಬಿಸ್ನೆಸ್ ಮಾಡಿದಾಗ ಒಂದು ಸಲ ಫೇಲ್ ಆಗ್ತಾರೆ, 2 ಸಲ ಫೇಲ್ ಆಗ್ತಾರೆ, ಮತ್ತೆ ಫೇಲ್ ಆಗ್ತಾರೆ. ಮರಳಿ ಯತ್ನ ಮಾಡುವಂಥ ಮರಳಿ ಯತ್ನ ಮಾಡಿದ್ದೇನೆ ದೇ ವಿಲ್ ಕಮ್ ಅಪ್ ಇನ್ ಲೈಫ್. ಪ್ರತಿಯೊಂದು ಹಂತದಲ್ಲೂ ಫೇಲ್ಯೂರ್ ಏನಾಗಿರುತ್ತೆ, ಅವರಿಗೆ ಒಂದು ದಾರಿದೀಪ ಆಗಿರುತ್ತೆ ಮುಂದೆ ಯಾವುದು. ಆದರೆ ಈಗ ಮತ್ತೆ ನೀವೆಲ್ಲ ಎದ್ದು ಬಂದಿದ್ದೀರ, ಉದ್ಯಮ ಚೆನ್ನಾಗಿ ನಡೀತಾ ಇದೆ. ಇನ್ನೂ 2 ವರ್ಷಗಳ ಕಾಲ ಈ ಥರ ಗಳಿಕೆಯ ಹಾದಿ ಉತ್ತಮವಾಗಿರುತ್ತೆ. ಆಮೇಲೆ ಮತ್ತೆ ಏನು ನೋಡ್ಬೇಕು, ನಾವೆಲ್ಲ ಸರಿಯಾದ ವ್ಯಕ್ತಿ. ಬಟ್ ಆದರೆ ನಾವು ನಮ್ಮತನವನ್ನು ಬಿಡಬಾರ್ದು. ನಮ್ಮತನ ಏನು? ನಮ್ಮ ದೇಶದಲ್ಲಿ ಸಹಸ್ರಾರು ವರ್ಷಗಳ ಹಿಂದೆ ನಮ್ಮ ದೇಶ ಸುಮಾರು 50% ಗ್ಲೋಬಲ್ GDPಯನ್ನು ಕ್ರಿಯೇಟ್ ಮಾಡ್ತಾಯಿತ್ತು. ಈಗ ಆ ಸ್ಥಿತಿ ಇಲ್ಲ. ಮೊಘಲರು ಬಂದರು, ಅಥವಾ ಅನೇಕ ಮುಸ್ಲಿಂ ರಾಜರುಗಳು ಬಂದರು, ಸುಲ್ತಾನರು ಬಂದರು, ಬ್ರಿಟಿಷರು ಬಂದರು. ಹೆಚ್ಚು ಕಡಿಮೆ 45 ಟ್ರಿಲಿಯನ್ ಸಂಪತ್ತನ್ನು ಬ್ರಿಟಿಷ್ ತಗೊಂಡು ಹೋದರು. ಹಾಗೆ ಅಂದ್ಕೊಂಡು ನಾವು ಬೇಜಾರು ಮಾಡ್ಕೋಬೇಕಾಗಿಲ್ಲ. ನಮಗೆ ನಮ್ಮದೇ ಆದ ಒಂದು ಶಕ್ತಿ ಇದೆ. ಆ ಶಕ್ತಿಯಿಂದ ಅವ್ರು ತಗೊಂಡು ಹೋಗಿರುವಂಥ ಸಂಪತ್ತಿಗಿಂತ ಹೆಚ್ಚಿಗೆ ಆಗಿದ್ದನ್ನು ನಾವು ಸಂಪಾದನೆ ಮಾಡ್ಬೋದು. ಆ ಧೈರ್ಯ, ಆ ಸ್ಥೈರ್ಯ, ಆ ಜ್ಞಾನ ನಮ್ಮಲ್ಲಿದೆ. ಇಲ್ಲಿಯವರೆಗೆ ನಾವು ಗುಲಾಮಗಿರಿ ಮಾಡಿ 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 ಆ ಗುಲಾಮಗಿರಿಯನ್ನು ನಾವು ಅನ್ವಯಿಸ್ಕೊಂಡ್ಬಿಟ್ಟಿದ್ದೇವೆ. ಅದರಿಂದ ನಾವು ಹೊರಗಡೆ ಬರಬೇಕಾಗತ್ತೆ. ಹೊರಗಡೆ ಬರಬೇಕಾದ್ರೆ ಬ್ರಾಹ್ಮಣನಾದವನು ತಾನು ತಿಳಿಬೇಕು, ಬೇರೆಯವ್ರಿಗೆ ತಿಳಿ ಹೇಳಬೇಕು, ಜ್ಞಾನ ವೃದ್ಧಿ ಮಾಡ್ಕೋಬೇಕು. ಆ ಜ್ಞಾನ ವೃದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸೋದು ನೋಡಬೇಕು. ಇದೊಂದು ಒಳ್ಳೆಯ ಉದ್ದೇಶ. ಬಿಸ್ನೆಸ್ ಬೈ ಬ್ರಾಹ್ಮಿನ್ಸ್. ಇಟ್ ಮೆ ನಾಟ್ ಬಿ ಓನ್ಲಿ ಬಿಸ್ನೆಸ್ ಬೈ ಬ್ರಾಹ್ಮಿನ್ಸ್, ಇಫ್ ಐ ಆಮ್ ನಾಟ್ ರಾಂಗ್. It is for developing the country. But then what is our contribution towards it? Every one of us have responsibility towards the country. In the process we may prosper, but then we need to work hard. ಯಾವುದೇ ಒಂದು ಕೆಲಸದಲ್ಲಿ ಶಕ್ತಿ ತುಂಬಬೇಕಾದ್ರೆ ನಮ್ಮ ಮನಸ್ಸು ನಿರಾಳವಾಗಿರಬೇಕು, ಶುದ್ಧವಾಗಿರಬೇಕು. ಅದಾಗಬೇಕಾದ್ರೆ ನಮ್ಮ ಆರ್ಗನೈಸೇಷನಲ್ಲಿ 2 ಕೆಲಸ ಮಾಡ್ತೇವೆ. ಒಂದು ಬಿಸ್ನೆಸ್ಸನ್ನು ಎಥಿಕಲಿ ಮಾಡೋದು. ಆವಾಗ ನಿಮಗೆ ಯಾರು ಬಂದು ನಮ್ಮನ್ನು ಹಿಡಿತಾರೆ, ಅಕೌಂಟ್ನಲ್ಲಿ ಏನು ಸಿಕ್ಕಾಕೊಳ್ತೀವೋ, ಯಾರು ಎಷ್ಟು ಟ್ಯಾಕ್ಸ್ ಹಾಕ್ತಾರೆ, ಯಾರು ನನ್ನ ತಗೊಂಡಾಗ ಒಳಗಡೆ ಜೈಲಿಗೆ ಹಾಕ್ತಾರೆ ಅನ್ನೋ ಒಂದು ಯೋಚನೆ ಇರೋಲ್ಲ. ಸೊ ಎಥಿಕಲಿ ಬಿಸ್ನೆಸ್ ಮಾಡಿದಾಗ, ವ್ಯಾಲ್ಯೂ ಬೇಸ್ಡ್ ಬಿಸ್ನೆಸ್ ಮಾಡಿದಾಗ
ನೀವು ರಾತ್ರಿ ಹೋಗಿ ಮನೆಯಲ್ಲಿ ಆರಾಮಾಗಿ ನಿದ್ದೆ ಮಾಡ್ಬೋದು. ನಿದ್ದೆ ಇಲ್ಲದ ಜೀವನ ಬೇಕೆ. ಇಷ್ಟೆಲ್ಲ ಬಿಸ್ನೆಸ್ ಮಾಡಿ ಒಂದು ರಾತ್ರಿ ನಿದ್ದೆ ಮಾಡಲಿಲ್ಲ ಅಂದರೆ ಏನು? ನಿರಾಳವಾಗಿ 2 ತುತ್ತು ಅನ್ನ ತಿಂದಿದ್ರೆ ಏನು ಉಪಯೋಗ? ರೈಟ್? ಅದು ಮಾಡಬೇಕಾದ್ರೆ ನಾವು ವ್ಯಾಲ್ಯೂ ಬೇಸ್ಡ್ ಬಿಸ್ನೆಸ್ ಮಾಡಬೇಕಾಗುತ್ತೆ. ತುಂಬ ಕಷ್ಟ. ಇನಿಷಿಯಲ್ ಡೇಸಲ್ಲಂತೂ ಯಾವುದೇ ಕಸ್ಟಮರ್ ಆಗಲಿ ಸಪ್ಲೈಯರ್ ಆಗಲಿ ಈ ವ್ಯಾಲ್ಯೂ ಬೇಸ್ಡ್ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇವ್ರು ಮಾತಿಗಷ್ಟೇ ಹೇಳ್ತಾ ಇದ್ದಾರೆ, ನಿಜ ಜೀವನದಲ್ಲಿ ಇದನ್ನು ಆಚರಿಸೋಕ್ಕಾಗಲ್ಲ ಅನ್ಕೋತಾರೆ. ಇವತ್ತಿನ ದಿವಸ ಏಸ್ ಮೈಕ್ರೋಮ್ಯಾಟಿಕ್ ಗ್ರೂಪ್ ಅಥವಾ AMS ಇಷ್ಟು ಮುಂದೆ ಬಂದಿರಬೇಕಾದ್ರೆ ಅದಕ್ಕೆ ಜನಗಳ ಸಪೋರ್ಟ್ ಇದೆ. ಯಾಕೆಂದರೆ ವಿ ಆರ್ ಎಥಿಕಲ್, ವಿ ಆರ್ ವ್ಯಾಲ್ಯೂ ಬೇಸ್ಡ್, ವಿ ಸಪೋರ್ಟ್ ಅದರ್ಸ್. ಯಾವುದೇ ಟೈಮ್ನಲ್ಲಿ ನಮ್ಮ ಸಪ್ಲೈಯರ್ ಪಾರ್ಟ್ನರನ್ನು ತಗೊಂಡು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರನ್ನು ಹೇಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ನಿರ್ದಿಷ್ಟ ಗುರಿ. ನಾವು ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ನಮ್ಮ ಜನಗಳು ಇಂಪಾರ್ಟೆಂಟು, ನಮ್ಮ ಪಾರ್ಟ್ನರ್ಸ್ ಇಂಪಾರ್ಟೆಂಟು, ನಮ್ಮ ಕಸ್ಟಮರ್ಸ್ ಇಂಪಾರ್ಟೆಂಟು. ಅದೆಲ್ಲರನ್ನೂ ಕೂಡಿ ತಗೊಂಡು ಹೋಗುವಾಗ ಉಳ್ಕಿದ ಸೊಸೈಟಿ ಏನಿದೆ ಅದಕ್ಕೂ ಕೂಡ ಅನೇಕ ಅನುಕೂಲಗಳಾಗತ್ತೆ. ಆ ಅನುಕೂಲಗಳಾಗಿದ್ದನ್ನು ನೋಡಿದಾಗ ನಿಮಗೆ ತುಂಬ ಸಂತೋಷ ಆಗುತ್ತೆ. ಆವಾಗ ನಿಮಗೆ ಏನು ಹೇಳ್ತಾರಲ್ಲ, ಎನ್ಲೈಟೆಂಡ್ ಸೆಲ್ಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಬೇರೆಯವರ ಮುಖದಲ್ಲಿ ಹಸನ್ಮುಖ ಕಂಡಾಗ, ಅವ್ರ ನಗು ನೋಡಿದಾಗ, ಸಂತೋಷವನ್ನು ನೋಡಿದಾಗ ನಮಗೆ ಸಂತೋಷ ಆಗಬೇಕು. ಹಲವಾರು ಜನರಿಗೆ ಅಸೂಯೆ ಆಗುತ್ತೆ. ಆದರೆ ನಮಗೆ ಬೇರೆಯವರ ನಗುವನ್ನು ನೋಡಿದಾಗ, ಅವರ ಸುಖವನ್ನು ನೋಡಿದಾಗ ನಮಗೆ ಸಂತೋಷ ಆದರೆ ದಟ್ ಮೀನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಎನ್ಲೈಟೆಂಡ್ ಸೆಲ್ಫ್ ಇಂಟ್ರೆಸ್ಟ್. ಯಾರೋ ಒಬ್ಬ ದೇವಸ್ಥಾನ ಕಟ್ತಾನೆ, ಪರ್ಪಸ್ ಏನು? ದೇವಸ್ಥಾನಕ್ಕೆ ದುಃಖದಿಂದ ಇರೋರು, ತೊಂದರೆ ಇರೋರು ಬಂದುಬಿಟ್ಟು ದೇವ್ರ ಹತ್ರ ಸುಖ ದುಃಖ ಎಲ್ಲ ಹೇಳ್ಕೊಂಡು ಆ ದುಃಖವನ್ನೆಲ್ಲ ದೇವರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಶಾಂತಿಯನ್ನು ಹೊಂದಿದರೆ ಅದಕ್ಕಿಂತ ಬೇರೆ ಪುಣ್ಯ ಆ ದೇವಸ್ಥಾನ ಮಾಡಿದವನಿಗೆ ಸಿಗಲ್ಲ. ಬಟ್ ದೇವಸ್ಥಾನ ಮಾಡಿದವನು ಅಂತಂದರೆ ದುಡ್ಡು ಕೊಟ್ಟವನು ಅಂತಲ್ಲ, ಅದರ ಶಿಲ್ಪವನ್ನು ಕೆತ್ತಿರೋನು. ಮೆಟ್ಲುಕಲ್ಲಿರ್ಬೋದು, ಕಂಬ ಇರ್ಬೋದು, ಶಿಲಾಬಾಲ್ಕೆ ಇರ್ಬೋದು, ಕೊನೆಗೆ ಗರ್ಭಗುಡಿಯಲ್ಲಿರ್ತಕ್ಕಂತಹ ಮೂರ್ತಿ ಇರ್ಬೋದು. ಎಲ್ಲದರಲ್ಲೂ ಎಲ್ಲರದ್ದು ಒಂದು ಭಾಗವಹಿಸಿಕೆ ಇರುತ್ತೆ, ಅದರಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಅದರದ್ದು ಪುಣ್ಯ ಬರುತ್ತೆ. 4 ಜನಕ್ಕೆ ಮನಸ್ಸಿನ ಶಾಂತಿ ಸಿಕ್ಕರೆ ನಾನೆಲ್ಲ ನನ್ನ ದೇವ್ರ ಹತ್ರ ಹೇಳ್ಕೊಂಡು ಅವ್ನು ಏನು ಮಾಡ್ತಾನೋ ಮಾಡ್ತಾನೆ, ಅವ್ನು ಲೆಫ್ಟ್ ಟು ಹಿಮ್, ಅಂದರೆ ಐ ಆಮ್ ನೋ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಎನಿ ಆಫ್ ದ ಪ್ರಾಬ್ಲಮ್ ದಟ್ ಐ ಹ್ಯಾವ್. ಆ ಭಾವನೆ ಯಾವಾಗ ಬರುತ್ತೆ ಆವಾಗ ನಮಗೆ ಹೊಸ ಹೊಸ ಸೊಲ್ಯೂಷನ್ಗಳು ಮನಸ್ಸಿಗೆ ಹೊಳೆಯುತ್ತೆ. ನಾನು ಹೇಗೆ ಈ ಕಷ್ಟದಿಂದ ತೊಂದರೆಯಿಂದ ಹೊರಗಡೆ ಹೋಗ್ಬೋದು ಅಂತ. ಯಾಕೆಂದರೆ ಆ ನೋವನ್ನು ಅನುಭವಿಸ್ತಾ ಇರಬೇಕಾದ್ರೆ ಮನಸ್ಸು ಯೋಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಯೋಚನಾ ಶಕ್ತಿ ಇನ್ನೂ ಚೆನ್ನಾಗಿ ಆಗಬೇಕಾದ್ರೆ ಫಸ್ಟ್ ಆ ತೊಂದರೆಗಳನ್ನು ಬೇರೆ ಯಾರಿಗಾರು ಟ್ರಾನ್ಸ್ಫರ್ ಮಾಡಬೇಕು. ನಾನು ಟ್ರಾನ್ಸ್ಫರ್ ಮಾಡ್ತೀನಿ, ನೀವು ಕೇಳಲ್ಲ, ನಿನ್ನ ತೊಂದರೆ ನನಗೆ ಯಾಕಪ್ಪ ಅಂತೀವಿ. ಆದರೆ ದೇವ್ರು ಹಾಗೆ ಹೇಳಲ್ಲ. ಆ ದೇವ್ರ ಗುಡಿಯೊಳಗೆ ಹೋಗ್ತೀವಿ, ಅವನಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ. ಅವನ ಹಸನ್ಮುಖ ನೋಡಿಬಿಟ್ಟು ನಾವು ಅವ್ರಿಗೆ ಕೂತ್ಕೊಂಡು ನಮ್ಮ ತೊಂದರೆ ತಾಪತ್ರಗಳನ್ನ ಹೇಳ್ಕೊತೀವಿ. ಮನಸ್ಸು ನಿರಾಳ ಆಗತ್ತೆ. ಅವನು ನಮ್ಮಲ್ಲಿರೋದೆಲ್ಲ ತೊಗೊಂಡಿರ್ತಾನೆ, ನಮ್ಗೆ ಆ ಭಾವನೆ ಬರುತ್ತೆ. ಆವಾಗ ಮನಸ್ಸು ಹಗುರ ಆದ ತಕ್ಷಣ ನಾವು ನಮ್ಮ ಯೋಚನಾ ಲಹರಿಯನ್ನು ಮತ್ತೆ ಪಡ್ಕೋತೀವಿ. ಆ ಯೋಚನಾ ಲಹರಿ ಬಂದ ಮೇಲೆ ನಾವು ಅದಕ್ಕೆ ಹುಡುಕ್ತಕ್ಕಂಥ ಸೊಲ್ಯೂಷನ್ ಏನಿದೆ ಅದು ಸರಿಯಾದ ರೀತಿಯಲ್ಲಿರುತ್ತೆ. ಅದಕ್ಕೋಸ್ಕರ ಗುಡಿ ಗೋಪುರಗಳನ್ನ ಕಟ್ತಕ್ಕಂತಹ ಪರ್ಪಸ್ ಅಷ್ಟೇ. ಜೀವನದಲ್ಲಿ ಸುಖ ಶಾಂತಿ ಯಾರಿಗಾರು ಸಿಗಬೇಕು, ನೆಮ್ಮದಿ ಸಿಗಬೇಕು, ಅವರಿರ್ತಕ್ಕಂತಹ ನೋವುಗಳನ್ನು ಬೇರೆಯವ್ರ ಜೊತೆಗೆ ಹಂಚ್ಕೋಬೇಕು. ಅದರ ನಂತರ ನಮ್ಮ ಗುರಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆದು ನಮ್ಮ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಗುರಿ ತಲುಪಬೇಕು. ಆದ್ದರಿಂದ ಈ ಕಶ್ಯಪ ನಿಮ್ಮೆಲ್ಲರಿಗೂ ಮುಂದೆ ನಿಮ್ಮ ಜೀವನವನ್ನು ಸುಖಕರವನ್ನಾಗಿ ಮಾಡ್ಕೊಳ್ಳೋಕ್ಕೆ, ಬಿಸ್ನೆಸ್ಸನ್ನು ಬೆಳೆಸಲಿಕ್ಕೆ, ಒಬ್ರಿಗೊಬ್ರಿಗೆ ಸಹಾಯ ಮಾಡಲಿಕ್ಕೆ, ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚ್ಕೊಳ್ಳಲಿಕ್ಕೆ ಮಾಡ್ತಕ್ಕಂಥ ಬೆಸ್ಟ್ ಪ್ರಾಕ್ಟೀಸ್ ಅಂತ ಏನು ಮಾಡ್ತೀವಿ ನಮ್ಮ ಕಂಪ್ನಿಯಲ್ಲಿ, ಈಚ್ ಕಂಪ್ನಿ ವಿಲ್ ಹ್ಯಾವ್ ಸಮ್ ಬೆಸ್ಟ್ ಪ್ರಾಕ್ಟೀಸ್. ಅದನ್ನು ಶೇರ್ ಮಾಡಿಕೊಂಡು ಮುಂದಕ್ಕೆ ಹೋಗಲಿಕ್ಕೆ, ಒಬ್ರಿಗೊಬ್ರಿಗೆ ಧೈರ್ಯ ಕೊಡಲಿಕ್ಕೆ, ಡೈರೆಕ್ಷನ್ ಕೊಡಲಿಕ್ಕೆ ಸಹಾಯ ಮಾಡ್ತದೆ. ನಿಮ್ಮಲ್ಲೇ ಬಿಸ್ನೆಸ್ ಸಿಗುತ್ತೆ ಅಂತ ಪೂರ್ತಿ ಹೇಳಾರೆ. ಕೆಲವು ಕಡೆ ಸಪೋರ್ಟ್ ಆಗ್ಬೋದು, ಬಟ್ ಹೆಚ್ಚಿನ ಕಡೆ ಬೇರೆಯವರು ಕೂಡ ನಿಮ್ಗೆ ಸಪೋರ್ಟ್ ಮಾಡಬೇಕಾದ್ರೆ ನಿಮ್ಮ ಸೈಕಲಾಜಿಕಲ್ ಸ್ಟ್ರೆಂತ್ ಇದ್ದಾಗ, ನೀವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿದಾಗ, ಹೊಸ ಹೊಸ ಆವಿಷ್ಕಾರಗಳನ್ನು ಕೂಡ ನೀವು ಮಾಡಿದಾಗ, ಅಥವಾ ಆವಿಷ್ಕಾರಗಳು ಆಗಿರೋದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡಾಗ, ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಂಡಾಗ ಗೆಲುವು ನಿಮ್ಮದಾಗತ್ತೆ,
ನಿಮ್ಮ ಫ್ಯಾಮಿಲಿದಾಗತ್ತೆ, ನಿಮ್ಮ ಬಿಸ್ನೆಸ್ದಾಗತ್ತೆ. ಸ್ವಾಮೀಜಿಗಳು ಹೇಳಿದರು, ಸರ್ವೇ ಜನ ಸುಖಿನೋ ಭವಂತು. ಅದಾಗಬೇಕಾದ್ರೆ ನಾವು ಫಸ್ಟ್ ಸುಖಿಗಳಾಗಬೇಕು. ಹೇಳ್ತಾರೆ ಹ್ಯಾಪಿನೆಸ್ ಈಸ್ ಎ ಸ್ಟೇಟಸ್ ಆಫ್ ಮೈಂಡ್ ಅಂತ. ಅಂದರೆ ಕಷ್ಟ ಎಲ್ಲರಿಗೂ ಉಂಟು, ನಿಮಗುಂಟು, ನಮಗುಂಟು, ಎಲ್ಲರಿಗೂ ಉಂಟು, ಸ್ವಾಮೀಜಿಗಳು ಇತ್ತು. ಬಟ್ ನಾವು ಆ ಕಷ್ಟವನ್ನು ಯಾವ ರೀತಿಯಲ್ಲಿ ಸ್ವೀಕರಿಸ್ತೀವಿ ಅನ್ನೋದು ನಮ್ಮ ಹ್ಯಾಪಿನೆಸ್ಗೆ ಮೂಲ ಕಾರಣ ಆಗುತ್ತೆ. ಶ್ರೀರಾಮಚಂದ್ರನ ನೀವು ಆದರ್ಶ ಪುರುಷ ಅಂತ ಹೇಳ್ತೀರಾ. ಯಾತಕ್ಕೆ ಹೇಳ್ತೀರಾ? ಶ್ರೀರಾಮಚಂದ್ರ ಬಂದಿರತಕ್ಕಂಥ ಕಷ್ಟಗಳನ್ನು ಯಾವ ರೀತಿಯಲ್ಲಿ ಎದುರಿಸಿದ, ಯಾವ ರೀತಿ ಸೊಲ್ಯೂಷನ್ ಹುಡ್ಕೊಂಡ, ನಾವಾಗಿದ್ದರೆ ಆ ಸ್ಥಿತಿಯಲ್ಲಿ ಏನು ಮಾಡ್ತಾ ಇದ್ವಿ. ಆ ಥರ ನೋಡಿದಾಗ ಅವನು ಅನುಸರಿಸಿದಂತಹ ನೀತಿ ಯಾವುದೇ ಟೈಮಲ್ಲೂ ಕೂಡ ಸ್ಥಿತಪ್ರಜ್ಞತೆ ಇರುವಂಥದ್ದು. ರಾಜ್ಯಾಭಿಷೇಕಕ್ಕಾದರೂ ಅವನಿಗೇನು ಜಾಸ್ತಿ ಖುಷಿಯಾಗಿಲ್ಲ, ಕಾಡಿಗೆ ಹೋಗುವಂದಾಗಲೂ ಜಾಸ್ತಿ ದುಃಖ ಆಗಿಲ್ಲ, ಭರತ ರಾಜ ಆಗಲಿಂದಾಗಲೂ ಏನು ದುಃಖ ಆಗಿಲ್ಲ, ಅವನಿಗೆ ಸಂತೋಷನೇ ಆಗಿದೆ. ಆ ಸ್ಥಿತಿಯನ್ನು ನಾವು ಹೇಗೆ ಕಂಡುಕೊಳ್ಳೋದು? ಆ ಸ್ಥಿತಿಗೆ ಹೋಗಬೇಕಾದ್ರೆ ದೆನ್ ನಮ್ಮಲ್ಲೂ ಒಂದು ತರಹದ ಬೇರೆಯವರ ಸುಖವನ್ನು ಅನುಭವಿಸ್ತಕ್ಕಂಥ ಒಂದು ಭಾವನೆ ನಮ್ಮಲ್ಲಿರಬೇಕು, ವ್ಯಕ್ತಿತ್ವ ನಮ್ಮಲ್ಲಿರಬೇಕು. ಆಗ ರಾಮನ ಆದರ್ಶವನ್ನು ಸ್ವಲ್ಪ ದೂರ ತಿಳ್ಕೊಂಡು ನಡಿಬೋದು. ಆವಾಗ ನಾವು ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿರ್ತೀವಿ. ಬಿಸ್ನೆಸ್ಸಲ್ಲೂ ಕೂಡ ಇರೋರು ನಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ, ನಮ್ಮ ಜೊತೆ ಯಾರು ಪಾರ್ಟ್ನರ್ಸ್ ಇದ್ದಾರೆ, ಅವ್ರ ಜೊತೆ ನಾವು ಉತ್ತಮವಾಗಿ ನಡ್ಕೋಬೇಕು. ಅವ್ರ ಜೊತೆ ಅವ್ರನ್ನ ಹೇಗೆ ಮುಂತರೋದು ನೋಡಿಕೊಂಡಾಗ ಅವ್ರು ನಮ್ಮನ್ನು ಹೆಂಗೆ ಮುಂತರಬೇಕು ಅಂತ ನೋಡ್ಕೋತಾರೆ. ನಾವು ಬೇರೆಯವರಿಗೆ ಕೊಟ್ಟಾಗ ಅದರ ಹಲವಾರು ಪಟ್ಟು ನಮ್ಗೆ ವಾಪಸ್ ಬರುತ್ತೆ. ಬೇರೆ ಬೇರೆ ಥರದಲ್ಲಿ ಬರುತ್ತೆ. ಅದೇ ಥರದಲ್ಲಿ ಬರಬೇಕು ಅಂತೆಲ್ಲ ಅವರೇ ಕೊಡಬೇಕು ಅಂತಲೂ ಇಲ್ಲ. ನಾವು ಎಷ್ಟೋ ಜನ ನಮ್ಮ ರಿಲೇಷನ್ಸನ್ನು ಜೊತೆಗೆ ನಾವು ತುಂಬ ಚೆನ್ನಾಗಿರಲ್ಲ, ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿರ್ತೀವಿ. ಯಾಕೆಂದರೆ ರಿಲೇಷನ್ಸ್ ಜೊತೆ, ರಕ್ತ ಸಂಬಂಧಿಗಳ ಜೊತೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ನಾನಿವತ್ತು ಅವನಿಗೆ ತುಂಬ ಹೆಲ್ಪ್ ಮಾಡಿದೆ, ನಾಳೆ ದಿವಸ ಅವ್ನು ನನಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವ್ನು ಯಾವಾಗ ತೋರಿಸಲ್ಲ, ನಾವು ಅವ್ರ ಮೇಲೆ ಸಿಟ್ಟು ಮಾಡ್ತೀವಿ, ಅವ್ರ ಮನೆಗೆ ಹೋಗಲ್ಲ, ಮಾತಾಡಲ್ಲ, ಎಲ್ಲದೂ ಇರುತ್ತೆ. ಅದೇ ಫ್ರೆಂಡ್ಶಿಪ್ಪಲ್ಲಿ ಆ ಥರದಂಥ ಒಂದು ಎಕ್ಸ್ಪೆಕ್ಟೇಷನ್ ಇರೋಲ್ಲ. ಬಟ್ ನಮ್ಮ ಜೀವನ ಸುಖ ಆಗಬೇಕಾದ್ರೆ ಯಾರ ಹತ್ರನೂ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬೇರೆಯವ್ರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡಿದಾಗ ಎಲ್ಲಿಂದಲೂ ನಿಮಗೆ ಸಹಾಯ ನಿಮ್ಮ ಕಷ್ಟದಲ್ಲಿದ್ದಾಗ ಒದಗಿ ಬರುತ್ತೆ. ಅವನೇ ಸಹಾಯ ಮಾಡಬೇಕು, ಯಾಕೆಂದರೆ ನಾನು ಅವನಿಗೆ ಸಹಾಯ ಮಾಡಿದೆ ಅನ್ನೋ ಯೋಚನೆ ಇದೆಯಲ್ಲ, ಅದನ್ನು ನಾವು ಬಿಟ್ಟರೆ ನಾವು ಅತಿ ಸುಖಿಗಳಾಗ್ತೀವಿ, ಜೀವನದಲ್ಲಿ ಮುಂದುವರ್ತೀವಿ, ನಮ್ಮ ಬಿಸ್ನೆಸ್ ಕೂಡ ಬೆಳೆಯುತ್ತೆ. ಕಶ್ಯಪ ಮಹಾ ಋಷಿಗಳು ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ಗಾಡ್ ಬ್ಲೆಸ್ ಯು. Let us enjoy the life. Let us make the business better. Let us help others and make this country a great country. Thank you very much. Thank you, sir. In fact, in your speech, you mentioned that there must be something like value-based. Sir, we at BBB, we believe that the programs or projects what we conduct, it's not just value-based, it's need-based also, sir. We do a lot of need-based projects. Just to give a small example, Parashurama chapter is now organizing this month 26th, 27th and 28th a project called as Baila. It's a workshop for children age group between 12 to 18. It's been organized at Ramakrishna at Mysore, and this program is to develop leadership skills and various other aspects for the children. So this is really what we call it as need-based. Definitely, sir, not only Parashurama, there are various other chapters here which we are all working out for giving a better future for our next generation. Thank you so much for your valuable address, sir. Sorry, ladies and gentlemen, I need to go now. My AGM is there at 7 o'clock. I am already late. I need to rush. Thank you so much. All the best. Thank you, sir. Shri Gopalan Jagdish, sir, and also Shri Umesh ji. Thank you so much. Oh, you are here, sir. Yeah.
The next thing in the agenda, of course, due to various reasons, ನಮ್ಮ ಈ ಕಾರ್ಯಸೂಚಿ ಇಲ್ಲಿ ಬಹಳಷ್ಟು ಏರುಪೇರಾಯಿತು ಕಾರಣಾಂತರಗಳಿಂದ. ಆದರೆ ಖಂಡಿತವಾಗ್ಲೂ ವಿ ಆರ್ ವೆರಿ ಮಚ್ ಆನ್ ಟೈಮ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇನ್ ದಿ ಅಜೆಂಡಾ ವಿಲ್ ಬಿ ದಿ ಇಂಡಕ್ಷನ್ ಆಫ್ ದ ಮೆಂಬರ್ಸ್. In the meantime, I request the members of Kashyapa to kindly assemble here. I request all the members from the team Kashyapa, please come forward. ಅರ್ಧ ಜನ ಇಲ್ಲಿ ನಿಂತ್ಕೊಳ್ಳಿ, ಇನ್ನು ಅರ್ಧ ಜನ ಈ ಕಡೆ ನಿಂತ್ಕೊಳ್ತಾರೆ. ಶ್ರೀ ಅನಂತ್ ನಾಗರಾಜ್ ಅವರು ನಿಮಗೆ ಇಂಡಕ್ಷನ್ ಮಾಡ್ತಾರೆ, ಅಂದರೆ ಓತ್. I request all the members from team Kashyapa to kindly assemble here. Thank you, sir. Thank you. Request all the members from team Kashyapa to kindly assemble here. ದಯವಿಟ್ಟು ಇಲ್ಲಿ ಮುಂದೆ ನಿಂತ್ಕೊಳ್ಳಿ. ಈ ಕಡೆ ಫೇಸ್ ಮಾಡಿ. Yes. Facing the audience, please. I request Sri Anant Nagaraj to kindly take over this proceeding. Okay. When I say I, please pronounce your name. You may please hold your hand like this or like this, however you are comfortable. Please, you may hold your hand like this. Okay. So this is a very important activity. Now you are all taking the oath. When I say I, please, you may pronounce your name. I, being inducted as the member of the Forum of Business by Brahmins Kashyapa chapter, do solemnly affirm and swear in the name of God that I will faithfully and consciously discharge my duties to the best of my ability, knowledge and judgment, without fear or favor, affection or ill will. I serve as a living example of this organization's philosophy and beliefs, will uphold and enforce the constitution of this organization at all times. I further swear to help and promote the development of the Forum of Business by Brahmins and support in whatever way I can for the development of our members and upliftment of the quality of life of the people in our community. You may say, I agree. Now you are all formally the charter members of Kashyapa chapter. Many congratulations to each one of you. Welcome to the BBB family. Happy networking. So now I request each one of you please come onto the desk, collect the welcome kit, one by one. Prabhakar sir, quickly you may put it there. Yes. I will welcome you. ಒಬ್ಬೊಬ್ಬರಿಗೆ ಬನ್ನಿ 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 ಒಬ್ಬೊಬ್ಬರಿಗೆ ಬನ್ನಿ ಬನ್ನಿ. I welcome you all to BBB family. From today onwards, you are all the members of the Forum of Business by Brahmins. ನಿಮ್ಮಲ್ಲಿ ಬಹಳ ಜನಕ್ಕೆ ಇದು BBB ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಕ್ರಮೇಣವಾಗಿ
ನೀವು ಮೀಟಿಂಗ್ಸ್ಗೆ ಅಟೆಂಡ್ ಮಾಡ್ತಾ ಇದ್ದಾಗ ಇಲ್ಲಿ ಯಾವ ಥರ ನಡೆಯುತ್ತೆ ಅಂತ ನೀವು ನೋಡ್ತಾ ಇರ್ತೀರಾ. ನಿಜವಾಗ್ಲೂ ಇದೊಂಥರ ಅದ್ಭುತವಾದ ಜಾಗ ಇದು. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ನಾನು ಏನು ಹೇಳ್ತೀನಿ ಅಂದರೆ, ನಾವು ಒಬ್ಬರಿಗೊಬ್ಬರಿಗೆ ಎಷ್ಟು ಸ್ನೇಹ ಬೆಳೆಯುತ್ತೆ ಅಂದರೆ ನಾವು ಇದನ್ನು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂಥ ಒಳ್ಳೆ ಜಾಗ ಇದು, ಈ BBB. I welcome you all. I congratulate each and every one of you for becoming the members of the Forum of Business by Brahmins. That's the BBB. ಇಲ್ಲಿ ಮುಖ್ಯವಾದ ಅಂಶ ಏನಂದರೆ ನೆಟ್ವರ್ಕಿಂಗ್. ನಿಮ್ಮ ಮೀಟಿಂಗ್ ಮುಂಚೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ನೀವು ಬಂದು ಒಬ್ರಿಗೊಬ್ರಿಗೆ ಮಾತಾಡಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ವಿಸಿಟಿಂಗ್ ಕಾರ್ಡ್ಸ್ನ ನೀವು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಬೇರೆಯವ್ರಿಗೆ ಏನಾದರೂ ಸಹಾಯ ಮಾಡ್ಬೋದು, ಬೇರೆಯವರಿಂದ ನೀವು ಸಹಾಯ ಪಡ್ಕೋಬೋದು. ನಿಮ್ಮ ಪ್ರೆಸಿಡೆಂಟ್ ಶ್ರೀ ಗಣೇಶ್ ಹೆಗಡೆ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಯಾರು ಹೋಗಬೇಡಿ, ಊಟ ಇದೆ, ಊಟ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ನೂತನ ಸದಸ್ಯರುಗಳಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. Thank you, and once again congratulations to all the new members for becoming the members of the BBB, Forum of Business by Brahmins. I would also like to recognize the presence of all the many members. We have about 10 members from Arundhati chapter. Thank you, Team Arundhati. A round of applause for your gracious presence. Before I go further, there is an announcement from the President, Shri Hegde. ಹಲೋ, ಎಲ್ಲರೂ ಒಂದು ನಿಮಿಷ ಕೂತ್ಕೋತೀರಾ? ಒಂದು ನಿಮಿಷ ಕೂತ್ಕೊಳ್ಳಿ ದಯವಿಟ್ಟು. ಸರ್, ಆಲ್ ಮೆಂಬರ್ಸ್ ರಿಕ್ವೆಸ್ಟ್ ಪ್ಲೀಸ್, ವೆರಿ 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 ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್.
ತುಂಬ ಮುಖ್ಯವಂತ ಒಂದು ಅನೌನ್ಸ್ಮೆಂಟು. ಈಗ ಗುರು ಹಿರಿಯರು ದಿಗ್ಗಜರೆಲ್ಲ ಆಶೀರ್ವಾದ ಮಾಡಿದ್ರು, ಕೊಟ್ಟರು, ಎಲ್ಲ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ರಥಗಳೆಲ್ಲ ರೆಡಿಯಾಗಿದೆ. ಈಗ ನಾವು ಮುಂದೆ ಹೋಗಬೇಕಲ್ಲ, ಹೇಗೆ ಹೋಗಬೇಕು? ನೆಕ್ಸ್ಟ್ ಏನು? ವಾಟ್ ನೆಕ್ಸ್ಟ್? ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಈಗ ನಮ್ಮ ಜವಾಬ್ದಾರಿ ಇಷ್ಟು ದಿನ ಒಂದು ಮೆಂಬರ್ ಆಗ್ತಾ ಇದ್ವಿ, ಎಲ್ಲ ಆಗ್ತಾ ಇದ್ವಿ. ಈಗೆಲ್ಲ ನಮ್ಮ ಹಿಂದೆ ಇಷ್ಟು ದೊಡ್ಡ ಶಕ್ತಿ ಇರಬೇಕಿದ್ರೆ ಈ ಶಕ್ತಿ ಥರವಾಗಿ ನಾವು ಮುಂದೆ ಹೋಗಬೇಕು. ಮುಂದೆ ಹೋಗಬೇಕು ಅಂದ್ರೆ ಏನು ಮಾಡಬೇಕು? ಮೀಟಿಂಗ್ ಮೀಟಿಂಗ್ ಮೀಟಿಂಗ್. ಫಸ್ಟ್ ಮೀಟಿಂಗ್ ಸರ್ ಅನಂತ್ ನಾಗರಾಜ್ ಸರ್, ಫಸ್ಟ್ ಮೀಟಿಂಗನ್ನು 23ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 8:00 ನಾವು ಇಟ್ಕೋತಾ ಇದ್ದೀವಿ ನಮ್ಮ ರೋಟ್ರಿ ಹಾಲಲ್ಲಿ. ಎಲ್ಲರೂ ಓಕೆನಾ? ಚುಪ್ಪಾಳೆ ತಟ್ಟಿ ಒಂದ್ಸಲಿ. ಫಸ್ಟ್ ಮೀಟಿಂಗ್ 23rd ಕರೆಕ್ಟಾಗಿ ನಾವೆಲ್ಲರೂ 8:00 ಅಸೆಂಬ್ಲ್ ಆಗ್ತೀವಿ. 8:00 ಸ್ಟಾರ್ಟ್ ಆಗುತ್ತೆ. ಅವತ್ತಿನ ದಿನದಿಂದ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಈಗಲೇ ಆಲ್ರೆಡಿ ಸರ್ 8-10 ಲಕ್ಷ ಬಿಸ್ನೆಸ್ ಆಗಿದೆ ಸರ್ ನಮ್ಮದು. ಹೌದೌದು, ಡೆಫಿನೆಟ್ಲಿ ಆಗಿದೆ. ಈಗ ನಮ್ಮದು ಪ್ರತಿಯೊಂದು ಹಂಗೆ ಒಬ್ಬೊಬ್ಬರು ಏನೇನು ಬಿದ್ದು ಅವ್ರಿಗೆ ಏನೇನು ಕಷ್ಟಗಳಿದೆ, ನಾವು ನೆಕ್ಸ್ಟ್ ಲೆಟ್ ಅಸ್ ಗ್ರೋ ಟುಗೆದರ್. 23ನೇ ತಾರೀಕಿಗೆ ಮೆಂಬರ್ ಆದವರು ಎಲ್ಲರೂ ಬರಬೇಕು. ಇದು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಈಗ ಹೆಂಗೆ ಅಂದರೆ ಮನೆಗೆ ಯಾರಾದರೂ ಒಬ್ಬರು ಹೊಸ ಸದಸ್ಯರು ಬಂದರೆ ಎಷ್ಟು ಖುಷಿ ಆಗುತ್ತೆ, ಆ ಥರ ಅಷ್ಟು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಸ್ಟ್ 2 more things in the agenda. So I now request Sir Shri Anant Nagaraj to kindly address the gathering, sir. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. My humble salutations to the lotus feet of Acharyatraya, Sri Shankara, Sri Ramanuja and Sri Madhva, and my humble salutation to the lotus feet of His Holiness Sri Sri Yadugiri Ethiraja Narayana Ramanuja Jair Swamiji, the guest of honor for today, chief guests for today, Sri Gopalan Jagadishan Ji, Sri Umesh Ji in their absentia, the chapter director Pawan Kumar Ji, my trustee colleagues Subraya Ji and Sham Sundar Ji in their absentia, EC Chairman Prabhakar Rao Ji, the newly sworn in management committee members of Kashyapa chapter, Ganesh Hegde Ji, Chandan Bhatt Ji, Ravi Upadhyay Ji, and all the executive committee members, the management committee members of other chapters, especially Sri Parashurama and Vasishta, members of all other chapters, Arundhati. You should be happy that I pronounced Vasishta. I can see smiling on the members of Arundhati. Arundhati and Vasishta revolve around each other, so we know that. So wherever Arundhati is there, Vasishta is naturally there. And to all the members who are watching us live across the globe. Namaste, very good evening to all of you. The sanctity of this forum, the sanctity of this stage, the sanctity of this place has gone up multiple folds today just by sheer presence of
Yadugiri Yatiraj Swamiji with us. His Holiness spent about 1.5 hours with us. He patiently heard what is happening within BBB. BBB ಒಳಗಡೆ ಏನು ನಡೀತಾ ಇದೆ ಅಂತ ಬಹಳ ಮುಕ್ತವಾಗಿ ಬಹಳ ಖುಷಿಯಿಂದ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಒಂದು 100 ಪ್ರಶ್ನೆ ಕೇಳಿದ್ರು. ಎಷ್ಟು ಜನ ಇದ್ದೀರಿ, ಬ್ರಾಹ್ಮಣರೇ ಇದ್ದೀರಾ, ಎಷ್ಟು ವ್ಯಾಪಾರ ಮಾಡಿದ್ದೀರಿ, ಇನ್ನು ಎಲ್ಲೆಲ್ಲಿ ಓಪನ್ ಮಾಡಬೇಕು ಅಂತಿದ್ದೀರಿ, BBB ಹೆಂಗೆ ಹುಟ್ಟಿತು, ನಿಮ್ಮ ಮುಂದಿನ ಆಲೋಚನೆಗಳೇನು, ಬ್ರಾಹ್ಮಣರನ್ನ ಹೆಂಗೆ ಸೇರಿಸಿದ್ರಿ. ಸೊ ಹಲವಾರು ಪ್ರಶ್ನೆಗಳನ್ನ ಗುರುಗಳು ಕೇಳಿದ್ರು. ಕೊನೆ ಪ್ರಶ್ನೆ, ಬ್ರಾಹ್ಮಣರನ್ನ ನೀವು ಹೆಂಗೆ ಸೇರಿಸ್ರಿ ಅಂದಿದ್ದಕ್ಕೆ ಸ್ವಾಮಿ ಇದಕ್ಕೆ ಉತ್ತರ ಇಲ್ಲ, ನೀವು ಆಶೀರ್ವಾದ, ನಿಮ್ಮಗಳ ಆಶೀರ್ವಾದದಿಂದ ಮಾತ್ರ ನಾವು ಸೇರಿದ್ದೇವೆ ಅಂತ ಹೇಳಿದ್ದು. ಸೊ ವಿತ್ ದೇರ್ ಬ್ಲೆಸ್ಸಿಂಗ್ಸ್ ಗುರುಗಳು ನಮ್ಮ ಮುಂದೆ ಇದ್ದಾರೆ, ಬಂದು ನಮ್ಗೆ ಇವತ್ತು ಆಶೀರ್ವಚನ ಕೂಡ ಮಾಡಿದ್ದಾರೆ. ವಾಟ್ ಎ ಬ್ಯೂಟಿಫುಲ್ ಮೂಮೆಂಟ್. ಟುಡೇ ವಿ ಹ್ಯಾವ್ ಆಲ್ ವಿಟ್ನೆಸ್ಡ್ the 29th chapter launch named after Kashyapa. Such a divine moment, I can say. It's one of its kind. Now, there is huge responsibility. ನಮ್ಮ ಅಧ್ಯಕ್ಷರಿಗೆ ಭಾಳ ಟೆನ್ಷನ್ ಶುರು ಆಗ್ಬಿಟ್ಟಿದೆ. 28ನೇ ತಾರೀಕು 8:30 ಎಲ್ಲರೂ ಬರ್ತೀರಾ, 100 ಕೋಟಿ ಕಮಿಟ್ ಆಗ್ಬಿಟ್ಟಿದ್ದಾರೆ. ಗುರುಗಳು ಬೇರೆ ಇವಾಗ 200 ಕೋಟಿ ಅಂತ ದುಗ್ಗುಣ ಮಾಡಿದ್ದಾರೆ. ಇವಾಗ 200 ಮೆಂಬರ್ 200 ಕೋಟಿ. ಇನ್ನು 3 ದಿನ ಅವರು ಮಲ್ಗಂಗೆ ಇಲ್ಲ ನಮ್ಮ ಅಧ್ಯಕ್ಷರು. ವೆರಿ ನೈಸ್. ಸೊ ನಾವು ವಿ ವಿಲ್ ಗೋ ಎ ಲಿಟಲ್ ಬ್ಯಾಕ್ವರ್ಡ್, ಹೌ ಇಟ್ ಆಲ್ ಸ್ಟಾರ್ಟೆಡ್. ಐ ಹ್ಯಾವ್ ಆಲ್ರೆಡಿ ಬ್ರೀಫ್ಡ್ ಅಬೌಟ್ ಇಟ್. ದಿ ವಿಷನ್ ಆಫ್ BBB, the mission of BBB, the philosophy of BBB, it's very important. Especially when we open a new chapter, it is very important for the new members, the charter members, to align to the philosophy of the organization. Don't you all agree with me? You should know where you belong. You should know your organization. There is something called KYT. You will understand eventually. It's a wonderful tool, a very powerful tool to churn business. But for me, KYT is know your trust. You should know what is BBB. BBB is a trust, right? So I want to do KYT with each one of you now. A mass KYT. That is know your trust. You should know where you belong. The name itself suggests Forum of Business by Brahmins. ಬ್ರಾಹ್ಮಣರನ್ನು ವ್ಯಾಪಾರದ ಮುಖೇನ ಸಂಘಟನೆ ಮಾಡುವ ಒಂದು ಪ್ರಯತ್ನ. ಸೊ ಇದಕ್ಕೆ ರಾಯರ ಗುರುಗಳ ಎಲ್ಲರ ಆಶೀರ್ವಾದ ಇದೆ. ಹಾಗೆ ನಾವು ಮುಂದೆ ಸಾಗ್ತಾ ಇದ್ದೀವಿ. ಈ ಒಂದು ಈ ಒಂದು ಸಂಘಟನೆಯಲ್ಲಿ ನಾವು ಸಾಕಷ್ಟು ಛಾಪನ್ನು ಮೂಡಿಸಿ, ಎಸ್ಪೆಷಲಿ ಬೆಂಗಳೂರು ಹಾಗೂ ಮೈಸೂರು ಪ್ರಾಂತ್ಯದಲ್ಲಿ BBB ಮನೆಯ ಮಾತಾಗಿದೆ. ಇವಾಗ ಇದು ನಾವು ಗ್ರೇಟ್ ಸ್ಟಾರ್ಟ್ ಹಾಫ್ ಜಾಬ್ ಡನ್ ಅಂತ ಹೇಳ್ತೀವಿ. ಸೊ ನಾವು ಒಂದು ಒಳ್ಳೆಯ ಪ್ರಯತ್ನದಲ್ಲಿ ನಾವು ಗೆದ್ದಿದ್ದೀವಿ. ಆದರೆ ಅರ್ಧ ಕೆಲಸ ಮಾತ್ರ ಆಗಿರೋದುಂಟು, ಇನ್ನೂ ಹೆಚ್ಚಿನ ಕೆಲಸ ಬಾಕಿ ಇದೆ. The days ahead are going to be very enthralling. The journey for last 6 years was so enthralling, but I'm sure the days ahead will be much more enthralling than ever before. BBB is a flat organization where we all work like an ordinary warrior who is working on a war front to build the community. ನಾವು ಸಾಕಷ್ಟು ಸತಿ ಕೇಳ್ತೇವೆ, ಬ್ರಾಹ್ಮಣರು ಅಸಂಘಟಿತರು, ಬ್ರಾಹ್ಮಣರು ಸೇರಲ್ಲ, ಬ್ರಾಹ್ಮಣರು ವಿ ಆರ್ ಲೆಸ್ ದೆನ್ 1.7%, ಬ್ರಾಹ್ಮಣರು ವಿ ಅವರ್ ಸೆಲ್ಫ್ ಡೋಂಟ್ ಹ್ಯಾವ್ ದಿ ಡೇಟಾ. ವಿ ಡೋಂಟ್ ನೋ. ನಾವು ಬ್ರಾಹ್ಮಣರು ನಮ್ಮ ಪಾಪ್ಯುಲೇಷನ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಈಚ್ ಡೇಟಾ ಸೇಸ್, ಈಚ್ ವೆಬ್ಸೈಟ್ ಗಿವ್ಸ್ ಯು ಡಿಫ್ರೆಂಟ್ ಡೇಟಾ. ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಹ್ಯಾಸ್ ಅಡ್ವೆಂಟೆಡ್ ಟು ಡೂ ಎ ಸೆನ್ಸಸ್, ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್. ಅದರಲ್ಲಿ ವಿ ಕುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾವು ಬ್ರಾಹ್ಮಣರಲ್ಲಿ 42 ಉಪಪಂಗಡಗಳಿದೆ ಅಂತ. When I was sharing a stage with Brahmin Tribunal Board, ಅಧ್ಯಕ್ಷರು ನಮ್ಮ ಸಚ್ಚಿದಾನಂದ ಮೂರ್ತಿಗಳು, he was giving me one more surprising piece of information that the government has added 2 more subcaste along with this 42 subcaste Brahmins, 42 subcaste ಅಲ್ಲಿ ಕ್ರೈಸ್ತ ಬ್ರಾಹ್ಮಣರು, ಮುಸಲ್ಮಾನ ಬ್ರಾಹ್ಮಣರು. I am speaking truth and what he shared with me. I don't know where we are heading. So keeping that aside for a moment, so there is lot riding on us, my dear friends.
There is lot riding on this generation, never seen before, never heard before. Atrocities are happening in and around us day in, day out. So it's time that we come together, stand in unison, speak one language, and be united and take this forward. This is the only way how we can build a smarter community for the many more generations to come. ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ನಾವು ಇದು ಒಂದೇ ಪ್ರಾಪರ್ಟಿ ಮಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಅದುಂಟು, ವಿ ಹ್ಯಾವ್ ದಟ್ ಕಂಟೆಂಟ್ಮೆಂಟ್. ಸಾಕು, ನಾವು ಮಕ್ಕಳು ಓದಿಸಿದ್ದೀವಿ, ಎಜುಕೇಷನ್ನೇ ನಮ್ಮ ಮಕ್ಕಳಿಗೆ ಆಸ್ತಿ, ನಾವು ಪ್ರಾಪರ್ಟಿ ಮಾಡೋದಿಲ್ಲ. ದಿಸ್ ಆರ್ ಆಲ್ ದಿ ಓಲ್ಡ್ ಜಾರ್ಗನ್ಸ್. ವಿ ಆಲ್ ಆರ್ ಬಿಸ್ನೆಸ್ ಮನ್. ಎಸ್, ವಿ ಲವ್ ದಟ್ green notes, pink notes, no more pink notes. At least, yes, let's mean business. It's time that we have some aspirations. No harm. ಗುರುಗಳೇ ಹೇಳಿದ್ದಾರೆ, ನೀವು ಹೆಚ್ಚು ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ ಅಂತ. Now it's time that we have to take business forward. ಮಹನೀಯರೆಲ್ಲ ಮಾತಾಡಿದ್ರು, ಜಗದೀಶ್ ಜಿ ಮಾತಾಡಿದ್ರು, ಉಮೇಶ್ ಸರ್ ಮಾತಾಡಿದ್ರು, ಬಹಳ ಚೆನ್ನಾಗಿ ಮಾತಾಡಿದ್ರು, ಒಳ್ಳೆ information kuda kottru. Next couple of years, artificial intelligence is coming up. There will be no work. So at least we should be happy we haven't chosen to be in the IT profession. So there is always a threat at the same time. So these kind of forums will definitely help us to come together and tackle these day in, day out problems we businessmen face. The likes of Amazons, Flipkarts, Reliances eat away major share of the business. They eat away small fishes like us. Now think it's time that we come together, form a strong union, an association, a voice to combat these kind of threats what we see in the future days to come. BBB is a registered trust, is registered as trust, professionally managed, headquartered at Mysuru. So it's a professional organization. Now you all are part of this organization. BBB is the world's largest, widest, smartest, most trusted networking organization within the community. Now we are present in all 5 South Indian states. The flag of BBB will be flying high in the unconquered state of Andhra Pradesh very soon. That is in Vijayawada. We are working hard to have our first chapter. So that way we will be conquering the south of India completely. And now we are on a Bharata Parva. That is marching towards north, east, west, and maybe beyond boundaries. BBB has a lot of acronyms. Business Beyond Boundaries, Business Beyond Bharat, which is going to happen very soon. Our first chapter outside India is going to be launched probably in the month of August, September. The trust and the executive committee, which acts as the head and shoulder of the organization, working tirelessly day in, day out to ensure we open multiple chapters across the world, across the continent, and we create a solid global network of professionals and entrepreneurs in our community. So how empowered we feel when we belong to these kind of organizations, when we have brothers and sisters, when we live like brothers and sisters, when we help each other. Business bonding and beyond, business bonding and brotherhood. So we live like brothers and sisters. That itself is so satisfying. Of course, yes, we all are part of so many other organizations. Yes, let us continue to inspire from these organizations, and let us continue to inspire many more generations to come. We, the business fraternity, actually I was sharing a bit during the gap filler. My friend Sailesh said I was doing the gap filling job. There's a small history like how BBB all started way back 6-7 years ago. But the ultimate idea is to create wealth within the community. Now, ಯಾವುದೇ ಒಂದು ಸ್ಟೋರಿ ಹೇಳಬೇಕಾದ್ರೂ ಬಡ ಬ್ರಾಹ್ಮಣ ಇದ್ದ, ಬಡ ಬ್ರಾಹ್ಮಣ ಇದ್ದ, ಬಡ ಬ್ರಾಹ್ಮಣ, enough of it. Now we will add one more A. We'll say bada brahmana. Okay? We all should become bada brahmanas. Enough of bada brahmana. It is so monotonous. ಕೇಳಿ ಸಾಕಷ್ಟು ಬೇಜಾರಾಗಿದೆ. ನಮ್ಮ ಥರ ಯಂಗ್ಸ್ಟರ್ಸು, ಎಸ್ಪೆಷಲಿ ಬಿಸ್ನೆಸ್ ಫ್ರೆಟರ್ನಿಟಿಯಲ್ಲಿರೋರಿಗೆ ಈ ಥರ ಲಾಸಸ್ ಕೇಳಿದ್ರೆ ಅಥವಾ ಯಾರೋ ಸ್ವಲ್ಪ ಹೆದರ್ಕೊಂಡ್ರೆ, ರಿಸ್ಕ್ ತೊಗೊಳ್ದೆ ಹೋದರೆ, ನೆಗೆಟಿವ್ ಆಗಿ ಮಾತಾಡಿದ್ರೆ ನಮಗೆ ಸ್ವಲ್ಪ ರಕ್ತ ಕುದಿಯುತ್ತೆ ಒಳಗಡೆಯಿಂದ. ವಿ ಕಾಂಟ್ ಟೇಕ್ ಇಟ್.
ವಿ ಆಲ್ ಆರ್ ಬ್ರೇವ್ ಹಾರ್ಟ್ಸ್. ಯಾವುದೋ ಒಂದು ವಯಸ್ಸಿನಲ್ಲಿ ನಿನ್ನ ಕೆಲಸ ಬೇಡ ಅಂತ ರಿಸೈನ್ ಮಾಡಿ ಬಾಸ್ ಮುಖದ ಮೇಲೆ ಎಸ್ತು ಬಂದು ನಾವೆಲ್ಲ ಕೆಲಸ ಶುರು ಮಾಡಿರೋರು. ಹೌದೋ ಅಲ್ವೋ? ಎಲ್ಲರೂ ಒಪ್ಕೊಳ್ತೀರಾ? ಅಥವಾ ಅಪ್ಪ ಅಮ್ಮನ ಎದುರಾಕೊಂಡು ಅಪ್ಪ ಅಮ್ಮ ಹೇಳ್ತಾ ಇದ್ರು 31ನೇ ತಾರೀಕು ನಿನಗೆ ಕರೆಕ್ಟಾಗಿ ಸಂಬಳ ಬರುತ್ತೆ, ಯಾವುದಾದ್ರು ಒಂದು ನೌಕರಿಗೆ ಹೋಗು, ಕೆಲಸ ಹುಡುಕೋ, ಯು ಆಲ್ ಸೆಟ್ಲ್ ಆಗು ಬೇಗ ಅಂತ. ಆ ಥರ ಒಂದು ಥಾಟ್ ಪ್ರೊಸೆಸ್ಗೆ ವಿರುದ್ಧವಾಗಿ ನಾವು ಬಂದು ವ್ಯಾಪಾರ ಶುರು ಮಾಡಿದ್ದೀವಿ. ಸೊ ಫಸ್ಟ್ ಥಿಂಗ್ ಇಸ್ ವಿ ಆಲ್ ಹ್ಯಾವ್ ಟು ಪ್ಯಾಟ್ ಅವರ್ ಓನ್ ಬ್ಯಾಕ್ ಆ್ಯಂಡ್ ಕಂಗ್ರ್ಯಾಚುಲೇಟ್ ಅವರ್ ಸೆಲ್ಸ್. ಆ ಒಂದು ದೊಡ್ಡ ಮಟ್ಟದ ರಿಸ್ಕ್ ತೊಗೊಂಡು ಎಲ್ಲರೂ ವ್ಯಾಪಾರ ಮಾಡೋಕ್ಕೆ ಇಳಿದಿದ್ದೀವಿ. This is what we have to pass on to the many more generations to come. We should create that ecosystem. We should create that self-oiled engine where it can take itself forward till suns and moons are there. That is when we can grow as a community. That is when we can get empowered as a community. That is the whole idea of BBB. Create wealth within the community. Make the community richer. So we are also growing with the country that way. We are contributing to the development of Sanatana Dharma. We are contributing to the development of our country, the GDPs, what not. ಕೆಲವ್ರು ಕೇಳ್ಬೋದು, ಏನು ಸರ್ ಬಿಸ್ನೆಸ್ ಬೈ ಬ್ರಾಹ್ಮಿನ್ಸ್ ಅಂತ ಇಟ್ಕೊಂಡು ಹೊಟ್ಟಿರಾ, ನೀವು ಬ್ರಾಹ್ಮಣರು ಮಾತ್ರ ನೀವು ಒಬ್ರಿಗೊಬ್ರು ಸಹಾಯ ಮಾಡ್ಕೋತೀರಾ? ಹೌದು, ನಮಗೆ ಇವಾಗ ಸ್ವಸಹಾಯ ಪದ್ಧತಿ ಒಂದೇ ನಮಗೆ ಉಳಿದಿರೋದು. ಸ್ವಸಹಾಯ ನಾನು ಫಸ್ಟ್ ಬೆಳಿಬೇಕು, ನನ್ನ ಸಮುದಾಯ ಬೆಳಿಬೇಕು, ಖಂಡಿತವಾಗ್ಲೂ. ಈ ಥರ ಕೆಲವು ಪ್ರಶ್ನೆಗಳು ನಮಗೆ ಆ ದಿನಗಳಲ್ಲಿ ಕೇಳಿದ್ದು ಉಂಟು. ಸರ್ ಇನ್ನೆಷ್ಟು ನಿಮಿಷ ಇದೆ? 2 ನಿಮಿಷನಾ? ಓಕೆ. ಸೊ ಇಲ್ಲ, ಐ ಡು ನಾಟ್ ವಾಂಟ್ ಟು ಸ್ಟ್ಯಾಂಡ್ ಬಿಟ್ವೀನ್ ಯು ಆ್ಯಂಡ್ ದಿ ಫುಡ್. ಸೊ ಆ ಒಂದು ದಿನಗಳಲ್ಲಿ ನಮಗೆ ಈ ಥರ ಪ್ರಶ್ನೆಗಳು ಬರ್ತಾ ಇದ್ದಿದ್ದು ಉಂಟು. ಸರ್ ಬಿಸ್ನೆಸ್ ಬೈ ಬ್ರಾಹ್ಮಿನ್ಸ್ ಅಂತ ನೀವು ಅಷ್ಟು ಡೈನಮಿಕ್ ಆಗಿ ಹೇಳ್ಕೊಂಡು ಹೊರಡ್ತಾ ಇದ್ದೀರಾ, ನಿಮಗೆ ತೊಂದರೆ ಆಗುತ್ತೆ, ನಾಳೆ ದಿನ ಸಮುದಾಯ ಕಷ್ಟ ಆಗುತ್ತೆ, ನಾವೆಲ್ಲರೂ ಫೇಸ್ ಮಾಡಬೇಕು ಅಂತ. ದೆನ್ ಅವಾಗ ಲೈಕ್ಸ್ ಆಫ್ ಪ್ರಭಾಕರ್, ನಾವೆಲ್ಲ ಚಾರ್ಟರ್ ಮೆಂಬರ್ಸ್, ನಾವೆಲ್ಲ ಕೂತ್ಕೊಂಡಾಗ ಅದೇ ಯೋಚನೆ ಮಾಡಿದ್ದು. ನಾವು ಯಂಗ್ಸ್ಟರ್ಸು, ನಾನು ಬ್ರಾಹ್ಮಣ ಅಂತ ಎದೆ ತಟ್ಕೊಂಡು ಹೇಳ್ಕೊಳ್ಳೋಕ್ಕೆ ನಾಚಿಕೆನೋ ಸಂಕೋಚನೋ ಭಯನೋ ಏನೋ ಗೊತ್ತಿಲ್ಲ ನಮಗೆ. ಅದು ತುಂಬ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. 4 ಜನದ ಮುಂದೆ ಎದೆ ತಟ್ಕೊಂಡು ನಾವು ಹೇಳೋಂಥ ಪರಿಸ್ಥಿತಿನೂ ಇಲ್ಲ. ಅದು ಬೇರೆ ಆಯಿತು. ಬಟ್ ಹೆದರಿಕೆನೂ ಉಂಟು. ನಾವು ಅವಾಗ ಹೇಳಿದ್ದುಂಟು, ಸರ್ ನೀವು ಹಿಂಗೆ ಹೇಳ್ತೀರಾ ಅಂದರೆ ರಾಕೆಟ್ಗೆ ಸ್ವಲ್ಪ ಬೆಂಕಿ ಹಚ್ಚಿದ್ದೀರಾ ನೀವು. ಇವಾಗ ನಾವು ಹೆಸರು ಯಾವುದೇ ಕಾರಣಕ್ಕೂ ಬದಲಾಯಿಸೋದಿಲ್ಲ. ದಿ ನೇಮ್ ಇಸ್ ಫೈನಲ್ ಬಿಸ್ನೆಸ್ ಬೈ ಬ್ರಾಹ್ಮಿನ್ಸ್. ವಿ ಹ್ಯಾವ್ ಟು ಬಿ ಬೋಲ್ಡ್ ಎನಫ್, ವಿ ಹ್ಯಾವ್ ಟು ಬಿ ಪ್ರೌಡ್ ಎನಫ್ ಟು ಸೇ ಐ ಬಿಲಾಂಗ್ ಟು ದಿಸ್ ವಂಡರ್ಫುಲ್ ಕಮ್ಯುನಿಟಿ. ಗುರುಗಳು ಸಾಕಷ್ಟು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಎಷ್ಟು ಜನ್ಮದ ಪುಣ್ಯವೋ ಗೊತ್ತಿಲ್ಲ. ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ, ಅದರಲ್ಲೂ ಬ್ರಾಹ್ಮಣರಾಗಿ ಹುಟ್ಟಿದ್ದೀವಿ. ಅದಕ್ಕಾಗಿ ವಿವೇಕಾನಂದರು ಹೇಳಂಗೆ, ಹಿ ಹೂ ಲೀವ್ಸ್ ಫಾರ್ ಅದರ್ಸ್. ಆ ಒಂದು ಪರಿಸ್ಥಿತಿ ಬಂದಿದೆ. ನಾವು ಇನ್ನೊಬ್ರಿಗೋಸ್ಕರ, ನನ್ನ ಸಮುದಾಯದಲ್ಲಿ ನನ್ನ ಅಣ್ಣ ತಂಗಿಯರಿಗೋಸ್ಕರ ನಾನು ಬದುಕಿದರೆ ತಪ್ಪ ಅಂತ ಒಂದು ಪ್ರಶ್ನೆ ನೀವೇ ಕೇಳ್ಕೊಳ್ಳಿ. ಸೊ ಹಿಯರ್ ಆ್ಯಸ್ ಎ ಮೆಂಬರ್ there is lot riding on you, each one of you. ಇಲ್ಲಿ ಬರೀ ಇವ್ರಿಗೊಂದು ಕಾಲರ್ ಮಾಡಿದ್ದೀವಿ, ಇವತ್ತು ನಮ್ಮ ಅಧ್ಯಕ್ಷರಿಗೆ ಕಾಲರ್ ಮಾಡಿದ್ದೀವಿ, ಸೆಕ್ರೆಟರಿಗೆ ಪಿನ್ ಮಾಡಿದ್ದೀವಿ, ಅವ್ರ ಮೇಲೆ ಜವಾಬ್ದಾರಿ ಎಲ್ಲ ತಲೆ ಮೇಲೆ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿದರೆ ದಟ್ ಈಸ್ ಡೆಫಿನೆಟ್ಲಿ ರಾಂಗ್. ಈವನ್ ದೇ ಹ್ಯಾವ್ ದೇರ್ ಫ್ಯಾಮಿಲೀಸ್, ದೇ ಹ್ಯಾವ್ ದೇರ್ ಬಿಸ್ನೆಸಸ್ ಟು ಟೇಕ್ ಕೇರ್ ಆಫ್. ಅಫ್ಕೋರ್ಸ್ ದೇ ಹ್ಯಾವ್ ಕಮ್ ಫಾರ್ವರ್ಡ್ graciously. They have accepted this bigger role of running the chapter for next 1 year or so. As a member, my responsibility is to attend all the chapter meetings. You've been briefed about the guidelines, the constitution and the bylaw of BBB. You all know about it now. The only thing what we all has to do as an ordinary member of this organization is meeting on meeting, 15 days once. I regularly come, I participate as per the guidelines and bylaw of BBB. I will come here, and the philosophy, as per the philosophy of BBB, we believe in the philosophy of karma theory. Karmanyavadikaraste ma paleshu kadachanaha ma karma pala heturbo mate sangotsva karmane. So we come here with a clear intention of giving. ನಮ್ಮಲ್ಲಿ ಹಿರಿಯರು ಬೈತಾ ಇದ್ರು, ನಿನ್ನ ಕರ್ಮ ನೀನು ಅನುಭವಿಸ್ತೀಯ ಅಂತ ಅಲ್ವಾ. ಮನೆಗಳಲ್ಲಿ ಬೈಗುಳಗಳು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಮ್ಮಲ್ಲಿ ಬೈಗುಳಗಳು, ನಮ್ಮ ಅಜ್ಜಿಯರೆಲ್ಲ ಬೈಯೋರು, ನಿನ್ನ ಮನೆ ಬಂಗಾರವಾಗ ಅಂತ. ಬೈಗುಳದಲ್ಲಿ ಎಷ್ಟು ಒಳ್ಳೆ ಮಾತಿದೆ ನೋಡಿ ಅಲ್ವಾ. ನಮ್ಮ ತಾಯಿ ಬೈಯೋರು, ನೀನು ಸರಿಯಾಗಿ ಓದದೇ ಇದ್ರೆ ಗಾರೆ ಕೆಲಸ ಮಾಡ್ತೀಯ ಅಂತ. ಇವತ್ತು ನಾನು ಗಾರೆ ಕೆಲಸ ಮಾಡ್ತೀನಿ. ಐ ಆಮ್ ಎ ಸಿವಿಲ್ ಕಾಂಟ್ರಾಕ್ಟರ್ ಬೈ ಪ್ರೊಫೆಷನ್. ಸೊ ಬೈದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ, ಅದ್ರ ಹಿಂದೆ ಒಂದು ಅರ್ಥ ಇದೆ, ಆಶೀರ್ವಾದ ಇದೆ ಹೆಚ್ಚಿಗೆ. ಸೊ as an ordinary member and as for the karma philosophy, let us only come here to do our karma. All our accounts, our book of accounts is maintained by our chartered accountants, but our life accounts is maintained by Lord Krishna. So let us ensure every day we deposit some good karma to it, and that benefit ಯಾರಿಗೆ ಸಿಗುತ್ತೆ, ಆ ಒಂದು ಬೆನಿಫಿಟ್ಟು
ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಪಾಸ್ ಆನ್ ಮಾಡ್ತಾ ಹೋಗ್ತೀವಿ. ನಾವು ಅದೆಲ್ಲ ಕೇಳಿದ್ದೀವಲ್ವಾ, ನಾವು ಮಾಡಿದ್ದು ನಮ್ಮ ಮಕ್ಕಳು ಅನುಭವಿಸ್ತಾರೆ ಅಂತ. ಸೊ ಲೆಟ್ ಅಸ್ ಆಲ್ ಕಮ್ ಹಿಯರ್ ವಿತ್ ಎ ವೆರಿ ಕ್ಲಿಯರ್ ಇಂಟೆನ್ಷನ್ ಆಫ್ building the community, creating wealth within the community, helping the youth understand what Brahmanism is all about. ಬ್ರಾಹ್ಮಣತ್ಗೆ ಅಂದರೆ ಬರೀ ದೇವಸ್ಥಾನಗಳಲ್ಲಿ ರಿಲಿಜಿಯಸ್ ಆ್ಯಂಡ್ ಸ್ಪಿರಿಚುವಲ್ ಪ್ರೋಗ್ರಾಮ್ಸ್ ಅಲ್ಲ. ಎಸ್, ದಟ್ ಈಸ್ ಅವರ್ ಐಡೆಂಟಿಟಿ. ಅದು ನಮಗೆ ಖಂಡಿತ ಅವಶ್ಯಕತೆ ಇದೆ. ಅದು ಎಷ್ಟು ಅವಶ್ಯಕತೆ ಇದೆಯೋ ನಾವು ಎಕನಾಮಿಕಲಿ ಎಂಪವರ್ ಆಗೋದಾಗಲಿ, ನಾವು ಒಂದು ಕ್ಲಬ್ ಕಲ್ಚರ್ ಥರದಾಗಲಿ, ಒಬ್ರನ್ನೊಬ್ಬರು ಅರ್ಥೈಸ್ಕೊಂಡು ಒಂದು ಕುಟುಂಬ ಥರ ಇರೋದಾಗಲಿ ಅಷ್ಟೇ ಇಂಪಾರ್ಟೆಂಟ್ ಇದೆ ಕೂಡ ಅಂತ ನಾವು ಮಕ್ಕಳಿಗೆ ಹೆಂಗೆ ಹೇಳ್ಬೋದು ಅಂದರೆ ಈ ಥರ ಫೋರಮ್ಸ್ ಡೆವಲಪ್ ಮಾಡಿ ನಮ್ಮ ಮಕ್ಕಳು ಮುಂದೆ ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಮಕ್ಕಳಿಂದ ಮುಂದೆ ನಡೆಸಬೇಕು ಅಂತ. ಐ ವಾಸ್ ಜಸ್ಟ್ ಟಾಕಿಂಗ್ ಟು ಶರತ್ ಹೆಗಡೆ ಅಲ್ಲ, ಗಣೇಶ್ ಹೆಗಡೆ ಅವ್ರ ಮಗ ಶರತ್ ಹೆಗಡೆ. ಐ ಕ್ಯಾನ್ ಸಿ ಗಣೇಶ್ ಹೆಗಡೆ, ಪ್ರೌಡ್ ಫಾದರ್ ಸಿಟಿಂಗ್ ಹಿಯರ್, ಪಾಸಿಂಗ್ ಆನ್ ಹಿಸ್ ಬಿಸ್ನೆಸ್ ಟು ಹಿಸ್ ಸನ್, ಶರತ್ ಹೆಗಡೆ. ಹೌ ಬ್ಯೂಟಿಫುಲ್ ಇಟ್ ಈಸ್. ಮೋಸ್ಟ್ ಆಫ್ ಅಸ್ ಆರ್ ವಿ ಆಲ್ ಆರ್ ಫಸ್ಟ್ ಲೈನ್ ಬಿಸ್ನೆಸ್ ಮನ್. ಎಷ್ಟು ಜನ ಫಸ್ಟ್ ಲೈನ್ ಬಿಸ್ನೆಸ್ ಮನ್ ಇದ್ದೀರಾ? ಎಲ್ಲರೂ ಕೈ ಎತ್ತಿದ್ದೀರಾ ಇಲ್ಲಿ? ವಿ ಆಲ್ ಆರ್ ಫಸ್ಟ್ ಲೈನ್ ಬಿಸ್ನೆಸ್ ಮನ್ ಅಲ್ವಾ? ವಿ ಆಲ್ ಆರ್ ಫಸ್ಟ್ ಲೈನ್ ಬಿಸ್ನೆಸ್ ಮನ್. ಐ ಆಮ್ ಸೋ ಹ್ಯಾಪಿ. ಶರತ್ ಕೈ ಎತ್ತಿಲ್ಲ. ಐ ಆಮ್ ಸೋ ಹ್ಯಾಪಿ. ಹಿ ಈಸ್ ದಿ ಸೆಕೆಂಡ್ ಲೈನ್ ಆರ್ ಥರ್ಡ್ ಲೈನ್ ಬಿಸ್ನೆಸ್ ಮನ್. Very interesting. This is how we should pass on our business to the next generations. So it's nice that youth, they are coming forward, they are taking the responsibility. They are in line, they are in sync with the family business. So we have to nurture these young kids, give them more responsibilities. And also the treasurer or secretary? You are the secretary, yeah, our newly elected secretary, Chandan Bhatt, so young, taking up responsibilities. So this is what BBB is striving for. So we need youngsters participating in our day-to-day programs, participating in chapter activities, taking roles and responsibilities. ನಾನು ಪ್ರಭಾಕರ್ ರಾಯರು, ಪ್ರಕಾಶ್ ತಾಲಿ ಆಗಿರೋ, ಕಿರಣ್ ಆಗಿರ್ಬೋದು, ನಾವು ಇನ್ನೊಂದು 10 ವರ್ಷ ದುಡಿಬೋದಾ? ಅಥವಾ ರಮೇಶ್ ಸರ್ ಆಗಿರ್ಬೋದು, ಆಲ್ ದಿ ECs, ದಿ ಟ್ರಸ್ಟೀಸ್, ಅಂದರೆ 10-15 ಇಯರ್ಸ್ ಕಷ್ಟಪಟ್ಟು ನಾವು ಈ ತೇರ್ನ ಎಳಿಬೋದು. ಅದಾದಮೇಲೆ ಪೀಪಲ್ ಲೈಕ್ ಯು, ಪೀಪಲ್ ಲೈಕ್ ದಿ ಯಂಗ್ಸ್ಟರ್ಸ್, ಯು ಹ್ಯಾವ್ ಟು ಕಮ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದಿಸ್ ಫಾರ್ವರ್ಡ್. ಇನ್ನಿಬ್ರು ಇದ್ದೀರಾ? ಸಾಕಾಗಲ್ಲ. 2,000 ಜನ ರೆಡಿ ಮಾಡ್ಬೇಕು ನಾವೀಗ. 2 ಲಕ್ಷ ಜನ ರೆಡಿ ಮಾಡಬೇಕು. ವಿ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಆ್ಯಂಡ್ ಆಲ್ಸೋ ಗುರುಗಳು ಹೇಳ್ತಾ ಇದ್ರು, ಕಾಶ್ಮೀರ್ಲಿ ಕೂಡ ಅವರು ರಾಮಾನುಜರನ್ನ ಸ್ಥಾಪನೆ ಮಾಡಿ ಬಂದಿದ್ದಾರೆ ಅಂತ. ಇವಾಗ ನಾವು BBB ಕೂಡ ಅಲ್ಲಿ ಸ್ಥಾಪನೆ ಮಾಡೋ ಒಂದು ಸಮಯ ಬಂದಿದೆ. A day has come now. Yes, the trust is thinking very seriously. ಅಲ್ಲಿ ಕೆಲವು ಬ್ರಾಹ್ಮಣ್ ಪಂಡಿತರ ಜೊತೆ ನಾವು ಮಾತಾಡಿರೋದು ಕೂಡ ಉಂಟು. Very soon BBB flag will roar high, fly high in the valley, Kashmir ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. And also Bharata Mata has showered her love and blessings for this moment of BBB, because the BBB got registered as trust on the very day the Article 370 was removed from Indian Constitution. That is the 5th of August 2019 is the very day BBB got registered as trust. That means there is a lot of love, blessings showered on us for us to be united, stand in unison. So once again, I wish you all the very best. The newly inducted members, the charter members of Kashyapa, welcome to the BBB family. BBB has grown from 1,138 membership to 1,192 membership as on today. And we have clocked business worth 250 crores amongst ourselves. Yes, the number may be small, thanks to Aryabhatta, who taught us adding zeros. Let us simply keep adding zeros in front of this 250. And also the environment is very conducive. India is growing. We are talking about 5 trillion economy. The GDP looks very healthy. So we are in a golden era. So it's now or never situation for us. Let's go with the flow. Let's not miss the bus again. Let's learn from the mistakes what we have done in the history. Let's quickly learn and ensure we grow multiple folds. Having said this, I wish you all the very best. Together we will, together we remain, together we progress. Sanghe Shakti Kalavige. Thank you so much. Jai Hind. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾವು ಮಕ್ಕಳಿದ್ದಾಗ ನಾವು ತುಂಬ ಕತೆಗಳು ಕೇಳ್ತಾ ಇದ್ವಿ. ಈ ಕಾಲದ ಮಕ್ಳು ಯಾರು ಕತೆ ಕೇಳಲ್ಲ. ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಬಬಲಿ ಮುಂದೆ ಮತ್ತೆ ಅದೇ ಥರ ಬಂದಾಗ ಕತೆನ ಹಿಂಗೆ ಶುರು ಮಾಡಿದ್ರೆ, ಒಂದೂರಲ್ಲಿ ಒಬ್ಬ ಶ್ರೀಮಂತ ಬ್ರಾಹ್ಮಣ ವ್ಯಾಪಾರಿ ಇದ್ದಂತೆ.
ಬಡ ಒಬ್ಬ ಶ್ರೀಮಂತ ಬ್ರಾಹ್ಮಣ ಇದ್ದಂತೆ ಅಂದರೆ ಎಷ್ಟು ಸೊಗಸಾಗಿರುತ್ತೆ ಕೇಳೋದಕ್ಕೆಲ್ಲ. ಥ್ಯಾಂಕ್ ಯು. ಇವಾಗ ನಾವು ವಿ ಹ್ಯಾವ್ ವಿತ್ ಅಸ್ ಪ್ರಭಾಕರ್ ಸರ್ ಇದ್ದಾರೆ. ತುಂಬ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ, ಬಟ್ ಈಸ್ ಎ ಮ್ಯಾನ್ ವಿತ್ ಆ್ಯಕ್ಷನ್. ಅವ್ರ ಬಗ್ಗೆ ಒಂದು ಕಿರು ಪರಿಚಯ ಕೊಡ್ತೀನಿ. ಕರೆಂಟ್ಲಿ ಪ್ರಭಾಕರ್ ಸರ್ ಹೋಲ್ಡ್ಸ್, ಪರಿಚಯ ಬೇಡ ಅಂತ ಇದ್ದೀರಾ ನೋಡಿ, ದಟ್ಸ್ ವಾಟ್ ಈಸ್ ಎ ಮ್ಯಾನ್ ಆಫ್ ಆ್ಯಕ್ಷನ್. ಆದರೆ ಒಂದು ಎರಡು ಮಾತುಗಳಾಡಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ನನ್ನ EC ಫೆಲೋ ಮೆಂಬರ್ಸ್, ಇವತ್ತು ಯಾರು ಇಂಡಕ್ಷನ್ ಆಗಿದೆ ಎಲ್ಲ ಹೊಸ ಮೆಂಬರ್ಸ್ಗಳೇ, ಹಾಗೆ ಬೇರೆ ಚಾಪ್ಟರಿಂದ ಬಂದಿರ್ತಕ್ಕಂಥ ಎಲ್ಲ ಸದಸ್ಯರೇ. ಪವನ್ ಅವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ ನಾವು ಮಾತಾಡಲ್ಲ ಬರೀ ಆ್ಯಕ್ಷನ್ ಅಂಥೇಳಿ, ಹಾಗಾಗಿ ನಾನು ಬರೀ ಆ್ಯಕ್ಷನ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ಅವ್ರು ಇಂಡಿಕೇಶನ್ ಕೊಟ್ಟರು ನೀವು ಜಾಸ್ತಿ ಮಾತಾಡಬೇಡಿ ಅಂತ, ಇವರು ಅದನ್ನು ಹೇಳಿದ್ದಾರೆ ಈಗ. So we stand in between the trust and the chapters. Trust is taking care of all the day-to-day activities. We will get most of the challenges. ತುಂಬ ಚಾಲೆಂಜ್ಗಳು ಬರ್ತಾ ಇರ್ತದೆ. ಸೊ ಹಾಗಾಗಿ ಅದನ್ನು ನಾವು ಹೇಗೆ ಚಾಲೆಂಜನ್ನು ಅರೆಸ್ಟ್ ಮಾಡಬೇಕು ಅನ್ನೋ ಬಗ್ಗೆ ಟ್ರಸ್ಟ್ ಜೊತೆಗೆ ನಾವು ಇದ್ಕೊಂಡು EC ಈಸ್ ವರ್ಕಿಂಗ್ ಆನ್ ದಟ್. ನಿಮ್ಮ ಯಾವುದೇ ಚಾಲೆಂಜ್ ಇರ್ಬೋದು, ನಿಮ್ಮ ಯಾವುದೇ ಥರದ ಟ್ರೈನಿಂಗ್ ಇರ್ಬೋದು, ಅಥವಾ ಎನಿಥಿಂಗ್ ಆಫ್ ಇನ್ ದಿ day-to-day activities we are taking care of, and we are making a structural and professional BBB formation is coming out. And then recently the trust has been, has made the EC. It has taken a very good 9 members are there working day and night. And then as Mr. Anant Nagaraj just told, he told the vision of the BBB. We are working together with the trust to meet this, how to reach to the next generation, to our community. So we are working for. We are all with you in a one call. We are coming to the helping you for any matter. And then as the trust is, we are taking the membership fees of 5,000 rupees. It's giving back to the society itself. I think you have already 5,000 out of 5,000, 2,500 rupees is given to the economically challenged our own community people get the scholarship of the students, so that we are working for giving back to the society. So we are helping and working for the improvement of our community also. The other community, others are working for their own community to develop. So let us, why can't we do for our own community to develop among our next generation also take into the folder. Thank you for giving opportunity. So, and then I wish you all the best for all the members. Thank you so much. Thank you, Prabhakar sir. Now we have come to almost to the concluding part of this wonderful gathering. I now request Chandan Bhatt to kindly propose the vote of thanks. ಎಲ್ರಿಗೂ ಶುಭ ಸಂಜೆ. ಮೊದಲನೇದಾಗಿ ನಾನು ತಮ್ಮೆಲ್ಲರಿಗಿಂತನೂ ನಾನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರು, ತಮ್ಮೆಲ್ಲರಿಗಿಂತ ನನಗೆ ಅನುಭವ ಕಡಿಮೆ ಇದ್ರೂ ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಇದು ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಆಲ್. ವಿಪ್ರ ಬಾಂಧವರಾದ ತಾವೆಲ್ಲರೂ ತಮ್ಮ ಊರುಗಳಿಂದ, ಬೇರೆ ಬೇರೆ ಊರುಗಳಿಂದ ಬೆಂಗಳೂರಂಥ ದೊಡ್ಡ ಊರಿಗೆ ಬಂದಿದ್ದೀರಾ. ತಮ್ಮದೇ ವೃತ್ತಿ ಇರ್ಬೋದು, ವ್ಯಾಪಾರ ಇರ್ಬೋದು, ಏನೇ ಇದ್ರೂ ಎಲ್ಲರೂ ಯಾರು ತಮ್ಮ ನಂಬಿಕೆಗಳಾಗಲಿ, ಆಚರಣೆಗಳಾಗಲಿ, ತಮ್ಮ ಬ್ರಾಹ್ಮಣ್ಯತ್ವ ಆಗಲಿ ಅಥವಾ ಬ್ರಾಹ್ಮಣ್ಯವನ್ನಾಗಲಿ ಏನೂ ಬಿಟ್ಟು ಕೊಡ್ದೇನೆ ಈ ಥರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಹಾಗೂ ದೃಷ್ಟಿಯಿಂದ ಇಟ್ಕೊಂಡು ಈ ಥರ ಸಂಘಟನೆಯಲ್ಲಿ ತಮ್ಮನ್ನೆಲ್ಲರನ್ನೂ ತೊಡಗಿಸ್ಕೊಳ್ತಾ ಇದ್ದೀರಾ. ಸೊ ಅದಕ್ಕೆಲ್ಲರಿಗೂ ತಮಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಈ ಕಶ್ಯಪ ಪೀಣ್ಯ ಚಾಪ್ಟರ್ನ ಸೆಕ್ರೆಟರಿ ಆದ ನಾನು ಈ ಮೂಲಕ ನನ್ನ ವೋಟ್ ಆಫ್ ಥ್ಯಾಂಕ್ಸ್ನ ನೀಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬೋತ್ ಇಂಗ್ಲೀಷ್ ಹಾಗೂ ಕನ್ನಡ ಎರಡರಲ್ಲೂ ಯೂಸ್ ಮಾಡ್ತಾ ಇದ್ದೀನಿ, ಎಲ್ರಿಗೂ ಅರ್ಥ ಆಗಲಿ ಅಂತ ಒಂದೇ ಒಂದು ಕಾರಣಕ್ಕೆ. Firstly, I would offer my sincere pranams and thank our chief guest and Pontiff Sri Yadugiri Yatiraja Narayan Ramanuja ZDR Swamiji Auru for blessing this August gathering. I would also extend my heartfelt gratitude to our nation's pride Sri Gopalan Jagadish sir for taking his time from his ever busy schedule and agreeing to be part of this August gathering. I would also like to extend my sincere thanks to Sri Umesh LS sir
Director and CEO of ACE Manufacturing Systems, for making his time from his busy schedule to attend this August gathering. I would be failing in my duty if I don't mention the warmth and support extended by our Shri Anant Nagaraj sir, founder trustee of BBB, and also Prabhakar Rao sir, the chairman of BBB, and Shri Ramesh Joyce Guruji and his team for their mantra gosha, Shailesh Patwardhan sir, for their continuous support. I would like to take this opportunity to thank Shri Ganesh Hegde sir, our charter president, Shri Ravi Upadhyaya sir, our treasurer, and our launch director, Shri Pawan Kumar sir, for tirelessly working day and night to make this event a success, huge success. We had a time constraint, and within 30 days time, we built a record by launching this event. Launching this chapter with 60 plus members, and more members are joining shortly. I would like to extend my sincere thanks to everyone who was directly or indirectly involved in launching this event and making it a huge success. Lastly but not leastly, I would extend my heartfelt and sincere congratulations and thanks to all our Kashyapa members. Welcome to this family. So let us make this chapter a great success. So we all know the importance of Kashyapa Muni. ಅವರು ಏನು ಮಾಡಿದ್ರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಕಾಶ್ಯಪ ಮುನಿಗಳು ಹಾಗೂ ದಿತಿ ಮತ್ತು ಅದಿತಿ ಅಂತ ಅವರ ಇಬ್ಬರು ಹೆಂಡತಿಯರು ಅವರೆಲ್ಲರೂ ಸೇರಿ ದೇವ ದಾನವರು ಎಲ್ಲರಿಗೂ ಅವರೇ ಸೃಷ್ಟಿಕರ್ತರಾದರು. ಹಾಗೆ ಈ ಕಶ್ಯಪ ಚಾಪ್ಟರಿಂದ ನಾವು ಬೇರೆ ಎಲ್ಲ ಜಾಸ್ತಿ ಬಿಸ್ನೆಸ್ಗಳನ್ನ ಹುಟ್ಟಾಕೋಣ, ಜಾಸ್ತಿ ಅಪಾರ್ಚುನಿಟೀಸ್ ಬೆಳೆಸೋಣ, ಆದಷ್ಟು ನಮ್ಮ ಕಮ್ಯುನಿಟಿಯವ್ರಿಗೆ ವಾಪಸ್ಸು ಕೊಡೋಣ, ಎಲ್ಲರನ್ನೂ ಬೆಳೆಸೋಣ. ವಿತ್ ಕೀಪಿಂಗ್ ದಿಸ್ ಇನ್ ಮೈಂಡ್, please excuse me if there was any mistake from our end or from the EC members committee team. If at all there was any lapse, please excuse us. ದಯವಿಟ್ಟು ನಮಗೆಲ್ಲ ಸಹಕರಿಸಿ, ನಮಗೆಲ್ಲ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. Once again, thank you everybody for attending this occasion, and kindly join us for the dinner. Thank you. All the chapter members are requested to assemble on the dais for the group photograph. The dinner has been arranged in the top floor. Yes. ಅವರೆಲ್ಲ ಎತ್ತಿಟ್ಬಿಟ್ಟು ಯಾರಾಗಲಿ ಮೇಡಮ್. ಕಶ್ಯಪ ರೋಸ್ಟರ್ ಏನು ಮೇಡಮ್? ಕಶ್ಯಪದ ರೋಸ್ಟರ್ ಅಂತ ಕೊಡ್ಬೇಕಂತ. All the EC members are requested to assemble on the dais for the group photograph. All the EC members. ಎಲ್ರಿಗೂ ನಮಸ್ಕಾರ. My humble salutations to the lotus feet of Acharyatraya, Sri Shankara, Sri Ramanuja and Sri Madhva,
and my humble salutation to the lotus feet of His Holiness Sri Sri Yadugiri Ethiraja Narayana Ramanuja Jair Swamiji, the guest of honor for today,